ಶುಭ ಮಧ್ಯಾಹ್ನ ಎಲ್ಲರಿಗೂ. ಶುಭ ಮಧ್ಯಾಹ್ನ. ಇವತ್ತಿನ KBT ಟೋಸ್ಟ್ ಮಾಸ್ಟರ್ ಸಭೆಗೆ ನಾನು ತಮ್ಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ಎಂದಿನಂತೆ ನಾವೆಲ್ಲ ಪರ್ಮನೆಂಟ್ ಮೆಂಬರ್ಸ್ ಆಗಿದ್ದೀವಿ. ಅಂದ್ರೆ ಈ ಟೋಸ್ಟ್ ಮಾಸ್ಟರ್ ಅಲ್ಲಿ ನಾವು ಜಾಯಿನ್ ಆಗೋದ್ರಿಂದ ಬಹಳ ದೊಡ್ಡ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದೊಂದು ಪಾತ್ರ ಸಿಗುತ್ತೆ. ಒಂದೊಂದಲ್ಲ, ಎರಡೆರಡು ಮೂರ್ ಪಾತ್ರ ಸಿಗುತ್ತೆ. ಅದೇ ಒಂದ್ ದೊಡ್ಡ ಪ್ಲಸ್ ಪಾಯಿಂಟ್. ಯಾಕಂದ್ರೆ ನಾವು ಹಿಂದೆ ಎಲ್ಲ ಕೆಲವೆಲ್ಲ ಬೇರೆ ಟೋಸ್ಟ್ ಮಾಸ್ಟರ್, ಬಾಫ್ರಲ್ ಟೋಸ್ಟ್ ಮಾಸ್ಟರ್ ಅಂತ ನಾನು ಕೆಲವು ವರ್ಷ ಹೋಗಿದ್ದೆ ಹಿಂದೆ, ಬಹಳ ಹಿಂದೆ. ಅದ್ರಲ್ಲೆಲ್ಲ ಒಂದು ಸ್ಪೀಚ್ ಕೊಡ್ತೀನಿ ಅಂತ ಸ್ಪೀಚ್ ನಾವು ರಿಜಿಸ್ಟ್ರೇಷನ್ ಮಾಡಿದ್ರೆ ಅದು 1 ತಿಂಗಳು 2 ತಿಂಗಳು ಕಾಯ್ಬೇಕು. ಅದು ಅಷ್ಟು ಬ್ಲಾಕ್ ಆಗ್ಬಿಟ್ಟಿರುತ್ತೆ ಅದು. ಇಲ್ಲಿ ನಾವು ಇಟ್ ಇಸ್ ಓಪನ್ ಇನ್ವೈಟ್, ಯಾವಾಗ ಬೇಕಾದ್ರೂ ನಾವು ಕೊಡ್ಬೋದು. ಮತ್ತೆ ಎಷ್ಟೊಂದು ಪಾತ್ರಗಳು ಸಿಗುತ್ತೆ. ಅಲ್ಲಿ ಪಾತ್ರ ಸಿಗೋದು ಕಷ್ಟ. ಒಂದ್ ಪಾತ್ರ ಮಾಡ್ಬೇಕಂದ್ರೆ ಮೊದ್ಲೇ ಹೇಳ್ಕೊಂಡಿರ್ಬೇಕು, 15 ದಿವಸದ ಮುಂಚೆ ಹೇಳ್ಬೇಕು. ಆತರ ಏನಿಲ್ಲ. ಆ ದೃಷ್ಟಿಯಿಂದ ನಮ್ಗೆಲ್ಲರಿಗೂ ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಅದನ್ನ ಸದುಪಯೋಗನ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಮಾತು ಮುಂದುವರಿಸ್ತಾ, ಈ ಟೋಸ್ಟ್ ಮಾಸ್ಟರ್ ನಿಯಮ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಸೆಕ್ಸ್, ಪಾಲಿಟಿಕ್ಸ್ ಮತ್ತೆ ರಿಲಿಜನ್ ಬಗ್ಗೆ ಈ ಸಭೆಯಲ್ಲಿ ಮಾತನಾಡಬಾರ್ದು. ಮತ್ತೆ ನಮ್ಮ ಮೊಬೈಲ್ ಫೋನ್ ಆದಷ್ಟು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ ಅಲ್ಲಿ ಇಡೋಣ. ಅದರಿಂದ ಯಾವುದೇ ರೀತಿಯ ಅಡಚಣೆ ಆಗೋದಿಲ್ಲ ಮೀಟಿಂಗ್ಗೆ. ಮತ್ತೆ ಇದು ಆನ್ಲೈನ್ ಮೀಟಿಂಗ್ ಆಗಿರೋದ್ರಿಂದ ನಾನು ತಮ್ಮೆಲ್ಲರೂ ಆನ್ಲೈನ್ ಅಲ್ಲಿ ವಿಡಿಯೋ ಆನ್ ಮಾಡಬೇಕಾಗಿ ವಿನಂತಿ. ಏನಾದ್ರೂ ನೀವು ಬ್ರೇಕ್ ಆಗಿ ಹೋಗ್ಬೇಕಂತ ಹೇಳಿದ್ರೆ ಅವಾಗ ಮಾತ್ರ ಮ್ಯೂಟ್ ಮಾಡಿದ್ರೆ ಅದು ಸೂಕ್ತ ಅಂತ ಅನ್ಸುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಕಾರ್ಯಪಟ್ಟಿ ನೋಡಿದ್ರೆ ಬಹಳ ಇದಾಗಿದೆ, ದೊಡ್ಡದಾಗಿದೆ. ಮತ್ತೆ ಇವತ್ತು ನಮ್ಮ ರವಿಕುಮಾರ್ ಅವರು ಬಹಳ ರೋಚಕವಾಗಿರೋಂತ ಒಂದು ಕಾರ್ಯಾಚರಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನು ಬಹಳ ಕುತೂಹಲದಿಂದ ಅದನ್ನ ಕಾಯ್ತಾ ಇದ್ದೀನಿ. ಮತ್ತೆ ನಮ್ಮ ಪ್ರೆಸಿಡೆಂಟ್ ಅವರಾದ ಅಚ್ರೇಕರ್ ಸರ್ ಅವರನ್ನು ಒಂದು ಭಾಷಣವನ್ನು ಕೊಡ್ತಾ ಇದ್ದಾರೆ. ಅದನ್ನ ನಾನು ಬಹಳ ಕುತೂಹಲದಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅದ್ಭುತವಾಗಿರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಮತ್ತೆ ನಮ್ಮ ಸೂರಜ್ ಅವರು ಟೋಸ್ಟ್ ಮಾಸ್ಟರ್ ಟೇಬಲ್ ಟಾಪಿಕ್ ಮಾಸ್ಟರ್ ಆಗಿರೋದ್ರಿಂದ ಅವರಿಂದಾನು ಬಹಳ ಒಂದು ವಿಶೇಷವಾದಂತ ಒಂದು ಇದನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಇವತ್ತು. ಇಷ್ಟ ಹೇಳ್ತಾ ನಮ್ಮ ನೆಕ್ಸ್ಟ್ ನಮ್ಮ ಪ್ರೆಸಿಡೆಂಟ್ ಆದ ಅಚ್ರೇಕರ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಬಹಳ ಹಿರಿಯ ಯೂರಾಲಜಿ ತಜ್ಞರು. ಮತ್ತೆ ಅವರು ಬಹಳ ಬೆಳಗಾವಿಯಲ್ಲಿ ನೆಲೆಸಿದ್ದಾರೆ. ಮತ್ತೆ ಬಹಳ ಸಮಾಜ ಮುಖಿಯಾದಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಮತ್ತೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋದ್ರಲ್ಲಿ ಅವರು ಪ್ರಮುಖರಾಗಿದ್ದಾರೆ. ಮತ್ತೆ ನಮ್ಗೆಲ್ಲರಿಗೂ ಸೂಕ್ತ ರೀತಿ ಮಾರ್ಗದರ್ಶನ ಕೊಡ್ತಾ ಬರ್ತಾ ಇದ್ದಾರೆ. ಅಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ನಮ್ಮ ಈ ಇದು ವೇದಿಕೆಯನ್ನು ಅಚ್ರೇಕರ್ ಸರ್ಗೆ ಹಸ್ತಾಂತರಿಸ್ತಾ ಇದ್ದೀನಿ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ, ತಾವು ಮಾಡಿಕೊಟ್ಟಂತ ಪರಿಚಯ ಭಾಷಣಕ್ಕೆ ಮತ್ತು ತಾವು ನನ್ನ ಬಗ್ಗೆ ಮಾತನಾಡಿರ್ತಕ್ಕಂತ ಒಳ್ಳೆಯ ಶಬ್ದಗಳ ಬಗ್ಗೆ. ಇವತ್ತಿನ ಈ ಅಧ್ಯಕ್ಷೀಯ ಭಾಷಣದಲ್ಲಿ ತಮಗೆಲ್ಲರೂ ಒಂದು ಸಣ್ಣ ಪ್ರಶ್ನೆ, ಎಲ್ಲರೂ ಒಬ್ಬೊಬ್ಬರಾಗಿ ಅದಕ್ಕೆ ಉತ್ತರ ಕೊಡ್ಬೇಕು. ಇಮ್ಯಾಜಿನ್ ಮಾಡಿ, ನಿಮಗೆ ಗೊತ್ತಿಲ್ಲ, ಸಡನ್ಲಿ ನಿಮ್ ಎದುರುಗಡೆ ದೇವರು ಬಂದು ನಿಂತ್ಬಿಡ್ತಾನೆ. ಗಾಡ್ ಈಸ್ ಕಮಿಂಗ್ ಇನ್ ಫ್ರಂಟ್ ಆಫ್. ಬಂದು ಕೇಳ್ತಾನೆ, ಏನ್ ಬೇಕಪ್ಪ ನಿಮ್ಗೆ ಹೇಳಿ ಅಂತ. ಸೊ ಏನ್ ಹೇಳ್ತಾರೆ ಆ ಟೈಮ್ದಲ್ಲಿ? ಒಬ್ಬೊಬ್ಬರು ಶುರು ಮಾಡಿ. ಮೊದ್ಲು ಅನಿಲ್ ಕುಮಾರ್ ಶುರು ಮಾಡಿ. ಬಹಳ ಒಳ್ಳೆ ಪ್ರಶ್ನೆ ಇದು ಕೇಳ್ಬಿಟ್ಟಿದ್ದೀರಾ ಸರ್. ದೇವ್ರು ಬಂದು ದೇವ್ರನ್ನ ನಾವು ಹುಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲೆಲ್ಲೋ, ತಿರುಪತಿಗೆ, ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ. ಆದ್ರೆ ದೇವ್ರೇ ನಮ್ಮ ಹತ್ರಕ್ ಬಂದ್ಬಿಟ್ರೆ ಏನ್ ಕೇಳಬೇಕು ಅನ್ನೋದೇ ಮನುಷ್ಯನಿಗೆ ಹೊಳೆಯಲ್ಲ. ಇದಕ್ಕೆ ನಾನು ದೇವ್ರ ಆತರ ಬಂದ್ರೆ ನಮ್ಗೆ ಪೀಸ್ಫುಲ್ ಆಗಿರೋ ಒಂದು ಲೈಫ್ ಕೊಡುವಂತ ನಾನು ದೇವ್ರನ್ನ ಕೇಳ್ತೀನಿ ಸರ್. ಅದು ನನ್ನ ಬಯಕೆ. ಓಕೆ, ರವಿ ಅವರ ನೀವು ಹೇಳಿ.
ನಮ್ದು ತುಂಬಾ ಕ್ಲಾರಿಟಿ ಇದೆ, ಸ್ಪಷ್ಟವಾಗಿದೆ ಸರ್. ನಮ್ಗೆಲ್ಲಾ ಬೇಕು ಸರ್. ಏನು ನಮ್ಗೆಲ್ಲಾ ಬೇಕು ಸರ್. ಇರೋಕ್ ದುಡ್ಡು, ಬೇಕು? ಹಾ, okay. ಆರೋಗ್ಯ, ಹ್ಮ್ ಹ್ಮ್ ಶ್ರೀಮಂತಿಕೆ, ಐಶ್ವರ್ಯ ಅಂದ್ರೆ ಏನೇನಿದೆ ಎಲ್ಲ ಕೊಟ್ಬಿಡಪ್ಪ. ಕೊಟ್ಬಿಡಪ್ಪ ಅಂತ ಜೀವನ್ ಕೊನೆ Okay. ತನಕನೂ ಏನು ತಲೆ ಕೆಡ್ಸ್ಕೊಳ್ಳದೆ ಆಯ್ತು. ನೆಮ್ಮದಿಯಾಗಿ ಸರಿ. ಖುಷಿಯಿಂದ ಬದುಕಿ, ಆದ್ರೆ 4 ಜನರಿಗೆ ಸಹಾಯ ಮಾಡಿ ಕೊಟ್ಟೋಗ್ಬೇಡ. ಏನೇನ್ ಬೇಕೋ ಏನೇನ್ ಕೇಳ್ತೀನಿ ಎಲ್ಲ ಕೊಟ್ಬಿಡಪ್ಪ. ಆರೋಗ್ಯ, ಕೊಟ್ಬಿಡು. ಆಮೇಲೆ ದುಡ್ಡು, ಶ್ರೀಮಂತಿಕೆ, ಓಕೆ ಎಲ್ಲ ಅಂತ ಆಯ್ತು. ಕೇಳ್ಬೇಕಾದ್ರೆ ಅವಕಾಶ ಸಿಕ್ಕಿದಾಗ ಬಳಸ್ಕೊಡ್ಬೇಕು ಸರ್. ಎಲ್ಲಾನು ಕೊಟ್ಬಿಡೋಣ ನಾವು ಅಷ್ಟೇ. ಓಕೆ, ವೆಂಕಟೇಶ್ ಅವ್ರು ನೀವ್ ಹೇಳಿ. ನಂದು ಸಿಂಪಲ್ ಪಾಲಿಸಿ, ಏನೇ ಕಷ್ಟ ಚಾಲೆಂಜಸ್ ಬಂದ್ರು ಎದುರಿಸೋ ಶಕ್ತಿ ಕೊಟ್ಬಿಡಪ್ಪ. ನಾವು ದೇವಸ್ಥಾನಕ್ಕೆ ಹೋದ್ರು ಅದನ್ನೇ ಕೇಳೋದು, ಈಗ ದೇವ್ರ ಮುಂದೆ ಬಂದ್ರು ನಾನು ಅದನ್ನೇ ಕೇಳ್ಕೊಳ್ಳೋದು. ಮೊದ್ಲಿಂದಾನು ಅದನ್ನ ಒಂಥರ ಪಾಲಿಸ್ಕೊಂಡ್ ಬಂದ್ಬಿಟ್ಟಿದೀವಿ. ಈಗ ಕನ್ಫ್ಯೂಷನ್ ಆಗಿ ಏನ್ ಕೇಳ್ಬೇಕು ಏನ್ ಕೇಳ್ಬಾರ್ದು, ಇದ್ ಕೇಳ್ಬೇಕಾ ಅದ್ ಕೇಳ್ಬೇಕಾ, ಏನು ಬೇಡವೇ ಬೇಡಪ್ಪ ಅಂದ್ಬಿಟ್ಟು ಇದೊಂದು ಸಿಂಪಲ್ ಮತ್ತೆ ಏನು ಕ್ಲಟರ್ ಬೇಡ ಅಂತ ಈ ತರ ಒಂದು ಪಾಲಿಸಿ ಇಟ್ಕೊಬಿಟ್ಟಿದೀನಿ ನಾನು. ಹಾಗಾಗಿ ಅದನ್ನೇ ಆ ತರನೇ ಕೇಳ್ಕೊತೀನಿ ಸರ್. ಓಕೆ, ಸೂರಜ್ ಅವ್ರು ತಾವ್ ಹೇಳಿ. ಒಂದ್ ಅಡಿಷನ್ ಸರ್. ಉಪೇಂದ್ರ ಹೇಳ್ದಂಗೆ ಎಲ್ಲ ಇರೋಕ್ ದುಡ್ಡು, ಐಶ್ವರ್ಯ, ಶ್ರೀಮಂತಿಕೆ, ಉಪೇಂದ್ರ ಫಿಲಂ ಹೇಳ್ದಂಗೆ ಎಲ್ಲ ಕೊಟ್ಬಿಡಪ್ಪ ಅಂತ ಕೇಳ್ಬೇಕಷ್ಟೇ. ಸೂರಜ್ ತಾವು ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ಎಸ್ ದೇವ್ರನ್ನ ಏನು ವರ ಕೇಳ್ತೀನಿ ಅಂದ್ರೆ ಫಸ್ಟ್ ನಮ್ ಜೀವನದಲ್ಲಿ ಏನೇನ್ ಬರ್ದಿಟ್ಟಿದೆ ಫಸ್ಟ್ ಅದ್ ಹೇಳಪ್ಪ ಅಂತ ಕೇಳ್ಬಿಡೋದು. ಅದನ್ನ ಕೇಳ್ಕೊಂಡ್ಮೇಲೆ ಅಲ್ಲಿ ಯಾವ್ದಾದ್ರು ಕಷ್ಟ ಅಥವಾ ಇನ್ನೇನೋ ಇರೋದಿದ್ರೆ ಅವಾಗ ಅದನ್ನ ದಾಟಿಸೋ ತರ ಒಂದು ವರ ಕೇಳೋದು. ಸರಿ, ಮೋಹನ್ ಮೂರ್ತಿ ಅವರು. ನನ್ಗೆ ಆಕ್ಚುಲಿ ತುಂಬಾ ಪ್ರಶ್ನೆಗಳಿದೆ. ದೇವ್ರ ಅಕಸ್ಮಾತ್ ಪ್ರತ್ಯಕ್ಷ ಆಗ್ಬಿಟ್ರೆ ಫಸ್ಟ್ ಅವ್ನ್ಗೊಂದ್ ಟೀ ಮಾಡ್ಕೊಂಡು ಹೋಗ್ಬೇಕು. ಒಂದ್ ಟೀ ಮಾಡ್ಕೊಂಡು ಏನಂತಂದ್ರೆ ಕೂರ್ಸ್ಬಿಟ್ಟು ಸಮಾಧಾನವಾಗಿ ಕೇಳ್ತೀನಿ. ನನ್ಗೆ ಏನ್ ಅರ್ಥ ಆಗ್ಬೇಕು ಅಂತಂದ್ರೆ, ಒಂದ್ ಕಡೆ ಮಹಾತ್ಮ ಗಾಂಧಿನ ಕ್ರಿಯೇಟ್ ಮಾಡಿದ್ಯಾ, ಇನ್ನೊಂದ್ ಕಡೆ ಹಿಟ್ಲರ್ನ ಕ್ರಿಯೇಟ್ ಮಾಡಿದ್ಯಾ. ಏನ್ ನಿನ್ ಥಾಟ್ ಪ್ರೊಸೆಸ್? ಹಿಟ್ಲರ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನಪ್ಪ ಇತ್ತು ನಿನ್ ಥಾಟ್ ಪ್ರೊಸೆಸ್? ಏನು ಕ್ರಿಯೇಟ್ ಮಾಡಿದೆ? ಈ ತರದ್ದು ಸುಮಾರು ಪ್ರಶ್ನೆಗಳಿದೆ. ಸೊ ನಿಮ್ಗೆ ಏನ್ ಬೇಕು ಅದನ್ನ ಕೇಳಿ. ಅದೇ ಪ್ರಶ್ನೆಗಳಿಗೆ ಉತ್ತರ. ಓಕೆ, ಪ್ರಶ್ನೆಗಳಿಗೆ ಉತ್ತರ. ಸರಿ, ರಾಘವೇಂದ್ರ ನೀವ್ ಹೇಳಿ. ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್. ಈಗ ಓಕೆ. ನಮಸ್ಕಾರ. ನಾನು ದೇವರೇನಾದ್ರು ಪ್ರತ್ಯಕ್ಷ ಆದ್ರೆ ನನ್ ಸುತ್ತಮುತ್ತ ಎಲ್ಲಾರನ್ನು ಚೆನ್ನಾಗಿದ್ದೀರಪ್ಪ ಅಂತ ಕೇಳ್ಕೊತೀನಿ. ಏನಕ್ಕಪ್ಪ ಅಂದ್ರೆ ಎಲ್ಲಾರು ಸುತ್ತಮುತ್ತ ಚೆನ್ನಾಗಿದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಹಂಗಾಗಿ ಅಥವಾ ನಾವು ಎಲ್ಲರೂ ಚೆನ್ನಾಗಿದ್ಮೇಲೆ ನಾವು ಅವ್ರಿಗೆ ತುಂಬಾ ಹೆಲ್ಪ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಹಂಗಾಗಿ ಎಲ್ರು ಚೆನ್ನಾಗಿತ್ತು ತರ ನಾನು ದೇವ್ರನ್ನ ಕೇಳ್ಕೊತೀನಿ. ಗುಡ್. ಸೊ ಇಲ್ಲಿ ನಾವೆಲ್ಲ ಒಂದು ಅಬ್ಸರ್ವೇಷನ್ ಮಾಡೋದೇ ಅಂತಂದ್ರೆ, ದೇವ್ರು ನಮ್ಮ ಎದುರಿಗೆ ಬಂದ್ ನಿಂತ ನಂತರ ನಾವು ಆ ದೇವರಿಗಿಂತ ಹೆಚ್ಚಾಗಿ ಅವ ನಮ್ಗೇನು ಕೊಡ್ತಾನೋ ಅದರ ಬಗ್ಗೆ ನಮಗೆ ಚಿಂತನೆ ಇರುತ್ತೆ. ಅಂದ್ರೆ ನನಗೆ ನನ್ನ ಕೋರ್ಟ್ ಕೇಸ್ ನಡೀತಾ ಇದೆ, ಅದು ಸರಿ ಮಾಡಿಕೊಡು, ನನ್ನ ಮಗಳು ಮದುವೆ ಆಗಿಲ್ಲ ಅದನ್ನ ಮಾಡಿಕೊಡು, ನನಗೆ ದುಡ್ಡು ಕೊಡು, ನನಗೆ ಐಶ್ವರ್ಯ ಕೊಡು. ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಎದುರಿಗೆ ನಿಂತಾಗ ಪರಮಾತ್ಮ ಇದಕ್ಕಿಂತ ಇನ್ನು ಹೆಚ್ಚೇನ್ ಬೇಕಪ್ಪ, ನೀನೇನಜ್ಜಿ ಬಂದ್ಬಿಟ್ಟು ಇನ್ನು ಸಾಕು, ನನಗೆ ಏನು ಬೇಡ. ರವಿ ಅವ್ರು ಹೇಳಿದಾಗೆ ಪರಮಾತ್ಮನ ಹುಡುಕೊಂಡು ಹೋಗ್ತಾ ಇರ್ತಾರೆ. ನೀನೇ ನನ್ನ ಬಾಗಿಲಿ ಬಂದ ನಂತರ ಪರಮಾತ್ಮ ನನಗೆ ಇನ್ನೇನು ಬೇಡ, ನಿನ್ನ ಒಂದು ಪ್ರೆಸೆನ್ಸ್ ನೀನ ಜೊತೆ ಇದ್ರೆ ಸಾಕು. ನಾವು ಏನ್ ಮಾಡ್ತೀವಿ, ಎಷ್ಟೋ ಸಲ ಪರಮಾತ್ಮ ಅಂತಕ್ಕಂಥ ಒಂದು ಕೊಡ್ತಕ್ಕಂತ ವಸ್ತು, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗಾಡ್, ವಿ ಆರ್ ಇಂಟ್ರೆಸ್ಟೆಡ್ ಇನ್ ವಾಟ್ ಹಿ ಈಸ್ ಗಿವಿಂಗ್ ಟು ಅಸ್. ಯಾವಾಗ್ಲೂ ಅವನಿಂದ ನಮ್ಗೆ ಏನು ಸಿಗುತ್ತೆ, ನಾವೇನಾದ್ರೂ ಪೂಜೆ ಮಾಡಿದ್ರೆ, ಏನಾದ್ರು ತೀರ್ಥಯಾತ್ರೆ ಹೋದ್ರೆ ಏನೋ ಒಂದು ಆಸೆ ಇಟ್ಕೊಂಡು ಹೋಗ್ತೀವಿ. ಕೆಲವ್ರಿಗೆ ನೀವ್ ಯಾಕ್ರಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀರಾ? ಅಯ್ಯೋ ಮನೇಲಿ ತುಂಬಾ ಕಷ್ಟ ಇದಾವ್ರಿ. ಓ, ಕಷ್ಟ ಪರಿಹಾರ ಮಾಡ್ಲಿಕ್ಕೆ ನಿಮಗೆ ಪರಮಾತ್ಮ ಬೇಕು. ಸೊ ಪರಮಾತ್ಮ ಅಂತಕ್ಕಂಥ ನಮ್ಮ ಒಂದು ಕಲ್ಪನೆ, ಹೆಚ್ಚಾಗಿ ಎಲ್ರಿಗೂ ಕಲ್ಪನೆ ಏನಪ್ಪಾ ಅಂತಂದ್ರೆ, ಅವ ನಮ್ಗೆ ಏನಾದ್ರು ಕೊಡ್ತಾ ಇರ್ಬೇಕು. ಹೀ ಇಸ್ ಅವರ್ ಹೆಲ್ಪರ್. ಸೊ ಹೀ ಇಸ್ ಗಿವರ್. ನಮ್ಗೆ ಏನಾದ್ರು ನಾವೇನು ಕೇಳಿದ್ರು ಕೊಡ್ತಾ ಹೋಗ್ಬೇಕು ಅಂತ ಹೇಳಿ. ಸೊ ಪರಮಾತ್ಮನ ಎದುರಿಗೆ ಬಂದಾಗ ಅದಷ್ಟು ಒಂದು ದೊಡ್ಡ ಆನಂದ ಯಾರಿಗೆ ಬೇಕಾದಾಗ ಆಗುತ್ತೆ. ಸೊ ಇದು ನಿಮ್ಗೆ ಸಣ್ಣ ಸನ್ನಿವೇಶ ಮಹಾಭಾರತದಲ್ಲಿ ಬರುತ್ತೆ.
ಘೋಷಣೆ ಆಗಿರುತ್ತೆ. ಅವಾಗ ದುರ್ಯೋಧನ ಮತ್ತು ಅರ್ಜುನ ಇಬ್ರು ಕೃಷ್ಣನ ಹತ್ರ ಹೋಗ್ತಾರೆ. ಅವಾಗ ಕೃಷ್ಣನ್ ಏನ್ ಕೊಡ್ಬೇಕಲ್ಲ, ನೀವು ಯುದ್ಧ ಮಾಡ್ಬೇಕಾದ್ರೆ. ಸೊ ಮೊದಲನೇ ಚಾಯ್ಸ್ ಏನ್ ಮಾಡ್ತಾನೆ, ದುರ್ಯೋಧನಿಗೆ ಕೊಡ್ತಾನೆ. ದುರ್ಯೋಧನ ಏನ್ ಮಾಡ್ತಾನೆ, ಅವ್ನು ಹೇಳ್ತಾನೆ, ಒಂದು ಕಡೆ 18 ಅಕ್ಷೌಣಿ ಸೈನ್ಯ ಇದೆ, ಮತ್ತೊಂದು ಕಡೆ ನಾನಿದ್ದೀನಿ ನೋಡಪ್ಪ, ನಾನಂತೂ ಯುದ್ಧ ಮಾಡಲ್ಲ, ಚಕ್ರನು ಎತ್ತಲ್ಲ, ನಾ ಸುಮ್ಮನೆ ಸಾರಥಿ ಕೆಲಸ ಮಾಡ್ಕೊಂಡಿರೋ, ನನ್ನಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೂ ಕೂಡ ಹೋಗ್ಬೇಡಿ. ನಾನು ಮುಂದ್ ನಿಂತು ಯುದ್ಧ ಮಾಡಿ ಜನರೆಲ್ಲ ಇಲ್ಲ, ಸಾಧ್ಯನೇ ಇಲ್ಲ, ನಾನು ಪ್ಯಾಸಿವ್. ಈ ಕಡೆ 18 ಅಕ್ಷೌಣಿ ಸೈನ್ಯ. ಇಲ್ಲಿ ವಿಚಾರ ಮಾಡಿ, ದುರ್ಯೋಧನೆ ಮಾಡ್ತಾನೆ, ಅಯ್ಯೋ ಇವನ್ ತಗೊಂಡು ಏನ್ ಮಾಡುದು, ಇವನು ಬೇಕಾದ್ರೆ ಇವನೇ ನೀರು ಉಪಯೋಗ ಇಲ್ಲ ಅಂದ ಮೇಲೆ ತಿರಸ್ಕಾರ ಮಾಡ್ಬಿಡ್ತಾನೆ. ನಾವು ನನಗೆ 18 ಅಕ್ಷೌಣಿ ಸೈನ್ಯನೇ ಕೊಡು ಅಂತ ಹೇಳ್ತಾನೆ. ಅದು ಅರ್ಜುನ ಮಾತ್ರ ಹೇಳ್ತಾನೆ, ಸಾಕಪ್ಪ, ನೀ ನಮ್ ಜೊತೆ ಇದ್ರೆ ಸಾಕು, ಎವ್ರಿಥಿಂಗ್ ಇಸ್ ದೇರ್ ಫಾರ್ ಅಸ್. ಸೊ ನಾವು ಆಯ್ಕೆ ಮಾಡೋದ್ರಲ್ಲಿ ಕೂಡ ನಾವು ತುಂಬಾ ಜಾಗೃತರಾಗಿರ್ಬೇಕು. ಅರ್ಜುನಿಗೆ ಗೊತ್ತಿತ್ತು ಕೃಷ್ಣ ಏನು ಮಾಡಲ್ಲ, ಯುದ್ಧ ಮಾಡಲ್ಲ ಅಂತ ಎಲ್ಲಾ ಗೊತ್ತಿತ್ತು. ಆದ್ರೂ ಕೂಡ ಪರಮಾತ್ಮನೇ ನಮ್ಮ ಜೊತೆಯಲ್ಲಿ ಇದ್ದಾಗ ನಮ್ಗೆ ಇನ್ನೇನು ಭಯ. ನಾನು ಏನು ಕೇಳ್ಬೇಕಂತಂದು ಇಲ್ಲ, ಏನು ಮಾಡ್ಬೇಕಂತಂದು ಇಲ್ಲ, ಅವನೇ ನಮ್ಮ ಜೊತೆ ಇದ್ದಾಗ ಎಲ್ಲ ಅವ್ನು ಮಾಡ್ಕೊಂಡು ಹೋಗ್ತಾನೆ. ಅವನ ಮೇಲೆ ಒಂದು ದೃಢವಾದ ವಿಶ್ವಾಸ ಹೊಂದಿರಬೇಕು, ಆ ಸಮರ್ಪಣಾ ಭಾವ ಇರಬೇಕು. ಸಮರ್ಪಣಾ ಭಾವನೆ ಅಂತಂದ್ರೆ ಇಲ್ಲಿ ಮತ್ತೊಂದು ಸಣ್ಣ ಪ್ರಶ್ನೆ. ಸಮರ್ಪಣೆ ಅಂತಂದ್ರೆ ಏನು ಪ್ರಶ್ನೆ ಕೇಳೋ ಆಗಿಲ್ಲ. ಮೋಹನ್ ಮೂರ್ತಿ ಹೇಳಿದ್ರು, ನಾವು ಅವನಿಗೆ ಸಾಕಷ್ಟು ಪ್ರಶ್ನೆ ಕೇಳ್ತೀನಿ ಅವನಿಗೆ ಅಂತೇಳಿ. ಮೊಟ್ಟ ಮೊದಲು ಉತ್ತರ ಕೊಡ್ಬೇಕು, ನಿಮ್ಗೆ ಪರಮಾತ್ಮನಲ್ಲಿ ಸಮರ್ಪಣಾ ಭಾವನೆ ಇದೆಯೇ? ಇದೆ ಅಂದ್ಮೇಲೆ ಮುಗಿದೋಯ್ತು. ಇದು ಯಾಕೆ ಮಾಡ್ತೀಯಪ್ಪ, ಪ್ರಶ್ನೆ ಕೇಳಂಗೆ ಇಲ್ಲ. ತಿಳಿದ್ರು, ಒಂದು ಸಲ ನಾನು ಏನು ಮಾಡಿದ್ರು ನನಗ್ ಬಿಟ್ಟಿದ್ದು, ನನ್ನ ಕರ್ತವ್ಯ, ಅದಕ್ಕೆ ನಿನ್ನ ಬಗ್ಗೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಸಮರ್ಪಣಾ ಭಾವನೆ ನಂತರ ನಮ್ಮ ಹಿಂದೆ ಹೇಳ್ತಾ ಇದ್ರೆ, ಅವಳು ಹಾಲ್ನೆಲ್ಲ ಹಾಕು, ನೀರ್ನೆಲ್ಲಾದ್ರೂ ಹಾಕು, ಅಂದ್ರೆ ನಿನ್ನ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೇನೆ ಅಂತ. ಸೊ ಇದು ಒಂದು ಪರಮಾತ್ಮನ ಬಗ್ಗೆ ಒಂದು ಸಣ್ಣ ಒಂದು ಕಲ್ಪನೆ. ಯಾವ ರೀತಿ ನಮ್ಮ ಪ್ರತಿಯೊಬ್ಬರ ಹತ್ರ ಬೇರೆ ಬೇರೆ ಇರುತ್ತೆ. ಪರಮಾತ್ಮಕ್ಕಂತ ವಿಷಯನೇ ತುಂಬಾ ಜಟಿಲವಾದದ್ದು. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಒಂದು ವಿಚಾರಧಾರೆ ಇರುತ್ತೆ, ತಮ್ಮದೇ ಆದಂತ ಒಂದು ನಂಬಿಕೆ ಕೂಡ ಇರುತ್ತೆ. ಒಟ್ಟಿನಲ್ಲಿ ನಾವು ಒಂದಲ್ಲ ಒಂದು ದಿವಸ ನಮಗೆ ಈ ಪ್ರಪಂಚದ ಇವನ್ನೆಲ್ಲ ಬಿಟ್ಟು, ಆ ತೊಂದರೆಗಳನ್ನ ಬಿಟ್ಟು, ಏನ್ ನಡೀತಾ ಇದ್ರ ಬಗ್ಗೆ ಆ ಚಿಂತನೆಗಳನ್ನೆಲ್ಲ ಬಿಟ್ಟು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ನಾವು ಸಮರ್ಪಣಾ ಭಾವದಿಂದ ಹೋಗ್ಬಿಟ್ರೆ ಆವಾಗ ನಮ್ಮ ಜೀವನ ಅಂತಕ್ಕಂಥದ್ದು ಶಾಂತಯುತವಾಗಿರುತ್ತೆ ಅಂತ ಇಷ್ಟು ನನ್ನ ಅಧ್ಯಕ್ಷ ಭಾಷಣವನ್ನು ಹೇಳ್ತಾ, ಇವತ್ತಿನ ನಿರೂಪಕ ಆದಂತ ನಮ್ಮ ಈ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಕ್ಲಬ್ನ ಅತ್ಯಂತ ಸಹಾಯ, ಪ್ರತಿಯೊಂದರಲ್ಲೂ ಒಂದು ಸಹಾಯ ಮಾಡೋ ಮೇಲೆ ಒಂದು ನಂಬಿಕೆ ನನಗೆ ಯಾವಾಗ ಸ್ಟ್ರಾಂಗ್ ನಂಬಿಕೆ. ರವಿ ಇದ್ಬಿಟ್ರ ಅಂತಂದ್ರೆ ಅದೇ ಮೋಹನ್ ಮೂರ್ತಿಯವರು ಕೂಡ ಹೇಳ್ತಾ ಇದ್ರಲ್ಲ, ರವಿ ಅಣ್ಣ ಇದ್ಬಿಟ್ರೆ ಸಾಕು ಅಂತ ಹೇಳಿ. ಪಾಪ ಎಷ್ಟೋ ಸಲ ಯಾವ್ಯಾವ ಕೆಲಸ ಪ್ರೆಸಿಡೆಂಟ್ ಮಾಡ್ಬೇಕಾಗುತ್ತೋ ಅವರೇ ಪಾಪ ಏನು ಈ ಎಲೆ ಮರೆಯ ಕಾಯಿ ಅಂತ ಆರ್ತಿ ನಿಂತ್ಕೊಂಡು ಎಲ್ಲ ಅವರು ಕೆಲಸ ಮಾಡ್ತಾರೆ, ಏನು ಹೇಳಲ್ಲ. ಹಾಗೆ ಮಾಡಿದೀನಿ ಹೀಗೆ ಮಾಡಿದೀನಿ ಏನು ಹೇಳಲ್ಲ. ನಿಜವಾಗ್ಲೂ ಇಂಥ ಒಬ್ಬ ಸದಸ್ಯರು ಅಥವಾ ಮೆಂಬರ್ ನಮ್ಮ ಕ್ಲಬ್ ನಲ್ಲಿ ಇದ್ದಾರಂತಂದ್ರೆ ನಿಜಕ್ಕೂ ನಮಗೆ ತುಂಬಾ ಸಂತೋಷ, ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಇವತ್ತು ಅವರು ಕೂಡ ಒಂದು ತುಂಬಾ ಒಳ್ಳೆ ಒಂದು ರೋಚಕವಾದಂತ ಸಂಗತಿಯೊಂದೇ ಒಂದು ವಿಷಯ ನನಗೆ ಬರ್ತಾ ಇದ್ದಾರೆ. ನಾನು ಕೂಡ ಅಷ್ಟೇ ಕಾತರನಾಗಿದ್ದೀನಿ ಕೇಳಲಿಕ್ಕೆ. ಇಷ್ಟು ಹೇಳ್ತಾ ಈ ಸಭೆಯನ್ನು ಮುಂದೆ ನಡೆಸ್ಕೊಂಡು ಕೊಡಿ ಅಂತ ಹೇಳಿ ವೇದಿಕೆಗೆ ಮತ್ತೊಮ್ಮೆ ರವಿ ಅವರಿಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ರವಿ, ವೇದಿಕೆ ತಮ್ಮದು. ಧನ್ಯವಾದಗಳು ಅಚ್ರೇಕರ್ ಸರ್. ನಾನು ಇಂದಿನ ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ತಾವು ಇತ್ತೀಚೆಗೆ ಅಂದ್ರೆ ಸುಮಾರು ವರ್ಷಗಳಿಂದ ಇಸ್ರೇಲ್ ಬಗ್ಗೆ, ಇಸ್ರೇಲ್ ಸೇನೆ ಬಗ್ಗೆ, ಅದರ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಕೇಳಿರ್ತೀರ. ಅದೇ ರೀತಿ ಇಸ್ರೇಲ್ ಅದೊಂದು ದೇಶ ಹುಟ್ಟಿದಾಗಿಂದ ಸುತ್ತಮುತ್ತ ಶತ್ರುಗಳಿಂದನೇ ಸುತ್ತುವರೆದಿದೆ. ಓಕೆ, ಆ ಶತ್ರುಗಳಿಂದ ಸುತ್ತುವರೆದಿರ್ಬೇಕಾದ್ರೆ ಆ ದೇಶನ ಒಂದು ಬಲಿಷ್ಠ ದೇಶ ಹಾಗೂ ಒಂದು ಕಾಪಾಡ್ಕೋಬೇಕಂತಂದ್ರೆ ಅದರದ್ದು ಸೇನೆ ಎಷ್ಟು ದೊಡ್ಡದಿರ್ಬೇಕು ಅನ್ನೋದಕ್ಕಿಂತ ಎಷ್ಟು ಶಕ್ತಿಯುತವಾಗಿರ್ಬೇಕು, ಅದೇ ರೀತಿ ಅದರ ಇಂಟೆಲಿಜೆನ್ಸ್ ಎಷ್ಟು ಮೇಲ್ಮಟ್ಟಕ್ಕಿರ್ಬೇಕು ಅನ್ನೋದು ಎಲ್ಲ ದೇಶಗಳಿಗೂ ಒಂದು ಇಸ್ರೇಲ್ ದೇಶ ಮಾದರಿಯಾಗಿದೆ. ಇಸ್ರೇಲ್ ತನ್ನ ಹುಟ್ಟಿನಿಂದ ಬಂದು ಇಲ್ಲಿ ತನಕ ಓಕೆ ತುಂಬಾ ಸೇನಾ ಕಾರ್ಯಾಚರಣೆಗಳ ಮಾಡಿದೆ ಸುಮಾರು ಕಡೆ. ಅದರಲ್ಲಿ ಇವತ್ತು ನಾನು ಹೇಳಕ್ ಹೊರಟಿರೋದು ಆಪರೇಷನ್ ಎಂಟಬೆ. ನೀವು
ಈ ಸೇನಾ ಕಾರ್ಯಾಚರಣೆ ಬಗ್ಗೆ ಅಥವಾ ಈ ಕೌಂಟರ್ ಟೆರರಿಸಂ ಆಪರೇಷನ್ ಬಗ್ಗೆ ನೀವು ಕೇಳಿರ್ತೀರಾ. ಆದ್ರೂ ನಾನು ಇವತ್ತು ಇದ್ರ ಬಗ್ಗೆ ನಾನು ನನ್ನ ಅರಿವಿಗೆ ಬಂದಿದ್ದು, ನನಗೆ ಏನ್ ತಿಳ್ಕೊಂಡಿದೆ ಅದನ್ನ ಹಂಚ್ಕೊಳ್ಳಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಈ ಎಂಟಬೆ ಆಪರೇಷನ್ ನ ಇನ್ನೊಂದು ಆಪರೇಷನ್ ಥಂಡರ್ ಬೋಲ್ಟ್ ಅಂತಾನು ಕರೀತಾರೆ. ಈ ಆಪರೇಷನ್ ಏಕ್ ನಡೀತು, ಯಾವ ಕಾರಣದಿಂದ ನಡೀತು, ಓಕೆ, ಇದರಲ್ಲಿ ಒಳಗೊಂಡವ್ರು ಯಾರು, ಅದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳಕ್ ಹೋಗೋಣ. ಓಕೆ, ಸೊ 1976 ಜೂನ್ 26ರಂದು ಓಕೆ ಏನಾಯ್ತು, ಈ ಒಂದು ಫ್ಲೈಟ್ ಹೈಜಾಕ್ ಆಗುತ್ತೆ. ಅದು ಆ ವಿಮಾನ ಟೆಲ್ ಅವೀವ್ ಅಂದ್ರೆ ಇಸ್ರೇಲಿನ ರಾಜಧಾನಿ ಟೆಲ್ ಅವೀವ್ ಇಂದ ಅಥೆನ್ಸ್ ಮೂಲಕ ಫ್ರಾನ್ಸ್ಗೆ ಹೋಗ್ಬೇಕಿತ್ತು. ಇದು ಫ್ರಾನ್ಸ್ನ ವಿಮಾನ ಆಗಿತ್ತು. ಈ ವಿಮಾನದಲ್ಲಿ 248 ಜನ ಪ್ರಯಾಣಿಕರು ಜೊತೆಗೆ 12 ಜನ ಅದು ವಿಮಾನ ಸಿಬ್ಬಂದಿ ಅಂದ್ರೆ ಕ್ರೂ ಮೆಂಬರ್ಸ್ ಇದ್ರು. ಇದು ಎಲ್ಲ ಏನು ವಿಮಾನ ಟೆಲ್ ಅವೀವ್ ಇಂದ ಟೇಕ್ ಆಫ್ ಆಯ್ತು, ಆಮೇಲೆ ಅಥೆನ್ಸ್ಗೆ ಹೋಯ್ತು. ಅಥೆನ್ಸ್ ಅಲ್ಲಿಂದ ವಿಮಾನ ಟೇಕ್ ಆಫ್ ಆದಾಗ್ಲೇ ಗೊತ್ತಾಗಿದ್ದು ಅಲ್ಲಿ ವಿಮಾನ ಹೈಜಾಕ್ ಆಗಿದೆ ಅಂತ, ಅಂದ್ರೆ ಅಪಹರಣ ಆಗಿದೆ ಅಂತ. ಇದು ಯಾಕಾಯ್ತು, ಯಾರು ಮಾಡಿದ್ರು ಅಂದ್ರೆ ಇಲ್ಲಿ ಈಗಾಗ್ಲೇ ನಮ್ಗೆ ಗೊತ್ತಿದೆ. ಓಕೆ, ಇಸ್ರೇಲ್ ಹುಟ್ಟದಾಗಿಂದ ಅದು ಪ್ಯಾಲೆಸ್ತೇನ್ ಜೊತೆ ಒಂದು ಗಡಿ ವಿವಾದ ಹೊಂದಿದೆ, ಅದು ಮೊದಲಿಂದ ನಡ್ಕೊಂಡು ಬಂದಿದೆ. ಅದರಿಂದ ಅವರು ಯಾವಾಗ ಪ್ಯಾಲೆಸ್ತೀನರ ಜೊತೆ ಯುದ್ಧನೋ ಅಥವಾ ಒಂದು ಘರ್ಷಣೆ ಆಗ್ಬೇಕಾದ್ರೆ ಅವರು ಸಾಕಷ್ಟು ಜನರನ್ನ ಅಥವಾ ಪ್ಯಾಲೆಸ್ತೀನ್ ಹೋರಾಟಗಾರನ ಅಥವಾ ಮಿಲಿಟೆಂಟ್ಸ್ ಅಂತ ಅವ್ರು ಏನ್ ಕರೀತಾರೆ ಅವ್ರನ್ನ ಹಿಡಿದು ಅವ್ರ ಜೈಲಿಗಳಲ್ಲಿ ಸಾಕಷ್ಟು ದೇಶಗಳಲ್ಲಿ ಇಟ್ಕೊಂಡಿದ್ದಾರೆ. ಈ ಅಥೆನ್ಸ್ ಅಲ್ಲಿ ಹೈಜಾಕ್ ಅಥವಾ ಅಪಹರಣ ಆದ ವಿಮಾನನ ಯಾರು ಮಾಡಿದ್ದು ಅಂತ ಅಂದ್ರೆ ಒಂದು ಸಂಘಟನೆ. ಆ ಎರಡು ಸಂಘಟನೆ ಯಾವ್ದು ಅಂತ ಅಂದ್ರೆ ಪಾಪ್ಯುಲರ್ ಫ್ರಂಟ್ ಫಾರ್ ಲಿಬರೇಷನ್ ಆಫ್ ಪ್ಯಾಲೆಸ್ತೀನ್, ಆಮೇಲೆ ಇನ್ನೊಂದು ಜರ್ಮನಿ ರೆವಲ್ಯೂಷನರಿ ಸೆಲ್ ಅಂತ. ಈ ಎರಡು ಸಂಘಟನೆಯಿಂದನೂ ಇಬ್ಬಿಬ್ರು ಭಯೋತ್ಪಾದಕರು ಅಥವಾ ಅಪಹರಣಕಾರರಿದ್ರು. ಅವರು ಏನ್ ಮಾಡಿದ್ರು ಅಂತ ಅಂದ್ರೆ, ಇದು ನಡೆದಿದ್ದು ಜೂನ್ 26. ಆವಾಗ ಅವರು ಏನ್ ಮಾಡಿದ್ರು, ಅಲ್ಲಿಂದ ನೇರವಾಗಿ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಇವಾಗ? ಕಾಣಿಸ್ತಾ ಇದೆ ಸರ್. ಓಕೆ, ಇಲ್ಲಿ ಏನಾಯ್ತು ಅಂದ್ರೆ ಇಸ್ರೇಲಿಂದ ಇದು ಅಥೆನ್ಸ್ ಗ್ರೀಸ್ ಅಲ್ಲಿರೋದು ಇಲ್ಲಿಂದ ವಿಮಾನ ಹೈಜಾಕ್ ಆಯ್ತು. ಹೈಜಾಕ್ ಆಗಾದ್ಮೇಲೆ ಏನ್ ಮಾಡ್ತಾರೆ ಅವರು, ಆ ಫ್ಲೈಟ್ ಅಟೆಂಡರ್ಸ್ ಏನ್ ಹೇಳ್ತಾರೆ, ಅವರು ಹೈಜಾಕ್ ಆಗಿದೆ, ಆಮೇಲೆ ಎಲ್ರನ್ನೂ ಕಂಟ್ರೋಲ್ ತಗೊಂಡಾದ್ಮೇಲೆ ಏನ್ ಮಾಡ್ತಾರೆ, ಅದ್ ನೇರವಾಗಿ ವಿಮಾನನ ಲಿಬಿಯಾಕ್ ತಗೊಂಡ್ಬರ್ತಾರೆ. ಲಿಬಿಯಾದಲ್ಲಿ ಆ ಟೈಮಲ್ಲಿ ಒಬ್ಬ ಸರ್ವಾಧಿಕಾರಿ ಇದ್ದ, ಗಡಾಫಿ ಅಂತ. ಅವನು ಸಹ ಅಲ್ಲಿ ಒಂದ್ ರೀತಿ ಈ ಮೂಲಭೂತವಾದಕ್ಕೆ ಒಂದ್ ರೀತಿ ಸಪೋರ್ಟ್ ಮಾಡೋನಿದ್ದ. ಅಲ್ಲಿ ಏನಕ್ಕೆ ತಗೊಂಡ್ ಬರ್ತಾರೆ ಅಂತಂದ್ರೆ, ಆವಾಗಿನ ವಿಮಾನಗಳಲ್ಲಿ ಎಷ್ಟು ಜಾಸ್ತಿ ಕಿಲೋಮೀಟರ್ ಹೋಗ್ಲುವಂತ ಶಕ್ತಿ ಸಾಮರ್ಥ್ಯ ಇರ್ಲಿಲ್ಲ. ಒಂದು 3,000-3,500 ಕಿಲೋಮೀಟರ್ ಅಲ್ಲಿ ತನಕ ಹೋಗುವಷ್ಟು ಒಂದು ಸಾಮರ್ಥ್ಯ ಮಾತ್ರ ಇತ್ತು ಆ ವಿಮಾನಗಳಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಆವತ್ತು ಲಿಬಿಯಾದಲ್ಲಿ ಬಂದು ಇದರ ರೀಫ್ಯೂಲ್ ಅಂದ್ರೆ ಪುನಃ ಇಂಧನ ತುಂಬಿಸ್ಕೊಂಡು ಏನ್ ಮಾಡ್ತಾರೆ, ಆಮೇಲೆ ಅವರು ಉಗಾಂಡಗೆ ಹೋಗ್ಬೇಕಿರುತ್ತೆ. ಆ ಟೈಮಲ್ಲಿ ಈ ಲಿಬಿಯಾಗ ಬಂದ ತಕ್ಷಣ ಆಮೇಲೆ ಇಸ್ರೇಲಿ ಅಲ್ಲಿ ಅದು ಏರ್ ಟ್ರಾಫಿಕ್ ಕಂಟ್ರೋಲ್ ತಪ್ಪೋಗುತ್ತಲ್ಲ, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ವಿಮಾನ ಎಲ್ಲೋಗ್ತಾ ಇದೆ ಅಂತ ಗೊತ್ತಾಗಲ್ಲ. ಆವಾಗ ಅವ್ರಿಗೊಂದು ಡೌಟ್ ಬರುತ್ತೆ. ಅದು ಟ್ರ್ಯಾಕ್ ಮಾಡಿದಾಗ ಏನ್ ಮಾಡ್ತಾರೆ, ಅದು ಲಿಬಿಯಾದಲ್ಲಿ ಇದೆ ಅಂತ ಅವ್ರಿಗೆ ಒಂದು ಸಂದೇಶ ಸಿಗುತ್ತೆ. ಅವರು ಲಿಬಿಯಾದಲ್ಲಿ ಅವ್ರನ್ನ ಅಲ್ಲಿಂದ ಸೇವ್ ಮಾಡಕ್ಕಾಗತ್ತಾ, ಉಳ್ಸಕ್ಕಾಗತ್ತಾ, ಏನ್ ಮಾಡಕ್ಕಂತ ನೋಡ್ತಾರೆ. ಆದ್ರೆ ಇಸ್ರೇಲ್ ಅವ್ರಿಗೆ ಅಷ್ಟು ಬೇಗ ಅವ್ರಿಗೆ ಲಿಬಿಯಾದಲ್ಲಿ ಇದ್ದಷ್ಟು ಟೈಮಲ್ಲಿ ಅವ್ರನ್ನ ಹಿಡಿಯಲಿಕ್ಕೆ ಅಥವಾ ಅವ್ರನ್ನ ಸೇನಾ ಕಾರ್ಯಾಚರಣೆ ಮಾಡಕ್ಕೋ ಏನಕ್ಕೋ ಅವ್ರಿಗೆ ಆಗ್ಲಿಲ್ಲ.
ಕೊನೆಗೆ ಏನಾಯ್ತು ಅಂತ ಅಂದ್ರೆ ಆಲ್ಮೋಸ್ಟ್ ಒಂದು ದಿನ ಆದ್ಮೇಲೆ 28ನೇ ತಾರೀಕು ಜೂನ್ ಅದು ಉಗಾಂಡದಲ್ಲಿ ಅವರು ಬರ್ತಾರೆ. ಅವರು ಅಪಹರಣಕಾರರು ಆ ವಿಮಾನ ತಗೊಂಡು ಉಗಾಂಡಕ್ಕೆ ಬರ್ತಾರೆ. ಆ ಅಪಹರಣಕಾರರದ ಉದ್ದೇಶ ಏನಾಗಿತ್ತು, ಆಮೇಲೆ ಆ ಅಪಹರಣಕಾರರು ಯಾಕೆ ವಿಮಾನನ ಅಪಹರಿಸಿದ್ರು, ಆಮೇಲೆ ಯಾಕೆ ಉಗಾಂಡಗೆ ತಗೊಂಡ್ ಬಂದ್ರು, ಓಕೆ, ಈ ಎಲ್ಲ ವಿಷಯಗಳನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಸೊ ನಾನು ಈ ಸಭೆನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಾನು ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ 3 ವಿಭಾಗಗಳಿರ್ತವೆ. ಆ 3 ವಿಭಾಗಗಳಲ್ಲಿ ಮೊದಲನೇ ವಿಭಾಗ ಬಂದು ಸಿದ್ಧಪಡಿಸಿದ ಭಾಷಣ, 2ನೇ ವಿಭಾಗ ಬಂದು ಅದು ಆಶು ಭಾಷಣ, ಅದೇ ಮೂರನೇ ವಿಭಾಗ ಸಮಗ್ರ ಮೌಲ್ಯಮಾಪನ. ನಾವು ಇಂದು ಸಭೆನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಸಭೆಗೆ ಇಂದು ಸಮಗ್ರ ಮೌಲ್ಯಮಾಪಕರಿದ್ದಾರೆ. ಅವ್ರು ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ಗೊತ್ತಿರುವಂಗೆ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರು. ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವ್ರ ಬಗ್ಗೆ ಸಾಕಷ್ಟು ವಿಷಯ ಈಗಾಗಲೇ ಗೊತ್ತಾಗಿದೆ. ಆದ್ರೂ ನನ್ನ ಅನುಭವಕ್ಕೆ ಬಂದಿದ್ದು, ಆಮೇಲೆ ನನಗೆ ತೋಚಿದ್ದು ಅದ್ರ ಬಗ್ಗೆ ನಾನು 1-2 ಮಾತು ಹೇಳ್ಬಿಟ್ಟು ಮುಂದುವರಿತೀನಿ. ಸೋಹನ್ ಮೂರ್ತಿ ಅವರು ನನ್ಗೆ ತುಂಬಾ ಆತ್ಮೀಯ ಸ್ನೇಹಿತರು. ಅವರ ಜೊತೆ ಮಾತಾಡೋದು ಅಂತ ಅಂದ್ರೆ ಒಂದ್ ರೀತಿ ಒಂದ್ ರೀತಿ ಆಸಕ್ತಿ ಉತ್ಸಾಹ ಇರುತ್ತೆ. ಯಾಕಂತ ಅಂದ್ರೆ ಅವರು ಪ್ರತಿಯೊಂದು ನಮ್ಮಗಳ ನಡುವಿನ ಮಾತು ಒಂದ್ ರೀತಿ ಉತ್ತಮ ಮೇಲ್ಮಟ್ಟಕ್ಕಾಗಿರುತ್ತೆ. ನಾನು ಇತ್ತೀಚೆಗೆ ಅವರಲ್ಲಿ ಏನೋ ತಿಳ್ಕೊತಾ ಇದ್ದೀನಿ ಅಂತ ಅಂದ್ರೆ, ಅವರು ಸೈಕಾಲಜಿ ಸ್ಟಡಿ ಮಾಡಿದ್ದಾರೆ. ನಾವು ಯಾವುದೇ ಒಂದು ವಿಷಯ ತಕೊಂಡ್ರು ಅದನ್ನ ಸೈಕಾಲಜಿ ಆಂಗಲ್ ಇಂದ ಹೇಳ್ತಾರೆ. ನಮಗೂ ಒಂದ್ ರೀತಿ ಸೈಕಾಲಜಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಗುಡ್, ಆಕ್ಚುಲಿ ವಿ ಆರ್ ಲರ್ನಿಂಗ್ ಸಮಥಿಂಗ್ ಅಂತ ಅನ್ಸುತ್ತೆ. ಅದೊಂದ್ ರೀತಿ ಅವರು ಎಲ್ಲಾ ವಿಷಯಗಳನ್ನೂ ಒಂಥರ ಸಮಗ್ರವಾಗಿ ನೋಡ್ತಾರೆ. ಅವರು ಮೋಸ್ಟ್ಲಿ ಸಮಗ್ರ ಮೌಲ್ಯಮಾಪನ ಮಾಡಿ ಅಭ್ಯಾಸ ಆಗಿರ್ಬೋದು, ಮೋಸ್ಟ್ಲಿ ಅದರಿಂದನೂ ಸಮಗ್ರವಾಗಿ ನೋಡ್ತಾರ ಗೊತ್ತಿಲ್ಲ. ಅವರು ಪ್ರತಿಯೊಂದು ವಿಷಯನೂ ಸಮಗ್ರವಾಗಿ ನೋಡ್ತಾರೆ, ಆಮೇಲೆ ಯೋಚಿಸಿ, ಆಮೇಲೆ ನಮ್ಗೆ ಏನಾದ್ರು ಒಂಥರ ಮಾರ್ಗದರ್ಶಿಯಾಗಿಯೂ ಇರ್ತಾರ ಅಲ್ಲಿ. ಇಷ್ಟು ಹೇಳ್ತಾ ನಮ್ಮ ಇಂದಿನ ಸಭೆಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಸಮಗ್ರ ಮೌಲ್ಯಮಾಪಕರಾದ ಮೋಹನ್ ಮೂರ್ತಿ ಅವ್ರನ್ನ ವೇದಿಕೆ ಕರಿತಾ ಇದ್ದೀನಿ. ವೇದಿಕೆ ನಿಮ್ದು ಮೋಹನ್ ಮೂರ್ತಿಗಳೇ. ಧನ್ಯವಾದ ರವಿಕುಮಾರ್. ಶೇರ್ ಮಾಡೋದು ಸ್ಟಾಪ್ ಮಾಡ್ಬೋದಾ? ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದಿರಿ, ನಿಮ್ಗೆ ಧನ್ಯವಾದ. ಸೊ ಇವತ್ತು ನಾನು ಸಮಗ್ರ ಮೌಲ್ಯಮಾಪಕನಾಗಿ ಒಂದು ಹ್ಯಾಟ್ರಿಕ್ ಬರ್ಸಿದ್ದೀನಿ. ಸತತವಾಗಿ 3ನೇ ವಾರ ನಾನು ಸಮಗ್ರ ಮೌಲ್ಯಮಾಪನ ಹ್ಯಾಟ್ರಿಕ್. ಸೊ ಅದು ಒಂದು ವಿಚಾರ. ನಿಮ್ಗೆಲ್ಲ ಗೊತ್ತೇ ಇದೆ ಸಮಗ್ರ ಮೌಲ್ಯಮಾಪನ ಅಂದ್ರೆ ಏನಾಗತ್ತೆ ಅಂತ. ಇಲ್ಲಿ ಒಂದು ಒಳ್ಳೇದು, ಆಮೇಲಿಂದ ಒಂದು ಇಂಪ್ರೂವ್ ಮಾಡ್ಕೋಬೇಕಾಗಿರೋದು, ಎರಡೂನ್ನು ಪರಿಗಣಿಸಿ ಸಭೆಗೆ ಸಂಬಂಧಪಟ್ಟಂಗೆ ಕೊನೆಯಲ್ಲಿ ಮಾತಾಡ್ತೀವಿ. ಇದು ಯಾವ ತರ ಅಂತಂದ್ರೆ, ನಾವು ಒಂದು ಹೇರ್ ಕಟಿಂಗ್ ಸಲೂನ್ಗೆ ಹೋಗ್ತೀವಿ, ಅವ್ನಿಗೆ ಹಿಂಗ್ ಮಾಡಪ್ಪ ಹೇರ್ ಕಟಿಂಗ್ ಅಂತ ಹೇಳಿರ್ತೀವಿ. ಅವನು ಸ್ವಲ್ಪ ಎಲ್ಲ ಹೇರ್ ಕಟಿಂಗ್ ಮಾಡಿ ಒಂದ್ ಕನ್ನಡಿ ಹಿಡಿದ್ಬಿಟ್ಟು ತೋರಿಸ್ತಾನೆ ಹಿಂದ್ಗಡೆ. ಅವಾಗ ನಾವು ನೋಡ್ತೀವಿ, ಓಕೆ ಇದು ಕರೆಕ್ಟ್ ಆಗಿದೆ, ಓಕೆ ಏನ್ ಬೇಕಾಗಿಲ್ಲ, ಇಲ್ಲೊಂದ್ ಚೂರ್ ತುಂಡ್ ಮಾಡ ಅಂತ ಹೇಳ್ತೀವಿ. ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಇದಾಗಿರ್ತದೆ, ಅವನೊಂದ್ ಚೂರ್ ತುಂಡ್ ಮಾಡಿ ಸರಿ ಮಾಡ್ತಾನೆ. ಸಮಗ್ರ ಮೌಲ್ಯಮಾಪನನು ಅದೇ ತರ. ಯಾವ್ದು ಒಳ್ಳೇದಿರುತ್ತೆ ಅದನ್ನ ಏನಂತಂದ್ರೆ ಅದನ್ನ ಹಾಗೆ ಏನ ಸ್ವಲ್ಪ ಇಂಪ್ರೂವ್ ಆಗಿರ್ತದೆ ಅದು ಇವೆರಡನ್ನು ಸೇರಿಸಿ ಒಂದು ಸಮಗ್ರವಾಗಿ ವರದಿನ ಸಭೆಯ ಕೊನೆಯಲ್ಲಿ ಪ್ರಸ್ತುತಪಡಿಸ್ತೀವಿ. ಅದರಲ್ಲಿ ಒಳ್ಳೇದನ್ನ ಮುಂದಿನ ಸಭೆಗಳಲ್ಲಿ ಅಳವಡಿಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಆಮೇಲೆ ಇಂಪ್ರೂವ್ ಮಾಡ್ಕೋಬೇಕಾಗಿರೋದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗೋದು. ಸೊ ಇದು ಒಟ್ಟಾರೆ ಸಮಗ್ರ ಮೌಲ್ಯಮಾಪನದ ಒಂದು ಪಾತ್ರಧಾರಿಯ ವಿವರ ಅಂತಾನೆ ಹೇಳ್ಬೋದು. ಇದನ್ನ ಸಭೆನ ಒಂದು ವಿವಿಧ ದೃಷ್ಟಿಕೋನಗಳಲ್ಲಿ ಮೌಲ್ಯಮಾಪನ ಮಾಡ್ಬೇಕಾಗಿರೋದ್ರಿಂದ ಇದಕ್ಕೆ ಒಬ್ರ ಕೈಲಿ ಆಗಲ್ಲ. ಅದಕ್ಕೆ ಏನಂತಂದ್ರೆ ನನಗೆ ಸಹಾಯ ಮಾಡೋದಕ್ಕೆ ಈ ರೋಲ್ ಅಲ್ಲಿ ಇನ್ನೂ 2 ಇದ್ದಾರೆ. ಅದರಲ್ಲಿ ಮೊದಲನೇವ್ರು ಏನಂತಂದ್ರೆ ನಮ್ಮ ವೆಂಕಟೇಶ್ ಅವರು. ಸೊ ವೆಂಕಟೇಶ್ ಅವರು ಇವತ್ತು ಸಮಯ ಪಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೆಂಕಟೇಶ್ ಅವ್ರ ಬಗ್ಗೆ ಹೇಳೋದಕ್ಕೆ ಹಲವಾರು ವಿಚಾರಗಳಿದೆ. ಅದರಲ್ಲಿ ಒಂದು ನನಗೆ ಅವ್ರ ಬಗ್ಗೆ ಇಷ್ಟ ಆಗೋದು ಏನಪ್ಪಾ ಅಂತಂದ್ರೆ, ಅವ್ರ ಒಂಥರ ಇದು ಫೈಟರ್ ಅವರು. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಒಂದು 20 years ಬ್ಯಾಕ್ ನನ್ನ ಕಿರಿಯ ಸ್ನೇಹಿತರೊಬ್ರು ಎಲೆಕ್ಷನ್ ನಿಂತಿದ್ರು, ಚುನಾವಣೆಗೆ. ಇದು MLA ಎಲೆಕ್ಷನ್ಗೆ. ಸೊ ಲೋಕಸತ್ತಾ ಪಾರ್ಟಿ ಅಂತ ಒಂದು ಪಾರ್ಟಿ, ಅದು ಇದರಲ್ಲಿ ಮೈಸೂರಲ್ಲಿ ಅದು ಎಲೆಕ್ಷನ್ ಯಾವ್ದೋ ಒಂದು ಬಹುಶಃ ಅದು ಕೃಷ್ಣರಾಜ ಕ್ಷೇತ್ರ ಅಂತ ಅನ್ಸುತ್ತೆ, ಅಲ್ಲಿಂದ ನಿಂತಿದ್ರು.
ಆ ಸಂದರ್ಭದಲ್ಲಿ ನಮ್ಮ ವೆಂಕಟೇಶ್ ಅವರು ಅವ್ರಿಗೆ ಕ್ಯಾಂಪೇನ್ ಮ್ಯಾನೇಜರ್ ಆಗಿ ಒಂದು ಇದಾಗಿ ಒಂದು ಡೆಡಿಕೇಟ್ ಆಗಿ ಕೆಲಸ ಮಾಡಿ ಆ ಎಲೆಕ್ಷನ್ ಪೂರ್ತಿ ಏನಂತಂದ್ರೆ ಓಡಾಡ್ಕೊಂಡು ಎಲ್ಲ ಮಾಡಿದ್ರು. ಬರೀ ಈ ಕ್ಯಾಂಪೇನ್ ಮ್ಯಾನೇಜರ್ ಆದ್ರೆ ಅವ್ರು ಫೈಟರ್ ಆತರ ಅಲ್ಲ. ಅದ್ ಏನಂತಂದ್ರೆ ಅದು ಡೇ 1 ಅಲ್ಲೇ ಕ್ಲಾರಿಟಿ ಇತ್ತು. ಇದೇನಂತಂದ್ರೆ ಇದು ಸೋಲೋ ಯುದ್ಧ ಅಂತ. ಗೆಲ್ಲ ಯುದ್ಧ ಎಲ್ಲರೂ ಆಡ್ತಾರೆ, ಸೋಲೋ ಯುದ್ಧದಲ್ಲಿ ಫುಲ್ 100% ಕೊಟ್ಟು ಅದನ್ನೇನಂತಂದ್ರೆ ಪ್ರಯತ್ನ ಮಾಡ್ತೀವಲ್ಲ, ಅದು ಎಲ್ರ ಕೈಲಿ ಆಗಲ್ಲ. ತುಂಬಾ ಜನ ಏನ್ ಮಾಡ್ತೀವಿ, ಬಿಗಿನಿಂಗ್ ಅಲ್ಲಿ ನಮ್ಗೆ ಇದು ಓಕೆ, ಇದು ನಾವು ಗೆಲ್ಲಲ್ಲ ಅಂತ ಗೊತ್ತಾಗ್ಬಿಟ್ರೆ ಏನಂದ್ರೆ ಬಿಟ್ಬಿಡ್ತೀವಿ ಅದನ್ನ ಕಂಪ್ಲೀಟ್ ಆಗಿ, ಅದ್ರ ಮೇಲೆ ಏನೇ ಎಫರ್ಟ್ ಹಾಕಲ್ಲ. ಸೊ ಆ ತರ ವೆಂಕಟೇಶ್ ಅವ್ರು ಮಾಡಿಲ್ಲ. ಅವರು ಏನಂತಂದ್ರೆ ಒಂದು 100% ಅವ್ರದ್ದು ಏನಿದೆ ಅದನ್ನ ಕೊಟ್ಟು ಒಂದು ಡೆಡಿಕೇಟ್ ಆಗಿ ಆ ಒಂದು ಎಲೆಕ್ಷನ್ ನಡೆಸ್ಕೊಟ್ರು. ಅದು ಫೈನಲ್ ಆಗಿ ಎಲೆಕ್ಷನ್ಗಳು ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಫ್ಯಾಕ್ಟರ್ಗಳು ಪರಿಣಾಮ ಬೀರ್ತವೆ. ಫಲಿತಾಂಶ ಏನೇ ಇರ್ಬೋದು, ಬಟ್ ವೆಂಕಟೇಶ್ ಅವ್ರದ್ದು ಒಂದು ಗುಣನ ಅಲ್ಲಿ ನಮ್ಗೆ ನೋಡೋದಕ್ಕೆ ಒಂದು ವೇದಿಕೆ ಆಯ್ತು ಅಂತಾನೆ ಹೇಳ್ಬೋದು. ಇದನ್ನ ಹೇಳ್ತಾ ಈಗ ಸಮಯ ಪಾಲಕ ರೋಲ್ ಪಾತ್ರಧಾರಿ ಬಗ್ಗೆ ವಿವರನ ಸಭೆ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ವೆಂಕಟೇಶ್ ಅವ್ರನ್ನ ವೇದಿಕೆ ಕರಿತಾ ಇದ್ದೀನಿ. ವೆಂಕಟೇಶ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಮೋಹನ್ ಮೂರ್ತಿ ಅವ್ರಿಗೆ ನನ್ನ ಬಗ್ಗೆ ಒಂದು ಸಣ್ಣ ಪರಿಚಯ ಕೊಟ್ಟಿದ್ದಕ್ಕೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು, ಇನ್ನು ಮರೆಯಕ್ಕಾಗಿಲ್ಲ ಅದು. ಹಿಂಗೆ ದಿನ ಆಫೀಸ್ಗೆ ಹೋಗಿ ಬಂದು ಕೆಲಸ ಮಾಡ್ತಿದ್ರ ಮಧ್ಯೆ ಅದೊಂದು ಚಾಲೆಂಜಿಂಗ್ ಆಗುವಂತ ಒಂದು ಅಸೈನ್ಮೆಂಟ್. ಈಗ ಸಮಯ ಪಾಲನೆ ಬಗ್ಗೆ ಹೇಳೋದಾದ್ರೆ, ಪ್ರಿಪೇರ್ಡ್ ಸ್ಪೀಚ್ಗೆ 4 ರಿಂದ 6 ನಿಮಿಷದ ತನಕ ಟೈಮ್ ಇರುತ್ತೆ. ಅಲ್ಲ, ಪ್ರಿಪೇರ್ಡ್ ಸ್ಪೀಚ್ 5 ರಿಂದ 7. 5 ರಿಂದ 7. ಓಕೆ, 5 ರಿಂದ 7 ನಿಮಿಷದ ತನಕ ಟೈಮ್ ಇರುತ್ತೆ. 5 ನಿಮಿಷಕ್ಕೆ ನಾನು ಗ್ರೀನ್ ಕಲರ್ ಸ್ಕ್ರೀನ್ ಬರೆಸ್ತೀನಿ ನನ್ನ ಇದ್ರಲ್ಲಿ. ಆಮೇಲಿಂದ 6 ನಿಮಿಷಕ್ಕೆ ತೋರ್ಸಕ್ ಸಾಧ್ಯನಾ ಅದು? ನೋಡ್ತೀನಿ. ಸರ್, ಇದು ಆಕ್ಚುಲಿ ಟೈಮರ್ ನಂದಿತ್ತು ಅನ್ಸುತ್ತೆ. ನೀವು ಇದ್ರ ಪ್ರಕಾರ ಮೋಸ್ಟ್ಲಿ ಅದಕ್ಕೆ ಅವರು ರೆಡಿ ಆಗಿರ್ಲಿಲ್ಲ ಅನ್ಸುತ್ತೆ. ಹೌದಾ? ಓಕೆ. ನಾನು ಇದ್ ಮಾಡ್ಲಾ ಸರ್, ಅಥವಾ ನೀವು ಮಾಡ್ತೀರಾ? ಇಲ್ಲ, ನೀವೇ ತಗೊಳ್ಳಿ ಸರ್. ಅದು ನಾನು ಇದೆ ಅನ್ಕೊಂಡಿದ್ದೆ. ಇದು ಪರವಾಗಿಲ್ಲ, ನಾನ್ ಮಾಡ್ತೀನಿ ಸರ್. ಪರವಾಗಿಲ್ಲ ಸರ್. ಒನ್ ಸರ್. ಓಕೆ ಓಕೆ ಓಕೆ, ನಾನು ಶೇರ್ ಮಾಡ್ತೀನಿ. ಸೊ ಪ್ರಿಪೇರ್ಡ್ ಸ್ಪೀಚ್ಗೆ ನಾನು 5 ನಿಮಿಷಕ್ಕೆ ಗ್ರೀನ್ ಕಾರ್ಡು, ಮತ್ತೆ 6 ನಿಮಿಷಕ್ಕೆ ಯೆಲ್ಲೋ ಕಾರ್ಡು, ಮತ್ತೆ 7 ನಿಮಿಷಕ್ಕೆ ರೆಡ್ ಕಾರ್ಡ್ ಅನ್ನ ತೋರಿಸ್ತೇನೆ. ಮತ್ತೆ ಟೇಬಲ್ ಟಾಪಿಕ್ ಸೆಷನ್ಸ್ಗೆ 1 ನಿಮಿಷಕ್ಕೆ ಗ್ರೀನ್ ಕಾರ್ಡು, 1 ನಿಮಿಷ 30 ಸೆಕೆಂಡ್ಗೆ ಯೆಲ್ಲೋ ಕಾರ್ಡು, ಮತ್ತೆ 2 ನಿಮಿಷಕ್ಕೆ ರೆಡ್ ಕಾರ್ಡ್ ಅನ್ನು ತೋರಿಸ್ತಾನೆ. ಮತ್ತೆ ಎವ್ಯಾಲ್ಯೂಯೇಷನ್ ಸೆಷನ್ಗೆ 2 ನಿಮಿಷಕ್ಕೆ ಗ್ರೀನ್ ಕಾರ್ಡು, 2 ನಿಮಿಷ 30 ಸೆಕೆಂಡ್ಗೆ ಯೆಲ್ಲೋ ಕಾರ್ಡು, ಮತ್ತೆ 3 ನಿಮಿಷಕ್ಕೆ ರೆಡ್ ಕಾರ್ಡ್ ಅನ್ನು ತೋರಿಸ್ತೀನಿ. ಸೊ ಇಷ್ಟು ನಾನು ಟೈಮ್ ಕಾರ್ಡ್ ತೋರಿಸ್ತಾ ಇರ್ತೇನೆ. ಮತ್ತೆ ಸಭೆಯ ಕೊನೆಯಲ್ಲಿ ಜನರಲ್ ಎವ್ಯಾಲ್ಯೂಯೇಟರ್ ಕರೆದಾಗ ನನ್ನ ರಿಪೋರ್ಟ್ ಅನ್ನ ನಾನು ಪ್ರಸ್ತುತಪಡಿಸ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದ ಅನಿಲ್ ಕುಮಾರ್. ಕ್ಷಮೆ ಇರ್ಲಿ, ಸ್ವಲ್ಪ ರೋಲ್ಗಳು ಸ್ವಲ್ಪ ಆ ಕಡೆ ಆಯ್ತು. ಲಾಸ್ಟ್ ಮಿನಿಟ್ ಅಲ್ಲಿ ಸ್ವಲ್ಪ ಇಂಟರ್ಚೇಂಜ್ ಆಗಿ ಇದಾಗಿದೆ. ಧನ್ಯವಾದ ಅನಿಲ್. ಈಗ ಇನ್ನೊಬ್ರು ನನ್ಗೆ ನನ್ನ ರೋಲ್ ಅಲ್ಲಿ ಸಹಾಯ ಮಾಡೋದಕ್ಕಿದ್ದಾರೆ. ಆ ಕೌಂಟರ್ ಮತ್ತೆ ಗ್ರಮೇರಿಯನ್ ಈ ಪಾತ್ರನ ನಿರ್ವಹಿಸ್ತಾ ಇರೋರು ರಾಘವೇಂದ್ರ ಅವರು. ರಾಘವೇಂದ್ರ ಅವರು ಸಿಂಗಾಪುರ್ ಅಲ್ಲಿ ಕೆಲಸ ಮಾಡೋದು. ಅವರು ಅನಿವಾಸಿ ಭಾರತೀಯ, ಈಗ ಭಾರತದಲ್ಲಿದ್ದಾರೆ. ಅವರು ನನಗೆ ಇಂಜಿನಿಯರಿಂಗ್ ಕಾಲದ ಸ್ನೇಹಿತರು. ಅವರಲ್ಲಿ ನಾನ್ ಮೆಚ್ಚುವಂತ ಹಲವಾರು ಗುಣಗಳಿದೆ. ಅದ್ರಲ್ಲಿ ಒಂದೇನಂತಂದ್ರೆ ಅವರು ಒಂದು ಹೊಸದನ್ನ ಕಲಿಬೇಕು ಅನ್ನೋ ಒಂದು ವಿಚಾರ ಇದೆಯಲ್ಲ ಅವ್ರಿಗೆ. ಅವ್ರಿಗೆ ಒಂದು ವೈವಿಧ್ಯಮಯ ಆಸಕ್ತಿ ಇದೆ. ಅವರು ಈಗ ಎಕನಾಮಿಕ್ಸ್ ಅಲ್ಲಿ ಅವರು ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾರೆ. ಅರ್ಥಶಾಸ್ತ್ರನ ತಿಳ್ಕೊಬೇಕು ಅನ್ನೋದ್ರ ಜೊತೆಗೆ ಅವ್ರಿಗೆ ಸಾಹಿತ್ಯದಲ್ಲೂ ಕೂಡ ಒಳ್ಳೆ ಅಭಿರುಚಿ ಇದೆ. ಅವರು ತುಂಬಾ ಚೆನ್ನಾಗಿ ಒಂದು ಪದ್ಯಗಳಿರ್ಬೋದು ಅಥವಾ ಗದ್ಯ ಇರ್ಬೋದು ಅದನ್ನ ರಚಿಸಬಲ್ರು.
ಸೊ ಇದು ನಮ್ಮ ರಾಘವೇಂದ್ರ ಅವರ ಒಂದು ಸಂಕ್ಷಿಪ್ತ ಪರಿಚಯ. ಇವತ್ತು ಅವರು ಆ ಕೌಂಟರ್ ಮತ್ತೆ ಗ್ರೆಮೇರಿಯನ್ ರೋಲ್ ತಗೊಂಡಿದ್ದಾರೆ. ಆ ಪಾತ್ರದ ಬಗ್ಗೆ ವಿವರಗಳನ್ನ ಸಭೆ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ರಾಘವೇಂದ್ರ ಅವರನ್ನ ವೇದಿಕೆ ಕರಿತಾ ಇದ್ದೀನಿ. ರಾಘವೇಂದ್ರ ಅವರೇ, ವೇದಿಕೆ ನಿಮ್ದು. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು ಮೋಹನ್ ಮೂರ್ತಿ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಸೊ ನಾನಿವತ್ತು ವ್ಯಾಕರಣಕಾರನ आपका अनुरोध है कि कृपया हमारे चैनल को सब्सक्राइब करें, वीडियो को लाइक करें। ಸಾರಿ, ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ಕನ್ಫ್ಯೂಷನ್ ಆಯಿತು. ಸೊ ನಾನು ಇವತ್ತು ವ್ಯಾಕರಣಕಾರನಾಗಿ ಮತ್ತು ಗಣಕಕಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇದೆಲ್ಲಕ್ಕೂ ಮುಂಚೆ ನಾನು ಇಂದಿನ ದಿನದ ಪದ ಕೊಡ್ತೀನಿ. ಅದಾದ್ಮೇಲೆ ನಾನು ಪಾತ್ರದ ವಿಚಾರವಾಗಿ ಸ್ವಲ್ಪ ವಿವರಣೆ ಕೊಡ್ತೀನಿ. ಸೊ ಇಂದಿನ ದಿನದ ಪದ ಯುಪೋರಿಯಾ. ಯುಪೋರಿಯಾ ಅಂದ್ರೆ ಉನ್ಮಾದ. ಸೊ ಉದಾಹರಣೆ ಹೇಳ್ಬೇಕಂದ್ರೆ ಎ ಫೀಲಿಂಗ್ ಆಫ್, ಅದೇ ಇದು ಎಕ್ಸಾಂಪಲ್ ಅಲ್ಲ, ಅದ್ರ ಡಿಸ್ಕ್ರಿಪ್ಷನ್ ಏನಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ ಎ ಫೀಲಿಂಗ್ ಆಫ್ ಇಂಟೆನ್ಸ್ ಹ್ಯಾಪಿನೆಸ್ ಆರ್ ಎಕ್ಸೈಟ್ಮೆಂಟ್ ಅಂತ. ಕನ್ನಡದಲ್ಲಿ ಅದು ಉನ್ಮಾದ ಅಂದ ತಕ್ಷಣ ಅತೀವ ಸಂತೋಷ ಅಥವಾ ಪರಮೋಲ್ಲಾಸ ಅಥವಾ ಮಿತಿ ಮೀರಿದ ಖುಷಿ ಅಂತಾರಲ್ಲ, ಹಾಗೆ. ಸೊ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಈ ಕ್ರಿಕೆಟ್ ನಲ್ಲಿ RCB ಗೆದ್ದಾಗ ಅಭಿಮಾನಿಗಳೆಲ್ಲ ಉನ್ಮಾದದಲ್ಲಿದ್ದರು ಅಂತ ಹೇಳ್ಬೋದು. ಅದಾದ್ಮೇಲೆ ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ದ ಫಾಲ್ ಆಫ್ ದ ಬರ್ಲಿನ್ ವಾಲ್ ಕಾಸ್ಡ್ ಯುಪೋರಿಯಾ ಇನ್ ದ ವೆಸ್ಟ್ ಅಂತ. ಸೊ ಇದು ಉನ್ಮಾದ ಅನ್ನೋ ಪದ ಇವತ್ತಿನ ಪದ. ಸೊ ದಯವಿಟ್ಟು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಇದನ್ನ ಉಪಯೋಗಿಸೋದಕ್ಕೆ ಪ್ರಯತ್ನ ಪಡಿ. ಸೊ ಈಗ ನನ್ನ ಪಾತ್ರದ ವಿಷಯಕ್ಕೆ ಬಂದ್ರೆ, ನಾನಿಂದು ವ್ಯಾಕರಣಕಾರನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸ್ಪಷ್ಟವಾದ ವ್ಯಾಕರಣ ಯಾವುದೇ ಒಂದು ಭಾಷೆಗೆ ಸೌಂದರ್ಯ ಕೊಡುತ್ತೆ. ಅಲಂಕಾರಗಳು ಕೂಡ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಒಂದು ಭಾಷೆ ಅದು ಸರಳವಾಗಿದ್ದಷ್ಟು ಮತ್ತೆ ಅದು ಗಂಭೀರವಾಗಿದ್ದಷ್ಟು ಕೂಡ ಅದರಲ್ಲಿ ಸೌಂದರ್ಯ ಇರುತ್ತೆ. ಸೊ ಇವತ್ತು ಅಲಂಕಾರದ ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಏನಪ್ಪ ಅಂದ್ರೆ ಸಮಾಸ ಅಂದ್ರೆ ನಂಗೆ ಬಹಳ ತುಂಬಾ ಇಷ್ಟ. ಯಾಕಂದ್ರೆ ತುಂಬಾ ಸಲ ನಾನು ಚಿಕ್ಕ ಹುಡುಗ ಕಲಿಯುವಾಗ ಸಮಾಸಗಳನ್ನ ಬಹಳ ತಮಾಷೆಯಾಗಿ ಕೂಡ ಉಪಯೋಗಿಸ್ತಿದ್ದೀನಿ. ಸೊ ಸಮಾಸ ಅಂದ್ರೆ 2 ಅಥವಾ ಹೆಚ್ಚಿನ ಪದಗಳು ಸೇರಿ ಮಧ್ಯದಲ್ಲಿ ವಿಭಕ್ತಿ ಕೈಬಿಟ್ಟು ಒಂದು ಹೊಸ ಅರ್ಥಪೂರ್ಣ ಪದ ಆಗುತ್ತಲ್ಲ, ಅದನ್ನ ಸಮಾಸ ಅಂತ ಕರೀತಾರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪದಗಳನ್ನ ಸಂಕ್ಷಿಪ್ತವಾಗಿ ಅರ್ಥವನ್ನ ಗಟ್ಟಿಯಾಗಿ ಹೇಳುವ ವಿಧಾನನೇ ಸಮಾಸ. ಉದಾಹರಣೆ ಏನಪ್ಪಾ ಅಂದ್ರೆ ಸುಂದರವಾದ ಮುಖ ಅಂತ ಹೇಳೋ ಬದಲು ಚಂದ್ರಮುಖಿ ಅಂತ ಹೇಳಿದ್ರೆ ಅದ್ರ ಪ್ರಭಾವನೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ನಿಮ್ ಮಾತುಗಳಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಸಮಾಸಗಳು ಅಥವಾ ಅಲಂಕಾರಗಳನ್ನ ಪ್ರಯೋಗ ಮಾಡಿ. ಸೊ ವ್ಯಾಕರಣಕಾರನಾಗಿ ಸಭೆಯಲ್ಲಿ ಎಲ್ಲರ ಮಾತುಗಳನ್ನ, ಅವರ ಭಾಷೆ, ಪದ, ವಾಕ್ಯಗಳ ಪ್ರಯೋಗಗಳನ್ನ ಗಮನವಿಟ್ಟು ಕೇಳಿಸ್ಕೊಂಡು ಯಾವ್ದಾದ್ರು ವಿಶೇಷ ಉಲ್ಲೇಖಗಳಿದ್ರೆ ಅಥವಾ ಸಮಾಸ ಅಥವಾ ವರ್ಡ್ ಆಫ್ ದ ಡೇ ಯಾವ್ದಿತ್ತು ಅದನ್ನ ಉಪಯೋಗಿಸಿದ್ರೆ ಅವಳನ್ನೆಲ್ಲ ಟಿಪ್ಪಣಿ ಮಾಡ್ಕೊಂಡು ಸಭೆಯ ಕೊನೆಯಲ್ಲಿ ವರದಿ ಕೊಡ್ತೀನಿ. ಇನ್ನು ನಾನು ಆ ಗಣಕಾರನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸೊ ಅನುಪಯುಕ್ತ ಪದಗಳನ್ನ ಪದೇ ಪದೇ ಬಳಸೋದ್ರಿಂದ ನಮ್ಮ ಮಾತಿನ ಸ್ವಾರಸ್ಯ ಕಡಿಮೆ ಆಗುತ್ತೆ. ಸೊ ಅಂತ ಪದಗಳು ಯಾವಪ್ಪ ಅಂದ್ರೆ ಮಾತುಗಳ ಮಧ್ಯೆ ಆ, ಹೂ, ಇವನು ಅಂತ ಇನ್ನು ಮುಂತಾದ ಪದಗಳನ್ನ ಉಪಯೋಗಿಸ್ತೀವಿ ನಮಗೆ ಗೊತ್ತಾಗ್ದಲೆ. ಸೊ ನಾವು ಬಹಳ ವೇಗವಾಗಿ ಮಾತನಾಡುವಾಗ ನಮ್ಮ ಬ್ರೈನ್ ಆ ಸ್ಪೀಡ್ ನ ಕ್ಯಾಚಪ್ ಮಾಡೋದಕ್ಕೆ ಸ್ವಲ್ಪ ಸಮಯ ಕೇಳುತ್ತೆ. ಹಾಗಾಗಿ ಮಾತಿನ ಮಧ್ಯೆ ಅನಪೇಕ್ಷಿತವಾಗಿ ಕೆಲವು ಅನುಪಯುಕ್ತ ಪದಗಳನ್ನ ನಮಗೆ ಗೊತ್ತಿಲ್ಲದೆ ಬಳಸ್ತೇವೆ. ಸೊ ಸಾಧ್ಯ ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ಇಂಥ ಪದಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಮಾತುಗಳೇನಪ್ಪಾ ಅಂದ್ರೆ ಕೇಳುಗರ ಕಿವಿಗೆ ಇಂಪಾಗಿ ಕೇಳಿಸ್ಬೇಕು ಅಂದ್ರೆ ಸೊ ಇಂಥ ಪದಗಳನ್ನ ಆದಷ್ಟು ಕಡಿಮೆ ಮಾಡ್ಬೇಕು. ಸೊ ಇವತ್ತು ನಾನು ಈ ಸಭೆಯಲ್ಲಿ ಯಾರ್ಯಾರು ಅಂತ ಪದಗಳನ್ನ ಉಪಯೋಗಿಸ್ತಾರೋ ಅವ್ರನ್ನೆಲ್ಲ ಟಿಪ್ಪಣಿ ಮಾಡ್ಕೊಂಡು ಸಭೆಯ ಕೊನೆಯಲ್ಲಿ ವರದಿ ಕೊಡ್ಬೇಕು. ಸೊ ಇಷ್ಟು ಹೇಳಿ ನನ್ನ ವೇದಿಕೆಯನ್ನ ಮತ್ತೆ ಮರಳಿ ಮೋಹನ್ ಬರ್ತೇವೆ. ಧನ್ಯವಾದ. ಧನ್ಯವಾದ ರಾಘವೇಂದ್ರ ಅವರೇ. ಬಹಳ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ರೋಲ್ ಬಗ್ಗೆ ಎಲ್ಲರಿಗೂ ಅರ್ಥ ಆಗುವಂಗೆ ಉದಾಹರಣೆಗಳ ಸಮೇತ ಹೇಳ್ಕೊಟ್ಟಿದ್ದೀರಿ. ನಿಮ್ಗೆ ಧನ್ಯವಾದ. ಈಗ ಸಭೆನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಮ್ಮ ಇವತ್ತಿನ ನಿರೂಪಕರಾದಂತಹ ರವಿಕುಮಾರ್ ಅವರಿಗೆ ವೇದಿಕೆಯನ್ನ ಕೊಡ್ತಾ ಇದ್ದೀನಿ. ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ. ನಾವು ಇವಾಗ ವಿಮಾನ ಇದು ಅಪಹರಣ ಆಗಿದೆ. ಅದನ್ನು ಇವಾಗ ಎಲ್ಲಿದೆ, ಉಗಾಂಡದಲ್ಲಿ ಏರ್ಪೋರ್ಟ್ ಅಲ್ಲಿ ಅಪಹರಣಕಾರರು ವಿಮಾನ ತಂದು ನಿಲ್ಸ್ಕೊಂಡಿದ್ದಾರೆ. ಇಲ್ಲಿ ಯಾಕೆ ತಂದು ನಿಲ್ಸ್ಕೊಂಡ್ರು ಅಂತ ಅಂದ್ರೆ
ಆಮೇಲೆ ಅಪಹರಣ ಏನಕ್ಕಾಯ್ತು ಅನ್ನೋದು ಇವಾಗ ಪ್ರಶ್ನೆ. ಈ ಈ ಪಾಪ್ಯುಲರ್ ಫ್ರಂಟ್ ಅಂತ ಒಂದು ಆರ್ಗನೈಸೇಷನ್ ಇತ್ತಲ್ಲ, ಅವ್ರ ಡಿಮ್ಯಾಂಡ್ ಏನಿತ್ತಪ್ಪ ಅಂದ್ರೆ ಈ ಇಸ್ರೇಲ್ ಆಮೇಲೆ ಇನ್ನಿತರ ದೇಶಗಳಲ್ಲಿರೋ ಈ ಪ್ಯಾಲೆಸ್ತೀನ್ ಕ್ರಿಮಿನಲ್ಸ್ ಅಥವಾ ಭಯೋತ್ಪಾದಕರನ್ನ ಅಂತ ಯಾರು ಜೈಲಲ್ಲಿ ಇಟ್ಟಿದ್ದಾರೆ ಅವ್ರನ್ನ ರಿಲೀಸ್ ಮಾಡಬೇಕು, ಅವ್ರನ್ನ ಬಿಡುಗಡೆಗೊಳಿಸ್ಬೇಕು. ಜೊತೆಗೆ ಒಂದು 5 ಮಿಲಿಯನ್ ರ್ಯಾನ್ಸಮ್ ಅಂತ ಒಂದು ದುಡ್ಡನ್ನ ಅವ್ರಿಗೆ ಬೇಡಿಕೆ ಇಟ್ರು. ಇದೆರಡು ಬೇಡಿಕೆನ ಇಟ್ರು. ಆಮೇಲೆ ಏನ್ ಮಾಡಿದ್ರು, ಈ ಯಾವಾಗ ಈ ವಿಮಾನ ಅಪಹರಣ ಆಗಿದೆ ಅಂತ ಗೊತ್ತಾಯ್ತು, ಎಲ್ಲ ಕಡೆ ಒಂದ್ ರೀತಿ ಸಂಚಲನ ಉಂಟು ಮಾಡ್ತು. ಈ ಯಾವಾಗ ಅವರು ವಿಮಾನನ ಇಲ್ಲಿ ಯುಗಾಂಡಕ್ಕೆ ತಂದು ನಿಲ್ಸ್ಕೊಂಡ್ರು, ಈ ಇಬ್ರು ಇಬ್ರು ಮಿಲಿಟೆಂಟ್ಸ್ ಪಾಪ್ಯುಲರ್ ಫ್ರಂಟ್ ಇಂದ, ಇನ್ನೊಂದಿಬ್ರು ಜರ್ಮನ್ ರೆವಲ್ಯೂಷನರೀಸ್ ಅಲ್ಲಿಂದ ಇಬ್ರು ಇದ್ರು, ಅದ್ರಲ್ಲಿ ಒಬ್ರು ಲೇಡಿ ಇದ್ರು. ಅದ್ರ ಜೊತೆಗೆ ಉಗಾಂಡದಲ್ಲಿ ಇನ್ನೂ 3 ಜನ ಪ್ಯಾಲೆಸ್ತೀನ್ ಅಪಹರಣಕಾರರು ಸೇರ್ಕೊಂಡು ಟೋಟಲಿ 7 ಜನ ಅಪಹರಣಕಾರ ಇರ್ತಾರೆ. ಯಾಕೆ ಉಗಾಂಡಕ್ಕೆ ತಂದಿಟ್ಕೊಂಡ್ರು ಅಂತ ಅಂದ್ರೆ, ಆ ಉಗಾಂಡದಲ್ಲಿ ಅಧಿಕಾರ ನಡೆಸ್ತದವನು ಒಬ್ಬ ಸರ್ವಾಧಿಕಾರಿ ಇದ್ದ, ಅವನು ಆದಿ ಅಮೀನ್ ಅಂತ ಅವನು ಇದ್ದ. ಅವನಿಗೆ ಎಲ್ರೂ ಒಬ್ಬ ಸರ್ವಾಧಿಕಾರಿಗಳಿಗೆ ಒಂದ್ ರೀತಿ ಏನೋ ಒಂದು ಆಸೆ ಇರುತ್ತೆ. ಏನಂತ ಅಂದ್ರೆ, ನಾನು ಮುಸ್ಲಿಂ ವರ್ಲ್ಡ್ ಅಲ್ಲಿ ಅಥವಾ ಅರಬಿಕ್ ವರ್ಲ್ಡ್ ಅಲ್ಲಿ ನಾನು ಅವ್ರಿಗೆ ಒಂದ್ ರೀತಿ ನಾನು ದೊಡ್ಡವನಂತ ತೋರ್ಸ್ಕೋಬೇಕು, ನಾನು ಇವ್ರಿಗೆ ಪ್ಯಾಲೆಸ್ತೀನ್ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತೋರ್ಸ್ಕೋಬೇಕು. ಇದೆಲ್ಲ ಒಂಥರ ಮಹತ್ವಾಕಾಂಕ್ಷೆ ಇರುತ್ತೆ. ಅದಕ್ಕೋಸ್ಕರ ಅವನು ಈ ಅಪಹರಣಕಾರರಿಗೆ ಸಹಾಯ ಮಾಡ್ತಾನೆ. ಆಮೇಲೆ ಅಪಹರಣ ಆದಾದ್ಮೇಲೆ ಏನಾಗುತ್ತೆ, ಮುಂದೆ ನೆಗೋಸಿಯೇಷನ್ ಅಂದ್ರೆ ಸಂಧಾನ ನಡೆಯುತ್ತೆ. ಯಾರ್ಯಾರು ಸಂಧಾನ, ಇಸ್ರೇಲ್ ಅಲ್ಲಿ ಏನ್ ಮಾಡೋದು ಅಂತ ಶುರು ಆಗುತ್ತೆ. ಕೊನೆಗೆ ಇಸ್ರೇಲ್ ಒಬ್ಬ ಸೇನಾಧಿಕಾರಿ ಮೂಲಕನೇ ಈ ಇವನ ಸರ್ವಾಧಿಕಾರಿ ಇದ್ನಲ್ಲ ಅವನ ಜೊತೆ ಒಂದು ಸಂಧಾನ, ಆಮೇಲೆ ಅಲ್ಲಿ ಅಪಹರಣಕಾರನ ಜೊತೆ ಒಂದ್ ರೀತಿ ಕಾಂಟ್ಯಾಕ್ಟ್ ತಗೊಂಡು ಸಂಧಾನ ಮಾಡಕ್ ಶುರು ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಇಸ್ರೇಲಿ ಸೇನಾಧಿಕಾರಿ ಏನ್ ಹೇಳ್ತಾನೆ ಆ ಸರ್ವಾಧಿಕಾರಿಗೆ, ನೋಡು, ಇಷ್ಟು ಜನರನ್ನ ನೀನು ಬಿಟ್ರೆ ನೀನು ಒಬ್ಬ ದೊಡ್ಡ ಮಾನವತಾವಾದಿ ಅಥವಾ ಗ್ರೇಟ್ ಹ್ಯೂಮನ್ ಆಗ್ತೀಯಾ ಅಂತ ತುಂಬಾ ಹೇಳ್ತಾನೆ. ಅವ್ರನ್ನ ಬಿಡು, ಇಲ್ಲ ಅಂದ್ರೆ ನಿಂಗೆ ತೊಂದರೆ ಆಗುತ್ತೆ. ಅಲ್ಲಿ ಇರೋ ಪ್ಯಾಸೆಂಜರ್ಸು ಬರೀ ಯಹೂದಿಗಳು ಅಥವಾ ಇಸ್ರೇಲ್ ಅವರಲ್ಲ, ಬೇರೆ ಫ್ರಾನ್ಸ್ ಅವ್ರು ಇರ್ಬೋದು, ಆಮೇಲೆ ಬೇರೆ ದೇಶದವರು ಇದ್ದಾರೆ. ನಿನಗೆ ಅವ್ರನ್ನೆಲ್ಲನೂ ನೀನು ಅವರ ಅವ್ರನ್ನ ಹೊತ್ತೆ ಇಟ್ಟು ಅವ್ರಿಗೆ ಏನೋ ಜೀವಕ್ಕೆ ತೊಂದರೆ ಆದ್ರೆ ಎಲ್ಲಾ ದೇಶಗಳು ನಿನ್ ಮೇಲೆ ಆಕ್ರಮಣ ಮಾಡ್ತೇವೆ. ನಿನ್ನ ದೇಶದ ಸ್ಥಿತಿ ಚಿಂತಾಜನಕವಾಗುತ್ತೆ ಅಂತ ಅವರು ಒಂದ್ ಕಡೆ ಸಂಧಾನ ಮಾಡಕ್ ಶುರು ಮಾಡಿದ್ರು. ಇದು ಯಾವಾಗ ಸ್ಟಾರ್ಟ್ ಆಯ್ತು? ಜುಲೈ 28. ಆಮೇಲೆ ಆ ಅಪಹರಣಕಾರರು ಒಂದು ಅಲ್ಟಿಮೇಟಮ್ ಅಂದ್ರೆ ಒಂದು ಜುಲೈ 1ನೇ ತಾರೀಕು ಒಳಗಡೆ ನೀವು ಇದನ್ನ ಮಾಡಬೇಕು, ಏನೋ ಭಯೋತ್ಪಾದಕನ ಅಥವಾ ಜೈಲನ್ನ ಬಿಡುಗಡೆ ಮಾಡಬೇಕು. ಟೋಟಲ್ 53 ಜನರನ್ನ ಬಿಡುಗಡೆ ಮಾಡಬೇಕು, ಆಮೇಲೆ ದುಡ್ಡು ಕೊಡ್ಬೇಕು ಅಂತ ಒತ್ತೆ ಇಟ್ರಲ್ಲ, ಅದು ಜುಲೈ 1ನೇ ತಾರೀಕು ಒಳಗಡೆ ನೀವು ಇದು ಮಾಡ್ಬೇಕು ಅಂತ ಒಂದು ಗಡುವು ನಿರ್ಧಾರ ಮಾಡ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಇನ್ನು ಒಂದು ನಿಗೋಸಿಯೇಷನ್ಗೆ ಅಂದ್ರೆ ಸಂಧಾನಕಾರರಾಗಿ ಈ ಪ್ಯಾಲೆಸ್ತೈನ್ ಆವಾಗ ಆಡಳಿತಗಾರರಾಗಿ ಯಾಸರ್ ಅರಫಾತ್ ಇರ್ತಾರೆ. ಅವರು ಸಹ ನಿಗೋಶಿಯೇಟ್ ಮಾಡಕ್ ಟ್ರೈ ಮಾಡ್ತಾರೆ ಅಪಹರಣರ ಜೊತೆ. ಅವರು ಒಪ್ಕೊಳ್ಳಲ್ಲ. ಅದೇ ರೀತಿ ಆಕಿ ಟೈಮಲ್ಲಿ ಈಜಿಪ್ಟ್ ಪ್ರೆಸಿಡೆಂಟ್ ಆಗಿರ್ತಾರೆ, ಯಾರು ಅನ್ವರ್ ಸಾದತ್ ಅಂತ. ಅವರು ಅಪಹರಣಕಾರರ ಜೊತೆ ಅವ್ರನ್ನ ಮನವೊಲಿಸಕ್ ಪ್ರಯತ್ನ ಪಡ್ತಾರೆ. ಅಪಹರಣಕಾರರು ಯಾರನ್ನು ಸಹ ಸಂಧಾನಕಾರನ ಅವ್ರ ಹತ್ರ ಸಂಧಾನ ಮಾಡಕ್ಕೆ ಅವರು ಬಿಟ್ಕೊಡಲ್ಲ. ಅವರೊಂಥರ ದೇವರ್ ಅಡಮೆಂಟ್. ಓಕೆ, ಅವರು ಯಾವ್ದು ಮಾತುಕತೆ ಇಲ್ಲ, ನಮ್ಮ ಬೇಡಿಕೆಗಳು ಈಡೇರ್ಲೇಬೇಕು, ನಾವ್ ಯಾರ ಜೊತೆನೂ ಮಾತಾಡಲ್ಲ ಅಂತ ಒಂದು ನಿರ್ಧಾರ ಮಾಡ್ತಾರೆ. ಆಮೇಲೆ ಇಸ್ರೇಲ್ ಏನ್ ಮಾಡುತ್ತೆ, ಇದು ಫ್ರಾನ್ಸ್ ವಿಮಾನ ಆದ್ರೂ ಸಹ ಅಲ್ಲಿ ಯಾವಾಗ ಇಸ್ರೇಲ್ ಸೇನಾಧಿಕಾರಿ ಸರ್ವಾಧಿಕಾರಿಗೆ ಏನ್ ಹೇಳ್ತಾನೆ, ಅಲ್ಲಿ ಎಲ್ಲಾ ದೇಶದ ಪ್ರಜೆ ತರ್ತಾರೆ, ಆಮೇಲೆ ಎಲ್ಲಾ ದೇಶಗಳು ನಿನ್ಮೇಲೆ ತಿರುಗಿ ಬಿದ್ರೆ ಉಗಾಂಡ ಉಳಿಯೋದೇ ಇಲ್ಲ ಅಂತ ಯಾವಾಗ ಅವನೊಂದ್ ರೀತಿ ಧಮ್ಕಿ ಅಥವಾ ಆಗ್ತಾನೆ, ಆವಾಗ ಈ ಸರ್ವಾಧಿಕಾರಿಗೆ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಆವಾಗ ಏನ್ ಮಾಡ್ತಾನೆ, ಅಲ್ಲೇ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿರ್ತಾನಲ್ಲ ಒತ್ತಾಯಗಳನ್ನೆಲ್ಲ, ಅವ್ರನ್ನ ಏನ್ ಮಾಡ್ತಾನೆ, ಒಂದು ಏರ್ಪೋರ್ಟ್ ಲಾಂಚ್ ಅಲ್ಲಿ ಇಟ್ಟಿರ್ತಾನಲ್ಲ, ಆವಾಗ ಏನ್ ಮಾಡ್ತಾನೆ, ಅಲ್ಲಿ ಈ ಇಸ್ರೇಲಿಯ ಯಹೂದಿಗಳನ್ನೆಲ್ಲ ಒಂದ್ ಕಡೆ,
ಒಂದು ಲಾಂಜ್ ಅಲ್ಲಿ, ಆಮೇಲೆ ಇನ್ನೊಂದು ಅಂದ್ರೆ ನಾನ್ ಇಸ್ರೇಲಿಯ ಯಹೂದಿಗಳನ್ನೆಲ್ಲ ಇನ್ನೊಂದ್ ಕಡೆ ಸಪ್ರೇಟ್ ಮಾಡಿ ಇಡ್ತಾನೆ. ಕೊನೆಗೆ ಏನ್ ಮಾಡ್ತಾನೆ, ಅವ್ರು ಟಾರ್ಗೆಟ್ ಇದ್ದಿದ್ದು ಇಸ್ರೇಲಿ ಆಮೇಲೆ ಜೀವಿಶ್ ಅಂದ್ರೆ ಯಹೂದಿಗಳ ಮೇಲೆ. ಅದಕ್ಕೆ ಏನ್ ಮಾಡ್ತಾನೆ, 28ನೇ ತಾರೀಕು ಆದ್ಮೇಲೆ ಈ ನಾನ್ ಇಸ್ರೇಲಿಯನ್ ಅಥವಾ ನಾನ್ ಜೀವಿಶ್ ಯಾರು ಇರ್ತಾರೆ ಅವ್ರನ್ನೆಲ್ಲ ಬಿಡುಗಡೆ ಮಾಡ್ತಾನೆ. ಅದು ಆಮೇಲೆ ಓನ್ಲಿ ಜೀವಿಶ್ ಅಥವಾ ಇಸ್ರೇಲಿಯನ್ ಮಾತ್ರ ಉಳಿಸ್ಕೊತಾನೆ. ಆಮೇಲೆ ಇಸ್ರೇಲ್ ಅಲ್ಲಿ ಅವಾಗ ಇದು ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ ಇಸ್ರೇಲ್ ಏನ್ ಮಾಡೋದು ಅಂತ ಅಲ್ಲಿ ಮಾತುಕತೆ ನಡೆಯುತ್ತೆ. ಅಲ್ಲಿ ತುಂಬಾ ಇಸ್ರೇಲ್ ಅಲ್ಲಿ ಆಡಳಿತಗಾರರಿಗೆ ತುಂಬಾ ಒತ್ತಡ ಸಿಲುಕ್ತಾರೆ. ಏನ್ ಮಾಡೋದು, ಇವಾಗ ಅವರ ಬೇಡಿಕೆಗಳಿಗೆ ತಲೆಬಾಗೋದು, ಇಲ್ಲ ಅಂದ್ರೆ ನಾವು ಒಂದು ಕೋವೆಟ್ ಆಪರೇಷನ್ ಅಂದ್ರೆ ಸೇನಾ ಕಾರ್ಯಾಚರಣೆ ಮಾಡೋದು. ಯಾವ್ದು ಉತ್ತಮ? ಸೇನಾ ಕಾರ್ಯಾಚರಣೆ ಮಾಡ್ತೀವಿ ಅಂತ ಆ ಅಪಹರಣಕಾರರಿಗೆ ಗೊತ್ತಾಗ್ಬಿಟ್ರಂತೂ ಎಷ್ಟು ಆ ಒತ್ತೆಯಾಳುಗಳನ್ನೆಲ್ಲ ಒಂದು ನಾನ್ ಇಸ್ರೇಲಿಗಳನ್ನೆಲ್ಲ ಬಿಡುಗಡೆ ಮಾಡಿದ್ರಲ್ಲ, ಅದಾದ್ಮೇಲೆ ಉಳ್ಕೊಂಡಿದ್ದು 106 ಜನ. ಓಕೆ, ಅವ್ರ 106 ಜನ ಜೀವ ಒಂದು ಒಂದು ಆತಂಕದಲ್ಲಿ ಇರುತ್ತೆ. ಅಂದ್ರೆ ಅವರು ಸಾಯೋ ಚಾನ್ಸಸ್ ಇರುತ್ತೆ. ಅವ್ರು ಏನಾದ್ರೂ ಬೇಡಿಕೆ ಇಟ್ಟಿರ್ತಾರೆ, ಯಾರೋ ಇವರು ಅಪಹರಣಕಾರ ಏನ್ ಹೇಳ್ತಾರೆ, ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಲಿಲ್ಲ ಅಂದ್ರೆ ಜುಲೈ 1ನೇ ತಾರೀಕಿಂದ ಒಬ್ಬೊಬ್ಬರನ್ನ ನಾವು ಸಾಯಿಸ್ತಾ ಬರ್ತೀವಿ ಅಂತ ಒಂದು ಎದುರಿಕೆನೆ ಅಥವಾ ಬೆದರಿಕೆನೋ ಹಾಕಿರ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇಲ್ಲಿ 2 ರೀತಿಯಿಂದನೂ ಒಂದು 2 ದಾರಿನೂ ಇವರು ಯೋಚನೆ ಮಾಡ್ತಾರೆ ಏನ್ ಮಾಡೋದು ಅಂತ. ಆವಾಗ ಏನ್ ಮಾಡ್ತಾರೆ, ಈ ಒಂದ್ ಕಡೆ ಇಸ್ರೇಲ್ ಸೇನಾಧಿಕಾರಿ ಕಂಟಿನ್ಯೂ ಮಾಡ್ತಾನೆ ಸಂಧಾನ ಮಾಡಕ್ಕೆ. ಇನ್ನೊಂದ್ ಕಡೆ ಏನ್ ಮಾಡ್ತಾರೆ, ಏನ್ ಮಾಡ್ಬೋದು, ಓಕೆ ಯಾರ್ ಸಹಾಯ ತಗೋಬಹುದು, ಓಕೆ ಯಾವ ರೀತಿ ಸೇನಾ ಕಾರ್ಯಾಚರಣೆ ಮಾಡ್ಬೋದು, ಕೌಂಟರ್ ಟೆರರ್ ಆಪರೇಷನ್ ಹೆಂಗ್ ಮಾಡ್ಬೋದು ಅನ್ನೋದೊಂದನ್ನ ಇವರು ಶುರು ಮಾಡ್ತಾರೆ. ಅದಕ್ಕೆ ಅವರೆಲ್ಲ ಪ್ಲಾನ್ ರೆಡಿ ಮಾಡ್ಕೋತಾರೆ. ಓಕೆ, ಅಷ್ಟ್ರೊಳಗಾಗ್ಲೇ ಆ ಸಂಧಾನಕಾರರ ಒಬ್ರು ಅಪಹರಣಕಾರರ ಜೊತೆ ಮನವೊಲಿಸಿ ಜುಲೈ 4ರವರೆಗೆ ಆ ಒಂದು ಗಡುವಿನ ಮುಂದೂಡ್ತಾರೆ, ಅಂದ್ರೆ ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲಿ ಇವರು ಒಂದು ಸೇನಾ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಇಸ್ರೇಲ್ ಒಂದು ಗವರ್ಮೆಂಟ್ ಅಪ್ರೂವಲ್ ಬೇಕು. ಆಮೇಲೆ ಇಸ್ರೇಲ್ ಎಲ್ಲಾ ರಾಜಕೀಯ ನಾಯಕರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಅದಕ್ಕೆ ಅಪ್ರೂವಲ್ ತಗೊಂಡು ಆಮೇಲೆ ಮಾಡ್ಬೇಕು. ಯಾಕಂತ ಅಂದ್ರೆ ಇನ್ ಎನಿ ಕೇಸ್ ಅದು ಸೇನಾ ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಅಪಹರಣಕಾರರು ಗೊತ್ತಾದ್ರೆ ಎಲ್ಲ ಜೀವನು ಒಂದ್ ರೀತಿ ರಿಸ್ಕ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಅವರು ಇನ್ನೊಂದು ಯೋಚನೆ ಮಾಡ್ತಾರೆ, ಇವಾಗ 53 ಜನ ಭಯೋತ್ಪಾದಕರನ್ನ ನಾವು ಬಿಟ್ಬಿಟ್ರೆ ಅಷ್ಟು ಜನ ಇನ್ನೆಷ್ಟು ಜನರನ್ನ ಕೊಲೆ ಮಾಡ್ತಾರೋ ಅಥವಾ ಇನ್ನೆಷ್ಟು ಜನರನ್ನ ಪ್ರಾಣ ತೆಗಿತಾರೋ ಅದೊಂದು. ಇನ್ನೊಂದು ದೃಷ್ಟಿ ಏನಂತ ಅಂದ್ರೆ, ನಾವು ಅವರ ಬೇಡಿಕೆಗಳಿಗೆ ಬಾಗಿದ್ರೆ ಈ ತರದ್ದು ಮುಂದೆನೂ ಕಂಟಿನ್ಯೂ ಆಗುತ್ತೆ. ಇದೇ ತರ ಬೇರೆ ಕಡೆ ಅವರು ವಿಮಾನ ಅಪಹರಣ ಮಾಡಿ ಅಲ್ಲಿ ಏನು ಜೈಲಲ್ಲಿ ಯಾರ್ಯಾರು ಇದಾರೆ ಅವನ್ನೆಲ್ಲ ಬಿಡಿಸ್ಕೊಂಡಿರ್ತಾರೆ. ಇದು ಮುಂದೆ ಕಂಟಿನ್ಯೂ ಆಗುತ್ತೆ. ಇದು ಆಗೋದು ಬೇಡ. ನಾವು ಒಂದ್ ರೀತಿ ಸೇನಾ ಕಾರ್ಯಾಚರಣೆ ಮಾಡುವ, ಇಲ್ಲ ಅಂದ್ರೆ ಕೊನೆ ಹಂತದಲ್ಲಿ ಇದನ್ನ ಬಿಡುಗಡೆ ಮಾಡಕ್ ಯೋಚನೆ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಆಮೇಲೆ ಅವರು ಹೆಂಗ್ ಮಾಡೋದು, ಅಲ್ಲಿ ತುಂಬಾ ಕಷ್ಟ. ಅಲ್ಲಿ ಏನಂತ ಅಂದ್ರೆ, ಅಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸಾರಿ, ಕ್ಷಮೆ ಇರಲಿ ಒಂದು. ಅವ್ರಿಗೆ ಏನ್ ಚಾಲೆಂಜಿಂಗ್ ಆಗುತ್ತೆ ಅಂದ್ರೆ, ಇಲ್ಲಿ ಇಸ್ರೇಲ್ ಇರುತ್ತೆ, ಲಿಬಿಯಾಗ ಹೋಗಿ ಅವರು ಇಲ್ಲಿ ಯುಗಾಂಡದಲ್ಲಿ ಅವ್ರದ್ದು ಎಂಟಬೆ ಅನ್ನೋದು ಏರ್ಪೋರ್ಟ್, ಇಲ್ಲಿ ಅವರು ವಿಮಾನ ಇಲ್ಲಿ ಅಪಹರಣ ಮಾಡಿ ಇಟ್ಕೊಂಡಿರ್ತಾರೆ. ಇವಾಗ ಇಲ್ಲಿ ಹೆಂಗ್ ಬರೋದು, ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 4000 ಕಿಲೋಮೀಟರ್ ಇರುತ್ತೆ. 4000 ಕಿಲೋಮೀಟರ್ ಅಂತ ಅಂದ್ರೆ ಇಲ್ಲಿ ಆಗಿನ ವಿಮಾನಗಳಲ್ಲಿ ಅದು ಸ್ಟೋರೇಜ್ ಟ್ಯಾಂಕು ಅಷ್ಟು 4000 ಕಿಲೋಮೀಟರ್ ಕವರ್ ಆಗುವಷ್ಟು ಅಷ್ಟು ಫ್ಯೂಲ್ ತುಂಬಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಎಲ್ಲಾದ್ರೂ ರೀಫ್ಯೂಲಿಂಗ್ ಮಾಡ್ಕೋಬೇಕು. ಹೆಂಗ್ ಅದು ಯಾರಾದ್ರೂ ಆಫ್ರಿಕನ್ ಕಂಟ್ರಿದಾದ್ರೂ ಸಪೋರ್ಟ್ ತಗೋಬೇಕು. ಯಾರು ಸಪೋರ್ಟ್ ಮಾಡ್ತಾರೆ? ಆಫ್ರಿಕನ್ ಕಂಟ್ರೀಸ್ ಎಲ್ಲ ಒಂದು ಧರ್ಮಕ್ಕೆ ಸೇರಿದವರು ಆಗಿರ್ತಾರೆ. ಅದಕ್ಕೋಸ್ಕರ ಯಾರು ಇಸ್ರೇಲ್ಗೆ ಸಪೋರ್ಟ್ ಮಾಡೋ ಒಂದು
ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರು ಹೆಂಗ್ ಮಾಡೋದು, ಏನ್ ಮಾಡೋದು, ಆಮೇಲೆ ಅವ್ರೇನಾದ್ರೂ ಅವರು ಸೇನಾ ಹೆಲಿಕಾಪ್ಟರ್ ಇಲ್ಲಿ ಬಂದ್ರೆ ಇದು ಈ ಏರ್ ಸ್ಪೇಸ್ ಅಲ್ಲಿ ಬಂದ್ರೆ ಏನ್ ಮಾಡ್ತಾರೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಬಿಡ್ತಾರೆ. ಇವರೆಲ್ಲ ಯಾರು ಈಜಿಪ್ಟ್ ಇರ್ಬೋದು, ಇವರೆಲ್ಲ ಸುಡಾನ್, ಇವರೆಲ್ಲ ಇರ್ಬೋದು. ಅದಕ್ಕೂ ಏನ್ ಮಾಡೋದು ಅವ್ರಿಗೊಂಥರ ತುಂಬಾ ಚಾಲೆಂಜಿಂಗ್ ಆಗುತ್ತೆ. ಅದಕ್ಕೋಸ್ಕರ ಅವರೊಂದು ಪ್ಲಾನ್ ರೆಡಿ ಮಾಡ್ತಾರೆ. ಈ ಉಗಾಂಡ ಏರ್ಪೋರ್ಟ್, ಇದು ಎಂಟಬೆ ಏರ್ಪೋರ್ಟ್ ನ ಕನ್ಸ್ಟ್ರಕ್ಷನ್ ಮಾಡಿದ್ದು ಒಂದು ಇಸ್ರೇಲ್ ಕಂಪನಿ. ಇಸ್ರೇಲ್ ಕಂಪನಿದು ಅದ್ರ ಮ್ಯಾಪ್ ತಗೋತಾರೆ. ಮ್ಯಾಪ್ ತಗೊಂಡ್ಬಿಟ್ಟು ಅವರು ಹೆಂಗೆ ನಾವು ಈ ಸೇನಾ ಕಾರ್ಯಾಚರಣೆ ಮಾಡ್ಬೇಕು ಅಂದ್ಬಿಟ್ಟು ಒಂದು ಪ್ಲಾನ್ ನ ಚಾಕ್ಔಟ್ ಮಾಡ್ತಾರೆ. ಅಷ್ಟೊತ್ತಿಗಾಗ್ಲೇ ಏನ್ ಮಾಡ್ತಾರೆ, ಈ ಅವರು ಏನ್ ಮಾಡ್ತಾರೆ, ನಾವು ಇದು ರೆಡ್ ಸಿ ಅಂತ ಇದೆಯಲ್ಲ, ಮೆಡಿಟೇರಿಯನ್ ಸಿ, ಇದ್ರ ಮೂಲಕ ನಾವು ಲೋ ಆಟಿಟ್ಯೂಡ್ ಅಲ್ಲಿ ಹೋಗ್ಬಿಟ್ಟು, ಅಂದ್ರೆ ಲೋ ಆಟಿಟ್ಯೂಡ್ ಅಂದ್ರೆ ರೇಡಾರ್ ಕಣ್ ತಪ್ಪಿಸಿ, ಅಂದ್ರೆ 100 ಅಡಿ ಅಂದ್ರೆ 100 ಮೀಟರ್ಸ್ ಒಳಗಡೆ ಇದ್ರೆ ಅವಾಗ ಆಗಿನ ರೇಡರ್ಗಳು ಅಷ್ಟೋ 100 ಮೀಟರ್ ಒಳಗಡೆ ವಿಮಾನ ಹೋಗ್ತಾ ಇದೆ ಅಂತ ಡಿಟೆಕ್ಟ್ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಆ ಎತ್ತರದಲ್ಲಿ ಹೋಗಿ ಈ ರೆಡ್ ಸಿ ಮೂಲಕ ಬಂದು ಇಲ್ಲಿ ನಾವು ಸೇನಾ ಕಾರ್ಯಾಚರಣೆ ಮಾಡೋಣ ಅಂತ ಅವರು ಒಂದು ನಿರ್ಧಾರ ಮಾಡ್ತಾರೆ. ಆದ್ರೆ ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇದು ಎಂಟಬೆ ಏರ್ಪೋರ್ಟ್, ಇವನು ಅಮೀನ್ ಅಂತಲ್ಲ, ಸರ್ವಾಧಿಕಾರಿ ಅವನು. ಸಾರಿ, ಇಲ್ಲಿ ಅವ್ರ ಮೊದ್ಲೇ ಪ್ಲಾನ್ ಏನಾಗಿರುತ್ತೆ ಅಂತ ಅಂದ್ರೆ, ಈ ಲೇಕ್ ವಿಕ್ಟೋರಿಯಾ ಅಂತ ಒಂದು ಸರೋವರ ಇರುತ್ತೆ. ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ನಮ್ ಕಮಾಂಡೋಸ್ನೆಲ್ಲ ಇಲ್ಲಿ ಇಳಿಸ್ಬಿಟ್ಟು ಇಲ್ಲಿ ಮೂಲಕ ಬೋಟ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಉಗಾಂಡಾದಲ್ಲಿ ಎಂಟಬೆ ಏರ್ಪೋರ್ಟ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೇನಾ ಕಾರ್ಯಾಚರಣೆ ಮಾಡೋಣ ಅಂತ ಒಂದು ಪ್ಲಾನ್ ರೆಡಿ ಆಗುತ್ತೆ. ಬಟ್ ಅದು ಪ್ಲಾನ್ ವಯಬಲ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂತ ಅಂದ್ರೆ ಇಲ್ಲಿ ಲೇಕ್ ವಿಕ್ಟೋರಿಯಾದಲ್ಲಿ ದೊಡ್ಡ ಅಂದ್ರೆ ನೈಲ್ ನದಿಯ ಆಮೆ ಅಂತೀನಿ, ಕ್ರೊಕೊಡೈಲ್ಗಳಿದೆ. ಅವನ್ನ ತಪ್ಪಿಸ್ಕೊಂಡು ನಾವು ಇಲ್ಲಿಂದ ಎಂಟಬೆ ಏರ್ಪೋರ್ಟ್ ಹೋಗ್ಲಿಕ್ಕಂತೂ ಆಗೋದೇ ಇಲ್ಲ, ಇದು ಪ್ಲಾನು ವರ್ಕೌಟ್ ಆಗಲ್ಲ ಅಂತ ಬಿಡ್ತಾರೆ. ಕೊನೆಗೆ ಏನಾಗುತ್ತೆ ಅಂತ ಅಂದ್ರೆ, ಈ ಕೀನ್ಯಾದಲ್ಲಿ ಒಬ್ಬ ಇಸ್ರೇಲಿ ಒಬ್ಬ ಉದ್ಯಮಿ ಇರ್ತಾನೆ. ಅವನು ಕೀನ್ಯಾ ಗವರ್ಮೆಂಟ್ ಜೊತೆ ನಿಗೋಶಿಯೇಟ್ ಮಾಡ್ತಾನೆ. ಏನಂತ ಅಂತಂದ್ರೆ, ನಾವು ಏನ್ ಮಾಡ್ಬೋದು ಅಂತ. ಅವನು ಏನ್ ಮಾಡ್ತಾನೆ, ಅದು ಆಲ್ಮೋಸ್ಟ್ 4000 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಿತ್ತಲ್ಲ. ಕೊನೆಗೆ ಆ ಉದ್ಯಮಿಗೆ ಸಾಕಷ್ಟು ಪ್ರಭಾವಿ ಆಗಿರ್ತಾನೆ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಕೀನ್ಯಾ ಗವರ್ಮೆಂಟ್ ಜೊತೆ ಮಾತಾಡಿ ಕೀನ್ಯಾ ಪಕ್ಕದಲ್ಲೇ ಬರುತ್ತಲ್ಲ, ಇಲ್ಲಿ ರೀಫ್ಯೂಲಿಂಗ್ ಮಾಡ್ಕೊಳಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗುತ್ತೆ. ಸಿಕ್ಕಾದ್ಮೇಲೆ ಆಮೇಲೆ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಹೆಂಗೆ ಸೇನಾ ಕಾರ್ಯಾಚರಣೆ ಮಾಡಿದ್ರು, ಹೆಂಗೆ ಅವ್ರೊಂದ್ ರೀತಿ ಪ್ರಿಪೇರ್ಡ್ ಆದ್ರು, ಅದನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿಕೊಳ್ಳೋಣ. ನಾವು ಈಗ ನಮ್ಮ ಸಭೆಯ ಮುಂದಿನ ಭಾಗನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಂದಿನ ಮುಂದಿನ ವಿಭಾಗ ಆದ ಆಶುಭಾಷಣ ವಿಭಾಗನ ನಡೆಸ್ಕೊಳ್ಳಕ್ಕೆ ನಾವು ಸೂರಜ್ ಅವ್ರನ್ನ ವೇದಿಕೆಗೆ ಕರೆಯೋಕ್ಕಿಂತ ಮುಂಚೆ ಸೂರಜ್ ಅವ್ರ ಬಗ್ಗೆ ಒಂದೆರಡು ಮಾತು. ಪ್ರಿಪೇರ್ಡ್ ಸ್ಪೀಚ್. ಸಾರಿ ಮೋಹನ್, ನಾನು ಎದ್ಕೊಬಿಟ್ಟೆ. ನಾವು ವಿಭಾಗ ಬಂದ್ಬಿಟ್ಟು ಪ್ರಿಪೇರ್ಡ್ ಸ್ಪೀಚ್. ಆ ಪ್ರಿಪೇರ್ಡ್ ಸ್ಪೀಚ್ ನ ಹಿಂದೆ ಕೊಡ್ತಾ ಇರೋರು ನಮ್ಮ ಚಿರ ಉತ್ಸಾಹ ಯುವಕ ಆದಂತ ನಮ್ಮ ಎಲ್ರಿಗೂ ಮಾದರಿಯಾದಂತ, ಯಾವಾಗ್ಲೂ ನಗುತ್ತಾ ಯಾವಾಗ್ಲೂ ಒಂದ್ ರೀತಿ ಉತ್ಸಾಹದಿಂದ ಕೂಡಿರುವಂತ ನಮ್ಮ ನುರಿತ ಟೋಸ್ಟ್ ಮಾಸ್ಟರ್ ಆದ ನಮ್ಮ ಟೋಸ್ಟ್ ಮಾಸ್ಟರ್ ಅಚ್ರೇಕರ್ ಸರ್ನ ವೇದಿಕೆ ಕರೆಯೋಕ್ಕಿಂತ ಮುಂಚೆ ಈ ಭಾಷಣದ ಒಬ್ಬ ಮೌಲ್ಯಮಾಪಕರಾದ ನಮ್ಮ ಇನ್ನೊಬ್ಬ ಟೋಸ್ಟ್ ಮಾಸ್ಟರ್ ಆದ ನಮ್ಮ ಸೂರಜ್ ಅವ್ರನ್ನ ಈ ಭಾಷಣದ ಮಾರ್ಗಸೂಚಿ ಆಮೇಲೆ ಭಾಷಣದ ಬಗ್ಗೆ ವಿವರಗಳು ಕೊಡ್ಬೇಕು ಅಂತ ನಾನು ಟೋಸ್ಟ್ ಮಾಸ್ಟರ್ ಸೂರಜ್ ಅವ್ರನ್ನ ವೇದಿಕೆ ಕರೆಯಕ್ಕೆ ಬಯಸ್ತೇನೆ. ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ. ಇವತ್ತು ನಮ್ಮ ಭಾಷಣಕಾರರು ಮಾಡುವಂತಹ ಭಾಷಣ L1P3 ಲೆವೆಲ್ 1 3ನೇ ಪ್ರಾಜೆಕ್ಟ್. ಇದರಲ್ಲಿ ಅವರ ಭಾಷಣದ ಉದ್ದೇಶ ಏನಂದ್ರೆ, ಅವರ ಆಂಗಿಕ ಮತ್ತೆ ಕಂಠವನ್ನು ಹೇಗೆ ಉಪಯೋಗಿಸ್ಕೋಬಹುದು ಒಂದು ಭಾಷಣ ಕೊಡ್ತಾ ಅಂತ. ಸೊ ಆಬ್ಜೆಕ್ಟಿವ್ ಇಸ್ ಟು ಯೂಸ್ ಬಾಡಿ ಲ್ಯಾಂಗ್ವೇಜ್ ಅಂಡ್ ವೋಕಲ್ ವೆರೈಟಿ. ಅವರ ಭಾಷಣದ ಕೊನೆಯಲ್ಲಿ ಅವ್ರ ಭಾಷಣ ಹೇಗಾಯ್ತು, ಏನ್ ಒಳ್ಳೇದಿತ್ತು, ಅದನ್ನ ನಾನು ಮತ್ತೆ ಬಂದು ನಿಮ್ಗೆ ಹೇಳ್ತೀನಿ. ಈಗ ವೇದಿಕೆ ರವಿಕುಮಾರ್ ಅವರಿಗೆ.
ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ. ನಾವು ಇಂದು ನಮ್ಮ ಸಿದ್ಧಪಡಿಸಿದ ಭಾಷಣವನ್ನು ಮಾಡಲಿಕ್ಕೆ ತಯಾರಾಗಿರುವಂತ ನಮ್ಮ ಟೋಸ್ಟ್ ಮಾಸ್ಟರ್ ತರುಣ ನಮ್ಮ ಟೋಸ್ಟ್ ಮಾಸ್ಟರ್ ಅಚರೇಕರ್ ಸರ್ನ ವೇದಿಕೆ ಕರೀತಾ ಇದ್ದೀನಿ. ಅವರ ಭಾಷಣದ ಟೈಟಲ್ ಬಂದ್ಬಿಟ್ಟು ಲೆಟ್ ಇಟ್ ಫ್ಲೋ ಫ್ರಮ್ ಬ್ಲಾಡರ್ ಟು ಬ್ಲಿಸ್. ಇವರು ಇದು ಸ್ಪೀಚ್ ನ ಟೈಟಲ್. ಅವರು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಭಾಷಣ ಕೊಡ್ತಾ ಇದ್ದಾರೆ. ಓಕೆ, ಇಷ್ಟು ಹೇಳ್ತಾ ನಾವು ಅವ್ರನ್ನ ನಮ್ಮ ಚಪ್ಪಾಳೆ ಮೂಲಕ ಅವ್ರನ್ನ ವೇದಿಕೆ ಕರೆಯೋಣ. ವೇದಿಕೆ ನಿಮ್ದು ಸರ್. Have you all passed urine? Because I don't want my speech to turn into your pressure test. Well, Toastmaster of the day and fellow Toastmasters, you know I am a urologist and my world revolves around kidney, bladder and those hidden treasures below the belt about which I will not post on Instagram. Now just imagine this. Way back in 1975, I was a young intern with the dreams in my head and thick enough hairs to cover them all. After the 5 decades, my dreams were fulfilled, but my hairs said goodbye. Well, one night, I heard a knock at my door. Tuck, tuck. I opened the door still half asleep. It was a ward boy holding the duty doctor's call book. There were no phone calls in those days. Emergencies came handwritten. So the note inside read like this. Dear duty doctor, Mr. Palaniswamy has not passed urine since morning. Please come and pass urine. What? I turned to my roommate and whispered, am I supposed to go and pass urine? He rubbed his eyes and looked at the note and said, oh dude, she meant help him pass urine. Do not donate yours. It is a poor communication of the nurse. I hurried to the ward, heart racing. There was a 70-year-old Mr. Palaniswamy was groaning in pain and his bladder about to burst. He was in retention and I was in tension. I looked at the senior nurse like a lost puppy. She calmly handed me a rubber tube, also known as a catheter, and said, Doctor, now it is your turn to make him comfortable. Put on gloves and insert this. My hand started shaking like the washing machine on a spin cycle. And somehow the catheter found its way in. And then, Eureka! I did not run like Archimedes. But the urine gushed out as if I struck the oil in the Gulf. With the eyes glistening in gratitude, Mr. Palaniswamy breathed a sigh of relief. And that golden flow changed my life. Then I realized I was destined for a career in urology. So an investment, a profession in the liquid assets. Friends, remember, even now the returns are constantly flowing. A week later, I assisted my professor for a hydrocele surgery. Hydrocele is a fluid collection in the scrotum around the testicles. This man had one which so huge it looked like a pumpkin on steroids. The surgery went very well. The pumpkin became a lemon. Next day, my professor joked the patient, Shastriji,
Feeling lighter today? Shastri replied within a twinkle, Sir, ಬಳ್ಳಿಗೆ ಕುಂಬಳಕಾಯಿ ಭಾರವೇ? He meant, have you heard the creeper complaining about the weight of the pumpkin? The whole ward erupted in laughter, even shaking the highway stand. Hats off to his sense of humor, so hearty despite hardship. Another day, a gentleman he came with a constant headache. He had seen several doctors. He had tried tablets, tonics, and even the temple visits. Nothing worked. My professor, a man of few words but great wisdom, casually asked him, have you passed motion recently? He said, no, sir. Really, 1 week, nothing has moved. He immediately turned to the nurse and said, get him soap water enema. Soap water enema for headache? Nevertheless, this man came after 1 hour fully relaxed and energetic, and he shook the hand of my professor and he said, sir, I am confused. I had a problem above the neck, but you fixed it below the deck. That is called reverse engineering. Another day, an elderly person was struggling to pass urine due to prostate. After the successful surgery, I asked him, how are you passing urine today? He grinned from ear to ear and said, Doctor, earlier it was drip, drip, drip. So slow, I had enough time to go through my WhatsApp messages. And now he sat up, beaming with joy and said, now it hit the wall. You mean the urinal wall? No, doc, even the opposite wall. That I call as a hydrological wonder. Well, friends, I joined Toastmasters to improve my communication skills, because clearly between the catheter, creeper, and a confused patient, communication counts. So I'm sure I have fumbled some punchlines, but my aim is to fill your brain, not your bladder. So, the laughter is not mentioned on any prescription pad, but it is the best medicine available without any side effects. So in life, when you cannot hold it in, be laughter, tears, or urine, let it flow, because what you hold, what you release will heal you. What you hold back will cause retention, the tension. So my prescription to all of you is laugh freely, cry bravely, and pee regularly, because blessed are those who keep their sense of humor flowing despite all the difficulties. Over to the Toastmaster Pradeep. ಒಂದು ಉತ್ತಮ ಭಾಷಣ ನೀಡಿದ್ದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ, ನಾವು ಈಗಾಗಲೇ ಸಮಯ 4 ಗಂಟೆ ಆಗಿದೆ. ಸೊ ನಾವು ಮುಂದಿನ ವಿಭಾಗಕ್ಕೆ ಹೋಗೋಣ. ಮುಂದಿನ ವಿಭಾಗ ಬಂದ್ಬಿಟ್ಟು ನಮ್ಮ ಆಶುಭಾಷಣ ವಿಭಾಗ. ಅದನ್ನ ನಡೆಸ್ಕೊಳ್ಳೋಕ್ಕೋಸ್ಕರ ನಮ್ಮ ಇಂದಿನ ಟೇಬಲ್ ಟಾಪಿಕ್ ಮಾಸ್ಟರ್ ಆದಂತ ಟೋಸ್ಟ್ ಮಾಸ್ಟರ್ ಸೂರಜ್ ಅವ್ರನ್ನ ವೇದಿಕೆ ಕರೆಯೋಕ್ಕಿಂತ ಮುಂಚೆ ಸೂರಜ್ ಅವ್ರ ಬಗ್ಗೆ ಒಂದೆರಡು ಮಾತುಗಳು. ಟೋಸ್ಟ್ ಮಾಸ್ಟರ್ ಸೂರಜ್ ಅವರು ಯಾವಾಗ್ಲೂ ನಮ್ಮ ಒಂದ್ ರೀತಿ ನಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಒಬ್ಬ ನುರಿತ ಟೋಸ್ಟ್ ಮಾಸ್ಟರ್ ಆಗಿ ನಮ್ಗೆ ಎಲ್ಲ ಒಂದ್ ರೀತಿ ಗೈಡ್ ಆಗಿ, ಆಮೇಲೆ ಪ್ರತಿಯೊಂದು ನಮ್ಮ ಪ್ರಯತ್ನಗಳಿಗೆ ಒಂದು ಸಪೋರ್ಟ್ ಮಾಡ್ತಾ ಒಂದು ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವರಿಂದ ಸಾಕಷ್ಟು ಕಲಿಯೋದಿದೆ. ಅವ್ರು ಹೆಂಗೆ ಸುಲಲಿತವಾಗಿ ಮಾತಾಡ್ತಾರೆ, ಅವ್ರು ಯಾವ ರೀತಿ
ಅವರ ಭಾಷಾ ಪ್ರಯೋಗ ಎಲ್ಲ ರೀತಿಯಿಂದ ಒಂದ್ ರೀತಿ ಅವ್ರ ಒಂದ್ ರೀತಿ ಮಾದರಿ ನಮ್ಮೆಲ್ರಿಗೂ. ನಾವ್ ಯಾರು ಇತ್ತೀಚೆಗೆ ಟೋಸ್ಟ್ ಮಾಸ್ಟರ್ ಸೇರಿ ನಮ್ಮ ಭಾಷೆ ಅಥವಾ ನಮ್ಮ ಮಾತುಗಾರಿಕೆಯನ್ನ ನಾವು ಉತ್ತಮಪಡಿಸ್ಕೊಳ್ಬೇಕು ಅಂತ ನೋಡ್ತಾ ಇದ್ದೀವಿ. ಅವರನ್ನ ನೋಡಿ ಕಲಿಯೋದು ಸಾಕಷ್ಟಿದೆ. ಇಷ್ಟು ಹೇಳ್ತಾ ನಾನು ಅವ್ರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ಟೋಸ್ಟ್ ಮಾಸ್ಟರ್ ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಟೋಸ್ಟ್ ಮಾಸ್ಟರ್ ರವಿಕುಮಾರ್ ಅವರೇ. ನಾನು ಕಾಣಿಸ್ತಾ ಇದ್ದೇನೆ, ಕೇಳಿಸ್ತಾ ಇದ್ದೇನೆ ಎಲ್ಲರಿಗೂ? ಎರಡು ಸರ್. ಥ್ಯಾಂಕ್ ಯು. ಓಕೆ, ಈಗ ಇವತ್ತಿನ ಆಶುಭಾಷಣದಲ್ಲಿ ನಮ್ಮ ರವಿಕುಮಾರ್ ಅವರು ತಗೊಂಡಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಒಂದಷ್ಟು ಆಲೋಚನೆ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಒಂಥರ ಮಿಕ್ಸ್ಡ್ ಬ್ಯಾಗ್ ಇರುತ್ತೆ. ಈ ಅವ್ರು ಹೇಳಿದಂತ ವಿಷಯ ಸುತ್ತಮುತ್ತಲೇನೆ, ಬಟ್ ಬೇರೆ ಬೇರೆ ಆಯಾಮದಲ್ಲಿ ಅದನ್ನ ನೋಡೋ ತರ. ಈಗ ಮೊದಲ ವಿಷಯ ಒಂದು ವಿಕ್ರಮ್ ಬೇತಾಳ ತರ ಒಂದು ವಿಷಯ. ಏನು ಅಂತ ನೀವು ಯಾರು ತಗೋತೀರಾ ಅಂತ ನೀವು ಬಂದ ಮೇಲೆ ನಿಮಗೆ ಹೇಳ್ತೀನಿ ವಿಷಯ ಏನು ಅಂತ. ಬಟ್ ನೀವು ವಿಕ್ರಮ್ ಬೇತಾಳ ಕಥೆಗಳು ಕೇಳಿದ್ರೆ ಆ ತರದ ಒಂದು ವಿಷಯ. ಯಾರಾದ್ರೂ ಧೈರ್ಯ ಮಾಡ್ತೀರಾ? ಓಕೆ, ಮೋಹನ್ ಮೂರ್ತಿಗಳೇ, ನೀವು ನಿಮ್ಮ ಕಣ್ಣು ಮುಂದೆ ಅಥವಾ ನೀವು ನಿಮ್ಮ ಸ್ಮೃತಿಯಲ್ಲಿ ಆಲೋಚನೆಯಲ್ಲಿ ನೀವು 1990ರ ರಕ್ಷಣಾ ಮಂತ್ರಿ, ಆಯ್ತಾ? ಈಗ ಕಂದಹಾರ್ ಹೈಜಾಕ್ ಆಗಿದೆ. ಈಗ ಏರೋಪ್ಲೇನು ಹೈಜಾಕ್ ಆಗಿ ಅಮೃತ್ಸರಲ್ಲಿ ಇಳಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಅವರು ರೀಫ್ಯೂಯಲ್ ಮಾಡಬೇಕು. ರೀಫ್ಯೂಯಲ್ ಮಾಡಕ್ಕೆ ಅವ್ರು ಇಳಿಸಿದಾಗ ನಿಮ್ಮ ಮುಂದೆ 2 ಪ್ರಸ್ತಾವಗಳಿದೆ. ಒಂದು, ಅಲ್ಲಿನ ನಮ್ಮ ಇಂಡಿಯನ್ ಆರ್ಮಿನ ಕಳಿಸಿ ವಿಮಾನನ ಸ್ಟಾರ್ಮ್ ಮಾಡಿ ಟೆರರಿಸ್ಟ್ನ ಹೊರಗಡೆ ತೆಗೆಯೋದು, ಅಥವಾ ಅವರು ಹೇಳೋ ತರ ಅವ್ರನ್ನ ಇಲ್ಲಿಂದ ಬಿಟ್ಟು ಕಳಿಸಿ ಅದಾದ್ಮೇಲೆ ನೆಗೋಷಿಯೇಟ್ ಮಾಡೋದು. 2 ಪಥಗಳಲ್ಲೂ ರಿಸ್ಕ್ ಇದೆ ಮತ್ತೆ ರಿವಾರ್ಡ್ ಇದೆ. ನಿಮ್ಮ ವಿಷಯ ಏನಂದ್ರೆ, ನೀವು ನಿಮ್ಮ ಮುಂದೆ ಈ ಪ್ರಸ್ತಾವ ಇಟ್ಟಿದ್ರೆ ನೀವು ಯಾವ ದಾರಿನ ತಗೋತಾ ಇದ್ರಿ? ಓಕೆ, ಒಳ್ಳೆ ಟಾಪಿಕ್ ಕೊಟ್ರಿ ನನಗೆ. ಮೊದಲನೇದೇನಪ್ಪಾ ಅಂತಂದ್ರೆ, ಆ ಕಿಡ್ನಾಪ್ ಆಗಿದಾರಲ್ಲ ಅವ್ರದ್ದು ಸೇಫ್ಟಿ ಇಂಪಾರ್ಟೆಂಟ್. ಅವರು ಸುರಕ್ಷಿತವಾಗಿ ಏನಂತಂದ್ರೆ ಬರ್ಬೇಕು. ಈಗ ಮೊದಲನೇದೇನಂದ್ರೆ, ನಾನು ಈಗ ಮಿಲಿಟರಿ ಆಪರೇಷನ್ ತಗೊಂಡಾಗ ನಾನು ಫಸ್ಟ್ ನಮ್ಮ ಇವ್ರಿಗೆ ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾರು ಆ ಕಾರ್ಯಾಚರಣೆ ನೇತೃತ್ವ ವಹಿಸ್ತಾರೆ ಅವ್ರಿಗೆ, ಅಲ್ಲಿರೋ ಪ್ರಯಾಣಿಕರು ಕಿಡ್ನಾಪ್ ಆಗಿದಾರಲ್ಲ ಅವರು ಒಂದು ಇದಾಗೋ ಪಾಸಿಬಿಲಿಟೀಸ್, ಅದ್ರಲ್ಲಿ ಕ್ಯಾಶುಯಾಲಿಟೀಸ್ ಆಗೋ ಪಾಸಿಬಿಲಿಟೀಸ್ ಎಷ್ಟಿದೆ ಅಂತ. ಸೊ ಅದ್ರ ಮೇಲೆ ಏನಂದ್ರೆ ನನ್ನ ಡಿಸಿಷನ್ ನಾನು ಬೇಸ್ ಮಾಡೋದು. ಯಾಕಂದ್ರೆ ಅದು ಹೋಗೋದು ಅವ್ರೊಬ್ರೇ ಹೋಗ್ಬಿಡ್ಬೋದು, ಬಟ್ ಅವ್ರ ಡಿಪೆಂಡೆಂಟ್ಸ್ ಅವ್ರು ತುಂಬಾ ಜನ ಇರ್ತಾರೆ. ಅದ್ರದ್ದು ಇಂಪ್ಯಾಕ್ಟ್, ಯಾರಾದ್ರೂ ಒಬ್ರು ಸತ್ತೋಗ್ಬಿಟ್ರೆ ಅದ್ರದ್ದು ಇಂಪ್ಯಾಕ್ಟ್ ತುಂಬಾ ದೊಡ್ಡದಿರ್ತದೆ. ಆ ಇಂಪ್ಯಾಕ್ಟ್ ನಮಗ್ ಗೊತ್ತಾಗಲ್ಲ. ಬರೀ ಅವರು ಓಕೆ ಇಂಥವ್ರು ಇಂಥ ದಿನ ಇಲ್ಲಿ ಸತ್ತೋಗ್ಬಿಟ್ರು ಅಂತ ಲೈನ್ ಅಲ್ಲಿ ಇದರಲ್ಲಿ ಪೇಪರ್ ಅಲ್ಲಿ ಮುಗಿಸ್ಬಿಡ್ತಾರೆ. ಹಂಗಾಗಲ್ಲ. ಇರೋರು ಏನಂತಂದ್ರೆ ದಿನ ಸಾಯ್ತಾ ಇರ್ತಾರೆ. ಸೊ ಈ ಕೇಸಲ್ಲಿ ನೀವ್ ಹೇಳಿರೋ ಕೇಸಲ್ಲಿ ನನ್ಗೆ ಏನಂತಂದ್ರೆ ಈ ತರದೊಂದು ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈ ಅನಾಲಿಸಿಸ್ ಮೇಲೆ ನನ್ನ ಇದನ್ನ ಏನಂತಂದ್ರೆ ಬೇಸ್ ಮಾಡ್ತೇನೆ. ಅದರ ಅರ್ಥ, ಈಗ ಸಪೋಸ್ ನಾನು ಏನಂದ್ರೆ ಇವ್ರದ್ದು ಈಗ ಯಾವ್ದೇ ಒಂದು ಕಾರ್ಯಾಚರಣೆ ಆದ್ರೂ ಅಲ್ಲಿ ರಿಸ್ಕ್ ಇದ್ದೇ ಇರ್ತದೆ. ಅಲ್ಲಿ ನಾವು ಏನಂತಂದ್ರೆ ಕ್ಯಾಶುಯಾಲಿಟಿ ಇರಲ್ಲ ಅಂತ ಹೇಳಕ್ ಆಗಲ್ಲ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಇವ್ರನ್ನ ಬಿಟ್ಬಿಟ್ಟು ಅವ್ರ ಉಗ್ರಗಾಮಿಗಳು ತಪ್ಪಿಸ್ಕೊಬಿಡಕ್ಕೆ ಅವಕಾಶ ಮಾಡ್ಕೊಟ್ಬಿಡೋದು ಅಂತಲ್ಲ. ಫಸ್ಟ್ ಅವ್ರನ್ನ ಬಿಡಿಸ್ಕೊಂಡ್ ಬಂದು ಆಮೇಲಿಂದ ಇವ್ರಿಗೆ ಸಂಬಂಧಪಟ್ಟಂಗೆ ಏನ್ ಮಾಡ್ಬೋದು ಅನ್ನೋದನ್ನ ನೋಡ್ಬೇಕು. ಈಗ ನಾವು ಆಕ್ಚುಲಿ ಇಸ್ರೇಲ್ದೆ 2 ಉದಾಹರಣೆ ತಗೋಬಹುದು. ಒಂದ್ ಏನಂತಂದ್ರೆ, ಈ ರೇಡ್ ಆನ್ ಎಂಟೆಬೆ ಆಯ್ತಲ್ಲ, ಇದು ರವಿಕುಮಾರ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಥಂಡರ್ ಬೋಲ್ಟ್, ಆಪರೇಷನ್ ಥಂಡರ್ ಬೋಲ್ಟ್. ಆ ಕೇಸಲ್ಲಿ ಏನಂತಂದ್ರೆ ಎಲ್ಲರೂ ಇವ್ರನ್ನ ಹೈಜಾಕ್ ಮಾಡೋರ್ನ ಬಿಡಿಸ್ಕೊಂಡ್ ಬಂದ್ರು, ಒಳ್ಳೆ ರೀತಿಲಿ ಆಯ್ತು. ಅದೇ ಇನ್ನೊಂದು ಏನಂತಂದ್ರೆ, ಜರ್ಮನಿಲಿ ಒಲಿಂಪಿಕ್ಸ್ ಟೈಮ್ ಅಲ್ಲಿ ಒಂದು ಬ್ಲಾಕ್ ಫ್ರೈಡೆ ಅಂತ ಒಂದು ಇನ್ಸಿಡೆಂಟ್ ನಡೀತು. ಅವಾಗ್ಲೂ ಏನಂದ್ರೆ ಇಸ್ರೇಲಿ ಕ್ರೀಡಾಪಟುಗಳು ಯಾರಿದ್ದಾರೆ ಅವ್ರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ಅವ್ರನ್ನ ಅಲ್ಲಿ ಬಿಡ್ಸಕ್ ಆಗಿಲ್ಲ. ಅಷ್ಟು ಜನ ಒತ್ತೆಯಾಳುಗಳನ್ನ ಏನಂತಂದ್ರೆ, ಅವರು ಯಾರು ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಅವರು ಉಗ್ರರು ಅವ್ರನ್ನೆಲ್ಲರನ್ನು ಸಾಯಿಸ್ತಾರೆ. ಅವ್ರ ಡಿಪೆಂಡೆಂಟ್ಸ್, ಅವ್ರ ಕಥೆ ಎಲ್ಲ ಏನಾಗತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು. ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಅವ್ರ ಸೇಫ್ಟಿ. ಯಾರೋ
ಅಲ್ಲಿ ಯಾರು ಅಪಹರಣಕ್ಕೆ ಒಳಗಾಗಿದ್ದಾರೆ ಅವ್ರು. ಎರಡನೇದು ಏನಂದ್ರೆ ಅವ್ರನ್ನ ಬಿಡಿಸ್ಕೊಂಡ್ ಬಂದಾದ್ಮೇಲೆ ನಾವು ಯಾರು ಅಪಹರಿಸಿರ್ತಾರಲ್ಲ ಅವ್ರನ್ನ ಏನಂತಂದ್ರೆ ಬಿಡಬಾರ್ದು. ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಈ ಬ್ಲಾಕ್ ಫ್ರೈಡೆ ಇದ್ರಲ್ಲೂ ಕೇಸಲ್ಲೂ ಮಾಡಿದ್ರು. ಯಾರು ಅಪಹರಿಸಿದ್ರು, ಇಸ್ರೇಲಿ ಕ್ರೀಡಾಪಟುಗಳನ್ನ ಸಾಯಿಸಿದ್ರು, ಅವ್ರನ್ನೆಲ್ಲ ಹುಡುಕೊಂಡೋಗಿ ಎಲ್ಲರನ್ನೂ ಏನಂತಂದ್ರೆ ಇದ್ ಮಾಡಿದ್ರು. ಅದ್ರ ಬಗ್ಗೆ ಮ್ಯೂನಿಚ್ ಅಂತ ಒಂದು ಮೂವಿ ಇದೆ, ನೋಡಿ ಅದು ನಿಮ್ಗೆ ಅವಕಾಶ ಸಿಕ್ಕಿದಾಗ. ನಾನು ಏನಂದ್ರೆ ಆ ಅಪ್ರೋಚ್ ನ ಯೂಸ್ ಮಾಡ್ತೀನಿ. ಫಸ್ಟ್ ಇವ್ರನ್ನ ಬಿಡಿಸ್ತೀನಿ, ಆಮೇಲಿಂದ ಏನಂತಂದ್ರೆ ಉಗ್ರಗಾಮಿಗಳನ್ನ ಯಾರಿದ್ದಾರೆ ಅವ್ರನ್ನ ಬೇಟೆಯಾಡೋದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇಷ್ಟ ಹೇಳ್ತಾ ನಾನು ವೇದಿಕೆನ ಮರಳಿ ನಮ್ಮ ಸೂರಜ್ ಅವರು ಕೊಡ್ತೇನೆ. ಧನ್ಯವಾದ ಮೋಹನ್ ಮೂರ್ತಿಗಳೇ. ಬಹಳ ಡೀಟೇಲ್ಡ್ ಆಗಿ ನಿಮ್ಮ ಆಲೋಚನೆ, ಅದನ್ನ ಯಾವ ತರ, ಅದ್ರ ಜೊತೆಗೆ ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟು, ಅದೇ ಇಸ್ರೇಲಿ ಸಮುದಾಯ, ಇಸ್ರೇಲಿ ದೇಶದ ಉದಾಹರಣೆಗಳನ್ನ ಕೊಟ್ಟು ನಿಮ್ಮ ನಿಲುವನ್ನ ನೀವು ಸಮರ್ಥಿಸ್ಕೊಂಡಿದ್ದೀರಾ, ಅಥವಾ ನಿಮ್ಮ ನಿಲುವು ಯಾಕೆ ಅಂತ ಹೇಳಿದಿರ. ಧನ್ಯವಾದ. ಈಗ ಮುಂದಿನ ವಿಷಯ ವಿಕ್ರಮ್ ಬೇತಾಳ ತರ ಇರಲ್ಲ. ಮುಂದಿನ ವಿಷಯ ಏನಂದ್ರೆ ನಿಮ್ಮ ಜೀವನದ ಒಂದು ಯಾವ ಅನುಭವವನ್ನು ಹಂಚ್ಕೊಳ್ಳುವಂತಹ ವಿಷಯ. ಬಟ್ ಯಾವ ವಿಷಯದ ಮೇಲೆ ಅನುಭವ ಹಂಚ್ಕೋಬೇಕು ಅದು ನೀವು ವಾಲಂಟಿಯರ್ ಆದ್ಮೇಲೆ ಗೊತ್ತಾಗುತ್ತೆ. ಯಾರಾದ್ರೂ ನೆಕ್ಸ್ಟ್? ಅನಿಲ್ ಕುಮಾರ್ ಕೈ ಎತ್ತಿದ್ದೀರಾ? ವೆರಿ ಗುಡ್. ಅನಿಲ್ ಕುಮಾರ್ ಕೈ ಎತ್ತಿದ್ದಾರೆ. ಹಾ, ಸೊ ಅನಿಲ್ ಕುಮಾರ್ ಅವರೇ, ನಿಮ್ಮ ವಿಷಯ ಏನಂದ್ರೆ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಈ ತರ ಘಟನೆ ಇದೆಯಾ? ನಿಮಗೆ ತುಂಬಾ ಭಯ ಆದಾಗ, ಅಥವಾ ನೀವು ಧೈರ್ಯ ಬೇರೆ ಎಲ್ಲರೂ ಬೇಡ ಅಂದಾಗ ನೀವು ಎದೆಗುಂದದೆ ಧೈರ್ಯ ತೋರಿಸಿ ಮುಂದೆ ಬರೆದಂತಹ ನಿಮ್ಮ ಜೀವನದಲ್ಲಿ, ಅಥವಾ ನೀವು ನೋಡಿರುವಂತ ನಿಮ್ಮ ಅನುಭವಕ್ಕೆ ಬಂದಿರುವಂತಹ ಯಾವ ಕಥೆ ಆದ್ರೂ ನೀವು ಹಂಚ್ಕೋಬಹುದು. ಮ್ಯೂಟ್ ಅಲ್ಲಿ ಇದ್ದೀರಾ ಅನಿಲ್ ಅವರೇ? ಸರ್ ಟೈಮರ್ ಯಾರಾದ್ರೂ ಮಾಡ್ತೀರಾ ಸರ್? ಟೈಮರ್ ಅಲ್ಲ, ನೀವ್ ಮಾಡ್ತೀರಾ? ನಾನ್ ಮಾಡ್ತೀರಾ ನೀವು? ಮೋಹನ್ ಮ್ಯೂಟ್ ಅಲ್ಲಿ ಇದ್ದಾರೆ, ನೀವೇ ಮಾಡ್ಬಿಡಿ ರವಿಕುಮಾರ್ ಅವರೇ. ಸರಿ ನಾ ಮಾಡ್ತೀನಿ, ಸಾರಿ ಮ್ಯೂಟರ್ ಇದ್ದೆ ನಾನು. ಮಾಡ್ತೀನಿ. ಮಾಡ್ತೀರಾ? ಸರ್ ಒಂದ್ ಕ್ವಶನ್, ಇದು ಸ್ವಂತ ಯಾವ್ದಾದ್ರು ಅನುಭವ ಆಗಿರ್ಬೋದಲ್ವಾ? ಯುದ್ಧನೇ ಆಗಿರ್ಬೇಕು ಅಂತೇನಿಲ್ಲ, ನಿಮ್ಮ ವೈಯಕ್ತಿಕ ಅನುಭವ ಆಗಿರ್ಬೋದು, ನೀವು ನಿಮ್ಮ ಮನಸ್ಸಿಗೆ ತಟ್ಟಿದಂತಹ ಅನುಭವ ಆಗಿರ್ಬೋದು. ಓಕೆ ಓಕೆ ಸರಿ ಸರ್, ಶುರು ಮಾಡ್ತೀನಿ. ಓಕೆ, ಆತರ ಯುದ್ಧದ ಪ್ರಸಂಗ ಮತ್ತೆ ಆತರ ಭೀಕರವಾದಂತ ಒಂದು ಯಾವ್ದು ಪ್ರಸಂಗ ನಡೆದಿಲ್ಲ. ನಾನು ಒಂದ್ ಹೇಳ್ಬೇಕಂತ ಹೇಳಿದ್ರೆ, ನಾನು ಬಹಳ ವರ್ಷಗಳ ಹಿಂದೆ ಧೈರ್ಯ ಮಾಡಿ ಇದ್ ಮಾಡೋದು ಅಂತ ಹೇಳಿದ್ರೆ, ನಾನು ಅವಾಗ ಆಗ್ತಾನೆ BE ಮುಗಿಸಿದ್ದೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ BE ಮುಗಿಸಿದ್ದೆ. ಮತ್ತೆ ಮೆಕ್ಯಾನಿಕಲ್ ಅಲ್ಲಿ ಅಷ್ಟು ಸ್ಕೋಪ್ ಇಲ್ಲ ಅಂತ ಅಂದ್ಬಿಟ್ಟು ಕಂಪ್ಯೂಟರ್ದ ಕೋರ್ಸ್ಗಳು ಮಾಡ್ತಾ ಇದ್ದೆ. ಅವಾಗ ಮೈನ್ ಫ್ರೇಮ್ಸ್ ಕೋರ್ಸ್ ಅಂತ ಅಂದ್ಬಿಟ್ಟು ಒಂದು 3-4 ತಿಂಗಳು ಮೈನ್ ಫ್ರೇಮ್ಸ್ ಕೋರ್ಸ್ ಹೋಗಿದ್ದೆ. ಅವಾಗ ನನಗೆ ಇನ್ನ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು ಬರೀ ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಬಹಳ ಇದಾಗಿತ್ತು. ಇನ್ನು ಅದು ಕೋರ್ಸ್ ನಡೀತಾ ಇತ್ತು, ಬಹಳ ಇದರಿಂದಾನೇ ಕಲಿತಾ ಇದ್ದೆ. ಅಷ್ಟರಲ್ಲಿ ನಮ್ ಫ್ರೆಂಡ್ ಒಬ್ಬ ವಿಪ್ರೋದಲ್ಲಿದ್ದ, ನಾಗರಾಜ್ ಅಂತ ಅಂದ್ಬಿಟ್ಟು, ಕ್ಲೋಸ್ ಫ್ರೆಂಡ್, BE ಫ್ರೆಂಡ್. ಅವನು ವಿಪ್ರೋದಲ್ಲಿ ಒಂದು ಏನೋ ವಾಕಿನ್ ಇದೆ, ಹೋಗ್ತೀಯಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದ ಒಂದ್ ದಿವಸ. ಬಟ್ ನನ್ ಪೂರ್ತಿ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಇನ್ನು ಎಷ್ಟೊಂದು ಲ್ಯಾಂಗ್ವೇಜಸ್ ಇದೆ, ಅದನ್ನ ನಾನೆಲ್ಲ ಪ್ರಾಕ್ಟಿಕಲ್ ಮಾಡಿಲ್ಲ, ಮತ್ತೆ ಇದು ಮಾಡಿಲ್ಲ, ಹೇಗೆ ಇಂಟರ್ವ್ಯೂಗೆ ಹೋಗೋದು. ನಾನೊಂದು 3-4 ತಿಂಗಳು ಪ್ರಾಕ್ಟೀಸ್ ಮಾಡಿ 3-4 ಪ್ರಾಜೆಕ್ಟ್ಸ್ ಗಳು ಮಾಡಿ ಆಮೇಲೆ ಅಟೆಂಡ್ ಆಗೋದು ಅಂತ ನನ್ನ ಭಾವನೆ ಇತ್ತು. ಬಟ್ ಏನಂದ್ರೆ ನಮ್ಮ ಮನೆಯವರೆಲ್ಲ ಫೋರ್ಸ್ ಮಾಡಿದ್ರು, ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರು. ನಮ್ಮ ಮಿಸಸ್ ಮತ್ತೆ ನಮ್ಮ ಪೇರೆಂಟ್ಸ್ ಎಲ್ಲಾನು ಫೋರ್ಸ್ ಮಾಡಿ ಏನಾದ್ರು ಮಾಡಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಹಳ ನಮಗೆ ಧೈರ್ಯ ತುಂಬಿ ಮುಂದೆ ಕಳ್ಸಿದ್ರು. ನಾನು ಬಹಳ ಇದರಿಂದಾನೇ ಹೋದೆ, ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಬಟ್ ಬಹಳ ಕ್ಯಾಶುವಲ್ ಆಗಿ ಹೋದೆ. ಬಟ್ ಅಲ್ಲಿ ತುಂಬಾ ಅರ್ಜೆಂಟ್ ಇತ್ತು ವಿಪ್ರೋದಲ್ಲಿ, ಮೇನ್ ಫ್ರೇಮ್ ಇಂಜಿನಿಯರ್. ಅವಾಗ ತುಂಬಾ ಡಿಮ್ಯಾಂಡ್ ಇತ್ತು ಮೇನ್ ಫ್ರೇಮ್ ಇದರಲ್ಲಿ. ಅವರು ಓತಾನೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, HR ರೌಂಡ್ ಎಲ್ಲ ಮುಗಿಸ್ಬಿಟ್ರು ಒಂದೇ ಇದರಲ್ಲಿ. ಒಂದು ವಿತಿನ್ 1.5 hour 2 hours ಎಲ್ಲ ಇಂಟರ್ವ್ಯೂ ಆಗಿ ಅವರು ಎಲ್ಲ ಕ್ಲಿಯರ್ ಮಾಡ್ಬಿಟ್ರು. ಬಹಳ ಆಶ್ಚರ್ಯವಾಗಿ ನನಗೆ ನಂಬಕ್ ಆಗಿರ್ಲಿಲ್ಲ. ಆತರ
ಒಂದೊಂದ್ಸತಿ ನಾವು ಧೈರ್ಯ ಮಾಡಲ್ಲ ಮುಂದಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಏನೋ ಒಂದು ಧೈರ್ಯದ ಮೇಲೆ ಒಂದು ಇದ್ರ ಮೇಲೆ ಹೋದ್ರೆ ಒಂದೊಂದ್ಸತಿ ಅದೃಷ್ಟನೋ ಮತ್ತೆ ದೇವ್ರ ದಯೆಯಿಂದನೋ ಸಡನ್ ಆಗಿ ಏನೋ ಒಂದು ಕ್ಲಿಕ್ ಆಗ್ಬಿಡುತ್ತೆ. ಅವತ್ತಿನ ಪ್ರಸಂಗ ಬಹಳ ರೋಚಕವಾಗಿತ್ತು, ನಮ್ಮ ಮನೆಯವ್ರಿಗೆಲ್ಲ ಬಹಳ ಖುಷಿ ಆಯ್ತು. ಇದನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್. ಧನ್ಯವಾದ ಟೋಸ್ಟ್ ಮಾಸ್ಟರ್ ಅನಿಲ್ ಕುಮಾರ್ ಅವರೇ. ಹೇಗೆ ಜೀವನದಲ್ಲಿ ಕೆಲವೊಂದು ಸಲ ಧೈರ್ಯ ಮಾಡಿ ಮುಂದೆ ಹೋದ್ರೆ ನಮಗಷ್ಟು ನಮ್ಮ ಮೇಲೆ ಅಷ್ಟು ಧೈರ್ಯ ಇಲ್ಲದೆ ಇದ್ರು ಅಥವಾ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಲ್ಲದೆ ಇದ್ರು ಬೇರೆಯವರು ಹೇಳಿ ಹುರಿದುಂಬಿಸಿ ನಾವು ಧೈರ್ಯ ಮಾಡಿ ಮುಂದೆ ಹೊರಟ್ರೆ ಆ ಧೈರ್ಯದಿಂದ ಫಲ ಸಿಗುತ್ತೆ ಅನ್ನೋ ಒಂದು ಒಳ್ಳೆ ವಿಷಯ ಹೇಳಿದ್ರೆ. ಈಗ ಮುಂದಿನ ಟಾಪಿಕ್, ಈಗಾಗಲೇ 4:13 ಆಗಿರೋದ್ರಿಂದ ಈ ಕೊನೆ ಒಂದು ಟಾಪಿಕ್ ನ ಕೊಟ್ಟು ಸಭೆಯ ಮುಂದಿನ ಭಾಗಕ್ಕೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಇವತ್ತಿನ ಕೊನೆಯ ವಿಷಯ ಯಾರು ತಗೋತೀರಾ? ವಾಲಂಟಿಯರ್ಸ್. ವೆಂಕಟೇಶ್ ಅವರು ಕೊಡಿ. ವೆಂಕಟೇಶ್ ಅವರು ಇದು ಮಾಡಿದ ಹೆಚ್ಚು ಮಾತಾಡಿಲ್ಲ. ವೆಂಕಟೇಶ್ ಅವರೇ, ನಿಮ್ಮ ವಿಷಯ ಏನಂದ್ರೆ ನಿಮ್ಮ ಅನುಭವದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಅನುಭವ ಆಗಿರ್ಬೋದು ಅಥವಾ ನೀವು ನೋಡಿರುವಂತದ್ದು ಚಾಣಾಕ್ಷತನ ಉಪಯೋಗಿಸಿ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಗಡೆ ಬಂದಂತಹ ಅನುಭವ ಅಥವಾ ನೀವೇ ಮಾಡಿದ್ರೆ ಅದನ್ನು ಕೂಡ ಹಂಚ್ಕೋಬಹುದು ನೀವು. ಓಕೆ, ನನ್ನ ಒಂದು ಅನುಭವನೇ ಹೇಳ್ತೀನಿ ನಾನು. ಹೀಗೆ ಕಾಲೇಜ್ ದಿನಗಳಲ್ಲಿ ಆ ಟೈಮಲ್ಲಿ ನಮ್ಮ ಸಹಪಾಠಿ ಒಬ್ರು ಇದ್ರು. ಅವರು ಅಂದ್ರೆ ನಾವು 2ನೇ ವರ್ಷ ಇಂಜಿನಿಯರಿಂಗ್ ಇರ್ಬೋದು ನಾನು. ಆಗ ಅವರು ಬೇರೆ ಒಂದು ಬ್ರಾಂಚಿಂದ ನಮ್ಮ ಬ್ರಾಂಚಿಗೆ ಟ್ರಾನ್ಸ್ಫರ್ ತಗೊಂಡು ಬಂದಿದ್ರು ಅವರು. 1 ವರ್ಷ 2ನೇ ವರ್ಷ ಪೂರ್ತಿ ನನಗೆ ತುಂಬಾ ಹತ್ರವಾಗಿದ್ರು ಅವರು. ಸಖತ್ ನಾನು ಎಲ್ಲರ ಜೊತೆ ಮಾತಾಡ್ತಿದ್ರಿಂದ ನನ್ನ ಜೊತೆ ಒಡನಾಟ ತುಂಬಾ ಜಾಸ್ತಿ ಇತ್ತು ಅವ್ರದ್ದು. ಆಮೇಲಿಂದ ಅವ್ರಿಗೇನಾಯ್ತು ಅಂದ್ರೆ ಅವರು ಮುಂದೆ ಏನ್ ಯೋಚನೆಗಳಿತ್ತೋ ಏನೋ 3ನೇ ವರ್ಷದಿಂದ ನನ್ನಿಂದ ದೂರ ಹೋಗಕ್ ಶುರು ಮಾಡ್ಬಿಟ್ರು ಅವರು. ನನ್ನ ಜೊತೆ ಎಲ್ಲ ಒಡನಾಟಗಳೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಕಟ್ ಮಾಡಿ ನಾನು ಏನ್ ಮಾಡಕ್ ಹೋದ್ರು ನನ್ಗೆ ಏನಾದ್ರೂ ಒಂದು ತಡಗಡೆ ತಂದು ಅಡ್ಡ ಇರ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಏನು ಅಂದ್ರೆ, ಈಗ ಕಾಲೇಜ್ ಡಿಪಾರ್ಟ್ಮೆಂಟ್ ಕ್ರಿಕೆಟ್ ಟೀಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ನಾನು ಅಂದ್ರೆ ಅದಕ್ಕೆ ಏನಾದ್ರು ಒಂದು ಷಡ್ಯಂತ್ರ ಮಾಡಿ ಅಡ್ಡ ಬರ್ತಾ ಇದ್ರು. ಬೇರೆ ಇನ್ಯಾರನ್ನ ಪ್ಲೇಯರ್ ಕರ್ಕೊಂಡ್ ಬಂದು ಕೂರ್ಸೋದು, ಅದ್ ಮಾಡೋದು ಇದ್ ಮಾಡೋದು ಆತರ. ಆಮೇಲೆ ಇನ್ನು ಬೇರೆ ತರ ಹಿಂಗೆ ಅದು ಬಹಳ ಆಳವಾಗಿ ಇತ್ತು. ಈ ಒಂದು ಚಾಲೆಂಜ್ ಅನ್ನ ನಾನು ಮೊದ್ಲು ಸಖತ್ ನೈವಾಗಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ಈ ತರ ಆದಾಗ ಶುರುವಾದಾಗ. ಬಟ್ ಆಮೇಲೆ ಬರ್ತಾ ನಮ್ಗೆ ಸಂಚಿಗಳು ಅರ್ಥ ಆಗ ಶುರು ಆದಂಗೆನೆ ನಾನು ಪ್ರತಿತಂತ್ರ ಮಾಡಕ್ಕೆ ನಾನು ಶುರು ಮಾಡಿದೆ. ಪ್ರತಿತಂತ್ರಗಳನ್ನ ಉಡ್ಡೋದು, ಆಮೇಲೆ ನನ್ನ ಒಂದು ಸ್ನೇಹಿತರ ಬಳಗದಿಂದ ಅವ್ರನ್ನ ಉಪಯೋಗಿಸ್ಕೊಂಡು ಡಿಕಾಯ್ ಸೆಟಪ್ ಮಾಡೋದು, ಈ ರೀತಿ ಬೇರೆ ತರ ತಂತ್ರಗಳನ್ನ ನಾನು ಪ್ರಯೋಗ ಮಾಡಿ ಅದೊಂದು ಯಶಸ್ವಿಯಾಗಿ ಅದನ್ನ ತಡೆದೆ ನಾನು ನನ್ನ ಕಡೆಯಿಂದ. ಇದು ಅಂದ್ರೆ ಬಹಳ ನೈವಾಗಿದ್ದವ್ ನಾನು. ಅಂದ್ರೆ ತೀರಾ ಏನು ಅಷ್ಟೊಂದು ಏನು ತಲೆ ಕೆಡ್ಸ್ಕೊತಿರ್ಲಿಲ್ಲ ನಾನು ಯಾವ್ದ್ರ ಬಗ್ಗೆ. ಈ ತರ ಎಲ್ಲ ಈ ಒಳಸಂಚು ಮಾಡೋದು, ಅದ್ ಮಾಡೋದು ಇದ್ ಮಾಡೋದು ಏನು ತಲೆ ಬಿಡಾಕ್ ಗೊತ್ತಿಲ್ಲ ನನ್ಗೆ ಅದು. ಬಟ್ ನಾನು 2 ವರ್ಷದಿಂದ ಇನ್ನು 2 ವರ್ಷ ಮುಗಿಸೋ ಅಷ್ಟರಲ್ಲಿ ಬಹಳ ಹೋಗಿದೆ ನಾನು. ಯಾರಾದ್ರೂ ಏನಾದ್ರು ಹೇಳಿದ್ರೆ ಇವ್ರ ಮುಂದೆ ಮುಖದಲ್ಲಿ ಹಾಗೆ ಹೇಳ್ತಾ ಇದಾರ ಅಥವಾ ಹಿಂದೆ ಏನಾದ್ರು ಒಳ ಅರ್ಥ ಏನಾದ್ರು ಇದೆಯಾ, ಇವ್ರು ಹೇಗೆ ತೋರ್ಸ್ಕೊತಾರ ಹಾಗೆ ಇದಾರೆ, ಅದೊಂಥರ ಈಗ ಇಂಗ್ರೈನ್ ಆಗ್ಬಿಟ್ಟಿದೆ ನನ್ಗೆ. ಈಗ ಯಾರು ಏನೇ ಬಂದ್ರು ಒಂಥರ ಪರಾಮರ್ಶಿಸಿ ನೋಡೋದು, ನಿಜವಾಗ್ಲೂ ಇದೇ ಇಂಟೆಂಟ್ ಅಲ್ಲಿ ಹೇಳ್ತಾರ ಅಥವಾ ಹಿಂದೆ ಏನಾದ್ರು ಇದೆಯಾ ಅಂತ. ಇದೊಂದು ಚಾಲೆಂಜ್ ನಾನು ಓವರ್ಕಮ್ ಮಾಡಿದ್ದು ನನ್ನ ವೈಯಕ್ತಿಕ ಜೀವನದಲ್ಲಿ. ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರ ಜೊತೆನೂ. ಧನ್ಯವಾದಗಳು. ವೇದಿಕೆ ಮತ್ತೆ ನಿಮ್ಗೆ ನೀಡ್ತಾ ಇದ್ದೀನಿ ಸೂರಜ್ ಸರ್. ಧನ್ಯವಾದ ವೆಂಕಟೇಶ್ ಅವರೇ.
ಬಾಲಕನಿಂದ ಬಲವಂತನಾದವರು ಹೇಗೆ ಅಂತ ನೀವು ಕತೆ ಹೇಳಿದ್ರೆ. ಓಕೆ, ಇಲ್ಲಿಗೆ ಇವತ್ತು ನಮ್ಮ ಆಶುಭಾಷಣ ಸಂಚಿಕೆ ಮುಗಿದು ನಾವು ವೇದಿಕೆಯನ್ನ ಮತ್ತೆ ರವಿಕುಮಾರ್ ಅವರಿಗೆ ಹಿಂತಿರುಗಿಸ್ತಾ ಇದ್ದೇನೆ. ರವಿಕುಮಾರ್ ಅವರೇ, ವೇದಿಕೆಯನ್ನು. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ಸ್ವರಾಜ್ ಅವರೇ. ಸಮಯದ ಅಭಾವದಿಂದ ನಾನು ನಮ್ಮ ಈ ಎಂಟರ್ಬೇ ಆಪರೇಷನ್ಸ್ ನ ಫೈನಲ್ ಹೆಂಗ್ ಎಂಡ್ ಆಯ್ತು ಅಂತ ಹೇಳಿ ಮುಗಿಸ್ತೇನೆ. ಇದು ನಮ್ಗೆ ಜುಲೈ 4ರವರೆಗೆ ಒಂದು ಟೈಮ್ ಲೈನ್ ಎಕ್ಸ್ಟೆಂಡ್ ಆಯ್ತು. ಅವರು ನಿಗೋಶಿಯೇಟ್ ಮಾಡ್ತಾ ಇದ್ರು, ಆದ್ರೂ ಇದು ಸೇನಾ ಆಚರಣೆಗೂ ಒಂದು ಆಪ್ಷನ್ ಇಟ್ಕೊಂಡ್ರು. ಅದು ಇಸ್ರೇಲ್ ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆ ಆಯ್ತು. ಆಮೇಲೆ ಏನ್ ಮಾಡಿದ್ರು, ಅಲ್ಲಿ ಒಂದ್ ರೀತಿ ಒಂದು ಅಣುಕು ಆಪರೇಷನ್, ಅಂದ್ರೆ ಅಲ್ಲೇ ಒಂದು ಏರ್ಪೋರ್ಟ್ ಅಲ್ಲಿ ಹೆಂಗಿರುತ್ತೆ, ಇದು ಒಂದು ಎಂಟಬೆ ಏರ್ಪೋರ್ಟ್ ಅದು ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಎಂಟ್ರಿ ಆಗ್ಬೇಕು, ಎಲ್ಲಾನು ಅವರೆಲ್ಲ ಒಂದ್ ರೀತಿ ಅಣುಕು ಕಾರ್ಯಾಚರಣೆ ಮಾಡಿ ರೆಡಿ ಆದ್ರು. ಈ ಅವರು 4 ವಿಮಾನ ತಗೊಂಡ್ಬಿಟ್ಟು ಆ ರೆಡ್ ಸಿ ಮೂಲಕ ಲೋ ವಿತಿನ್ 100 ಮೀಟರ್ಸ್ ಅಲ್ಲಿ ಬಂದು ಕೀನಿಯಾದಲ್ಲಿ ಹೆಂಗೆ ಅವರು ಸಹಾಯ ಮಾಡಕ್ ಒಪ್ಕೊಂಡಿದ್ರು, ಕೀನಿಯಾದಲ್ಲಿ ರೀಫ್ಯೂಲಿಂಗ್ ಮಾಡ್ಕೊಂಡ್ರು. ಏನ್ ಮಾಡಿದ್ರು, ಕೊನೆಗೆ ಅವರು ಯಾವ ರೀತಿ ಅವ್ರ ಟ್ಯಾಕ್ಟಿಕ್ಸ್ ಇತ್ತು ಅಂತ ಅಂದ್ರೆ, ಸರ್ವಾಧಿಕಾರಿ ಒಂದು ಕಾರ್ ಯೂಸ್ ಮಾಡ್ತಾ ಇದ್ದ, ಅದು ಲಕ್ಸುರಿ ಕಾರ್ ಯೂಸ್ ಮಾಡ್ತಾ ಇದ್ದ, ಅದು ಬ್ಲಾಕ್ ಕಲರ್ ಇತ್ತು. ಅದೇ ರೀತಿ ಆಮೇಲೆ ಅವನ್ನ ಬೆಂಗಾವಲ್ ಪಡೆ ಇತ್ತು, ಅದು ಯಾವ ತರ ಕಾರ್ ಇತ್ತು ಅದೇ ತರ ಯಾವ ಕಾರ್ಗಳನ್ನ ಅಲ್ಲಿಂದನೇ ರೆಡಿ ಮಾಡಕ್ ತಗೊಂಡ್ ಬಂದ್ರು. ಜೊತೆಗೆ ಆ ಸರ್ವಾಧಿಕಾರಿ ಇದ್ನಲ್ಲ, ಅದೇ ರೀತಿ ಒಬ್ಬ ತದ್ರೂಪಿನ ಸೃಷ್ಟಿ ಮಾಡಿ ಅದು ಅವರು ಗಡುವು ಕೊಟ್ಟಿದ್ದು ಜುಲೈ 4. ಅವ್ರೇನ್ ಮಾಡಿದ್ರು, ಜುಲೈ 3ನೇ ತಾರೀಕು ಮಧ್ಯಾಹ್ನ ಹೊರಟು ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಎಂಟಬೆ ಏರ್ಪೋರ್ಟ್ ಅಲ್ಲಿ ಆ ರನ್ವೇ ಹತ್ರ ಹೋಗಿ ಇಳಿದ್ರು. ಅಲ್ಲಿ ಇಳಿದ ತಕ್ಷಣ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದ್ದ ಸೆಕ್ಯೂರಿಟಿ, ಅಂದ್ರೆ ಅವರು ಆರ್ಮಿ ಪ್ರೊಟೆಕ್ಷನ್ ಸಪೋರ್ಟ್ ಮಾಡ್ತಿದ್ರಲ್ಲ, ಆವಾಗ ಏನಾಯ್ತು, ಅಲ್ಲಿ ಅವ್ರಿಗೊಂದು ಎಡವಟ್ ಆಗ್ಬಿಡ್ತು. ಏನಂತ ಅಂದ್ರೆ, ಇವರು ಅಬ್ಸರ್ವೇಷನ್ ಅಥವಾ ಇವರ ಪ್ಲಾನ್ ಮಾಡಿರೋ ಪ್ರಕಾರ ಇವನು ಯಾರೋ ಸರ್ವಾಧಿಕಾರಿ ಅವ್ನು ಬ್ಲ್ಯಾಕ್ ಮರ್ಸಿಡೀಸ್ ಕಾರ್ ಯೂಸ್ ಮಾಡ್ತಿದ್ದಂತೆ. ಅದನ್ನ ಅನ್ಕೊಂಡು ಅದು ಅವರು ಬ್ಲ್ಯಾಕ್ ಮೆರ್ಸಿಡೀಸ್ ಕಾರು ಆಮೇಲೆ ಬರ್ತಾನೆ ಅಂತ ಇವರು ಅಲ್ಲೂ ಹೋಗಿದ್ದಾರೆ. ಅಂದ್ರೆ ಸರ್ವಾಧಿಕಾರಿನೇ ಹೋಗ್ತಾ ಇದ್ದಾನೆ ಏರ್ಪೋರ್ಟ್ಗೆ ಅನ್ನೋ ಒಂದು ಫೀಲ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಮಾಡಿದ್ದಾರೆ. ಅವರು ಅನ್ಫಾರ್ಚುನೇಟ್ಲಿ ಆ ಸರ್ವಾಧಿಕಾರಿ ಸ್ವಲ್ಪ ದಿನದ ಹಿಂದೆನೆ ಆ ಬ್ಲ್ಯಾಕ್ ಕಾರ್ ಬದಲು ವೈಟ್ ಕಾರ್ ಯೂಸ್ ಮಾಡಕ್ ಶುರು ಮಾಡದ್ನಂತೆ. ಆಮೇಲೆ ಯಾವಾಗ ಈ ಬ್ಲ್ಯಾಕ್ ಕಾರ್ ಬಂತು, ಆಮೇಲೆ ಅದ್ರ ಹಿಂದೆ ಬೆಂಗಾವಲು ಬಂತು, ಅಲ್ಲಿ ಏರ್ಪೋರ್ಟ್ ಎಂಟ್ರೆನ್ಸ್ ಅಲ್ಲಿದ್ದು ಅಲ್ಲಿ ಆರ್ಮಿ ಇದ್ರಲ್ಲ, ಅವರು ಗೊತ್ತಾಗ್ಬಿಡ್ತು ಬೇರೆ ಯಾರೋ ಒಂಥರ ಇಂಟ್ರೂಡ್ ಅಥವಾ ಬರ್ತಾ ಇದಾರೆ ಅಟ್ಯಾಕ್ ಮಾಡಕ್ಕೆ ಅಂತ. ಅವ್ರು ಬಂದು ಶೂಟ್ ಔಟ್ ಮಾಡಕ್ ಶುರು ಮಾಡಿದ್ರು. ಇವರು ಇಸ್ರೇಲಿ ಅವರು ಮೊದ್ಲೇ ರೆಡಿ ಇದ್ರು, ಏನಾದ್ರೂ ವರ್ಸ್ಟ್ ಕೇಸಲ್ಲೂ ಕಾರ್ಯಾಚರಣೆ ಮಾಡ್ಬೇಕು ಅಂತ. ಆಮೇಲೆ ಅವ್ರನ್ನಲ್ಲೇ ಶೂಟ್ ಔಟ್ ಮಾಡಿ ಸಾಯಿಸಿ ಕೊನೆಗೆ ಏನ್ ಮಾಡಿದ್ರು, ಅದು ಅವರು ವಿಮಾನ ಇಳಿಸದ್ದೇ ಒಂಥರ ಎಲ್ಲ ಲೈಟ್ ಆಫ್ ಮಾಡ್ಕೊಂಡು ನೈಟ್ ಅಲ್ಲಿ ಸುರಕ್ಷಿತವಾಗಿ ಇಳಿಸಿ ಇಲ್ಲಿ ಮುಂದಕ್ಕೆ ಹೊರಟ್ರು. ಆ ಕಾರ್ಯಾಚರಣೆನ ಮುಂದಾಳತ್ವ ವಹಿಸಿದ್ದು ಒಬ್ಬ ಜೊನಾಥನ್ ನೆತನ್ಯಾಹು ಅಂತ. ಅವ್ರು ಬೇರೆ ಯಾರು ಅಲ್ಲ, ಈಗಿನ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಇದಾರಲ್ಲ ಬೆಂಜಮಿನ್ ನೆತನ್ಯಾಹು ಅವರ ಬ್ರದರ್ ಆಗಿದ್ರು. ಅವ್ರು ಹೋಗ್ತಾರೆ, ಅವರು ಒಂದು ಟೀಮ್ ಏನು ಪ್ಲಾನ್ ಮಾಡ್ಕೊಂಡಿದ್ರು ಅಲ್ಲಿ ಹೆಂಗೆ ಅದು ಬಿಲ್ಡಿಂಗ್ ಇದೆ ಅದೆಲ್ಲ ತಕ್ಕಂತೆ ಅವ್ರು ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಹೊರಗಡೆ ಕಾಯ್ತಿರ್ತಾರಲ್ಲ ಇವರು ಅಪಹರಣಕಾರರು ಬಂದೂಕಿಂದ ಕಾಯ್ತಿದ್ರಲ್ಲ, ಅವ್ರ ಮೇಲೆ ಶೂಟ್ ಔಟ್ ಮಾಡ್ತಾರೆ. ಶೂಟ್ ಔಟ್ ಮಾಡಿ ಕೊನೆಗೆ ಅಲ್ಲಿ ಅವ್ರು ಏರ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ರಲ್ಲ, ಇವರು ಯಾರು ಅಲ್ಲಿ ಉಗಾಂಡ ಒಂದು ಆರ್ಮಿ ಇತ್ತಲ್ಲ, ಅವರಿಂದ ಸ್ಟಿಫ್ ಅಪೋಸಿಷನ್ ಬರುತ್ತೆ, ಅವ್ರಿಗೂ ಶೂಟ್ ಔಟ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಕೌಂಟರ್ ಆಪರೇಷನ್ ಅಲ್ಲಿ ಏನಾಗುತ್ತೆ, 5 ಜನ ಅಲ್ಲಿ ಸತ್ತೋಗ್ತಾರೆ. ಕೊನೆಗೂ ಅವ್ರು ಏನ್ ಮಾಡ್ತಾರೆ, ಎಲ್ರು ಶೂಟ್ ಔಟ್ ಮಾಡಿದಾಗ ಆಮೇಲೆ ಅಲ್ಲಿ ಒತ್ತೆಯಾಳಾಗಿದ್ರಲ್ಲ ಅವ್ರಿಗೆ ಒಂದ್ ರೀತಿ ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಕೊನೆಗಲ್ಲಿ ಆ ಇಸ್ರೇಲಿ ಸೈನಿಕರು ಹೇಳ್ತಾರೆ, ನಾವು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಇಂದ ಅಂತ ಅವರು ಹೀಬ್ರೂ ಭಾಷೆಯಲ್ಲಿ ಹೇಳ್ತಾರೆ. ಆವಾಗ ಅವ್ರಿಗೊಂದು ಧೈರ್ಯ ಬರುತ್ತೆ. ಧೈರ್ಯ ಬಂದಾಗ ಅಲ್ಲಿ ಅಣಕು ಅದ್ ಕಾರ್ಯಾಚರಣೆ ಎಲ್ಲ ಮಾಡಿ ಕೊನೆಗೆ ಅವ್ರನ್ನೆಲ್ಲ ಸೇಫ್ ಆಗಿ ಎವ್ಯಾಕ್ಯುಯೇಷನ್ ಮಾಡಿಸಿ, ಅವ್ರು ಇನ್ನೊಂದು ವಿಮಾನ ತಂದಿದ್ರಲ್ಲ ಅದನ್ನ ತಂದು ಎಲ್ರನ್ನೂ ಒಳಗಡೆ ಸೇರಿಸ್ಕೊಂಡು ಹೋಗ್ಬೇಕಾದ್ರೆ ಕೊನೆಗೆ ಆ ಜೊನಾಥನ್
ನೆತನ್ಯಾಹು ಇರುತ್ತಲ್ಲ ಅವನ ಮೇಲೆ ಆ ಏರ್ ಟ್ರಾಫಿಕ್ ಕಂಟ್ರೋಲ್ ಅವನು ಶೂಟ್ ಔಟ್ ಮಾಡ್ತಾನೆ. ಅಲ್ಲಿ ಅವನು ಪ್ರಾಣ ತ್ಯಾಗ ಒಂದು ಜೀವ ಹೋಗುತ್ತೆ. ಈಗ ಬೆಂಜಮಿನ್ ನೆತನ್ಯಾಹು ಅವರ ಬ್ರದರ್ ಅಲ್ಲೇ ತೀರೋಗ್ತಾರೆ. ಈ ಎಲ್ಲ ಮುಗಿಸಿದ್ದು ಒಂದು 53 ನಿಮಿಷಗಳಲ್ಲಿ ಈ ಕಾರ್ಯಾಚರಣೆ ಮುಗಿಸ್ತಾರೆ. ಇದು ಎಂತ ಮಿಂಚಿನ ಕಾರ್ಯಾಚರಣೆ, ಆಮೇಲೆ ಎಷ್ಟು ಚುರುಕಾಗಿ ಅಥವಾ ಅಕ್ಯುರೇಟ್ ಆಗಿತ್ತು. ಅದು ಏನ್ ಹೇಳುತ್ತೆ ಅಂತ ಅಂದ್ರೆ ಎಂತ ಒಂದು ಪ್ರಿಪೇರ್ಡ್ ಪ್ಲಾನ್, ಒಂಥರ ಅಕ್ಯುರೇಟ್ ಪ್ಲಾನ್ ಹೆಂಗ್ ರೆಡಿ ಮಾಡಿದ್ರು ಅದೇ ತರ ಇವ್ರು ಎಕ್ಸಿಕ್ಯೂಟ್ ಮಾಡಿ ಅವನ್ನ ಎಲ್ರೂ ಹೋಸ್ಟಿಗಸ್ನೆಲ್ಲ ವಾಪಸ್ ಸೇಫ್ ಆಗಿ ಕರ್ಕೊಂಡ್ ಬಂದ್ರು. ಇದು ಒಂಥರ ಇಸ್ರೇಲ್ ಜನರಲ್ಲಿ ಒಂಥರ ಯುರೋಫಿಯಾ, ಒಂಥರ ತುಂಬಾ ಅತಿ ಉಲ್ಲಾಸನ ಕ್ರಿಯೇಟ್ ಮಾಡ್ತು. ಅದೇ ರೀತಿ ಇಸ್ರೇಲ್ ಇಂಥ ಒಂದು ಆ ಟೈಮಲ್ಲಿ ಆ ಟೆಕ್ನಾಲಜಿಕಲ್ ಸಪೋರ್ಟ್, ಆ ಇಮೇಜ್, ಸ್ಯಾಟಲೈಟ್ ಇಮೇಜ್ ಅವನ್ನೆಲ್ಲ ಒಂಥರ ಲಿಮಿಟೆಡ್. ಈಗಿನ ತರ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇರಲಿಲ್ಲ. ಆದ್ರೂ ಅದನ್ನ ಬಳಸ್ಕೊಂಡು ಒಂದು ಪ್ಲಾನ್ ಮಾಡಿರೋ ತರನೇ ಅವರು ಒಂದು ಸೇನಾ ಕಾರ್ಯಾಚರಣೆ ಮಾಡಿ ಒತ್ತೆಯಾಳುಗಳನ್ನ ಬಿಡಿಸ್ಕೊಂಡು ಬಂದಿದ್ದು ಎಲ್ಲ ಕಡೆ ಎಲ್ಲ ದೇಶದಲ್ಲೂ ಒಂಥರ ಪ್ರಶಂಸೆಗೆ ಒಳಗಾಯ್ತು. ಇಂಥ ಒಂದು ದಿಟ್ಟ ಕಾರ್ಯಾಚರಣೆ ಅವರು ಮಾಡಿದ್ರು, ಆಮೇಲೆ ಎಲ್ಲರನ್ನು ಉಳಿಸ್ಕೊಂಡು ಬಂದ್ರು. ಇಷ್ಟು ಹೇಳ್ತಾ ನಾವು ಸಭೆನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಸಮಗ್ರ ಮೌಲ್ಯಮಾಪಕರಾದ ಮೋಹನ್ ಮೂರ್ತಿ ಅವ್ರನ್ನ ಸಭೆಗೆ ಕರಿತಾ ಇದ್ದೀನಿ. ಸಭೆ ಅದು ವೇದಿಕೆ ನಿಮ್ದು ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ. ಧನ್ಯವಾದ ರವಿಕುಮಾರ್ ಅವರೇ. ಈಗಾಗ್ಲೇ 4:24 ಆಗಿದೆ. ಸೊ ತಡ ಮಾಡ್ದೇನೆ ನಮ್ಮ ಇವತ್ತಿನ ಒಂದು ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಮಾಡ್ಬೇಕು ಅಂತ ನಮ್ಮ ಸೂರಜ್ ಅವರನ್ನ ವೇದಿಕೆ ಕರಿತಾ ಇದ್ದೀನಿ. ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರೇ. ಟೋಸ್ಟ್ ಮಾಸ್ಟರ್ ನಿರಂಜನ್ ಅಚ್ರೇಕರ್, ಟುಡೇ your speech, Let It Flow from Bladder to Bliss, was a masterclass in how do you deliver a speech in complicated matters in a very light-hearted and a funny way. Beginning with the speech title, Let It Flow from Bladder to Bliss, was a very innovatively designed title, which obviously piqued my curiosity and I'm sure everybody else's curiosity. Along with that, when you started the speech, you started off with an opening line which said, have you all passed urine? I don't want you to do a pressure test during my speech. I think that was a classic opening line, considering that you are a urologist, but also a line which you can easily do on stage owing to your profession, but it would be very difficult for anybody else to carry off that kind of line. So I thought that was a great line to begin with, which immediately evoked laughter and started connecting the audience to what you were going to talk about. The best part about your speech was the writing. There were various instances where the brilliance of writing was showcased. Starting with some things in my profession are catheter and hidden jewels, which I don't put up on Instagram, which is again some things, if you know it, you know it. Very well written. Mr. Palaniswamy was in detention and I was in tension. I have a profession in liquid assets. My favorite line was when you chose this whole thing. What you were explaining was difficult to explain medical condition and certain body parts which we don't talk about in public. But you used this brilliant line which said, from pumpkin on steroids to pumpkin on lemon. Again, if you know, you know. If you don't know, you don't know. But again, something which you can use in public to explain a concept which is difficult, and again, body parts which you cannot necessarily talk about. But as a doctor, for you, it's normal. But for everybody else, they may not necessarily appreciate it. So I thought that was a very well written line. And again, some more continuing problem about the neck and fix below the neck, reverse engineering, hydrological wonder. You also chose, through your speech, your objective was body language and voice modulation. So you chose different instances from your professional journey, which had different characters, which gave you ample scope to show body language and voice modulation. Again, this feedback is very technology feedback. Because of a virtual background which you're using, it limits how all of us can see your body language in full flow. So one request I have is, in a speech like this, if it's possible for you to
deliver the speech without a virtual background, it will help us look at your body language and appreciate it much more because the virtual background limits it. Only other small little observation I have is most places you used voice modulation. The first scenario when the nurse comes running to you and when she tells you to put on the gloves and then go for, insert the catheter, I'm not sure if you used voice modulation or I missed it. So, probably that's another area where you can make the voice modulation more prominent for the nurse. Overall, brilliant speech. The only, because I think you used this speech started off with brilliant lines, laughter, and then you ended with a great life lesson. Laugh freely, pee regularly, and there was one more. For the Cry speech bravely. sorry? They cry bravely. Try bravely, yeah. For the speech to go from it's good, for it to go from good to memorable, the only feedback I have is, so right now it was like a fun movie, and then suddenly at the end of a fun movie, there was a very serious message which was given. My request or my feedback would be if the transition can be worked out slightly better. There is a point where the fun ride ends, and then you have a transition where you are then talking about certain things and then you deliver the message to the audience, which would make a huge impact. Because right now the way it was delivered, I just felt that the fun, and then there was some profound lines, but before I could realize it, the speech was over. That's the only feedback I have for you. But thank you again. Wonderfully written speech. Look forward to hearing more from you. Back to you, Toastmaster Mohan Murthy ಅವರೇ. ಧನ್ಯವಾದ ಸೂರಜ್ ಅವರೇ. ಬಹಳ ಉತ್ತಮ ರೀತಿಯಲ್ಲಿ ಅವರ ಒಂದು ಸಿದ್ಧಪಡಿಸಿದ ಭಾಷಣದ ಒಳ್ಳೆ ಅಂಶಗಳು ಹಾಗೂ ಯಾವ್ದನ್ನ ಉತ್ತಮಪಡಿಸ್ಕೋಬೇಕು ಅನ್ನೋದನ್ನ ಎರಡನ್ನ ಕವರ್ ಮಾಡಿ ಒಂದು ಒಳ್ಳೆ ಮೌಲ್ಯಮಾಪನ ಕೊಟ್ರಿ. ಇದು ಒಂಥರ ಈ ಮೌಲ್ಯಮಾಪನ ಕೂಡ ನಮ್ಗೆಲ್ಲ ಪಾಠ, ಒಂದು ಯಾವ ರೀತಿ ಒಂದು ಸ್ಪೀಚ್ ನ ಮೌಲ್ಯಮಾಪನ ಮಾಡ್ಬೇಕು ಅಂತ ಅದನ್ನ ನಮಗ್ ತೋರ್ಸ್ಕೊಟ್ರಿ. ನಿಮ್ಗ್ ಧನ್ಯವಾದ. ಈಗ ನಾನು ಸಮಯ ಪಾಲನೆ ವರದಿ ಕೊಡೋದಕ್ಕೆ ನಮ್ಮ ಅನಿಲ್ ಕುಮಾರ್ ಅವ್ರನ್ನ ಈ ಬಾರಿ ಸರಿಯಾಗಿ ಕೂಗ್ತೀನಿ, ಅನಿಲ್ ಕುಮಾರ್ ಅವ್ರನ್ನ ವೇದಿಕೆ ಕರಿತೀನಿ. ಅವಾಗ ಮಿಸ್ ಮಾಡ್ಕೊಬಿಟ್ಟಿದೆ. ಧನ್ಯವಾದಗಳು ಸರ್. ಸಮಯ ಅಭಾವ ಇರೋದ್ರಿಂದ ಕ್ವಿಕ್ ಆಗಿ ಹೇಳ್ಬೇಕಾದ್ರೆ ಡಾಕ್ಟರ್ ಅಚ್ರೇಕರ್ ಸರ್ ಅವರು ಸ್ಪೀಚ್ 6 ನಿಮಿಷ 58 ಸೆಕೆಂಡ್ ತಗೊಂಡಿದ್ದಾರೆ. ಟೇಬಲ್ ಟಾಪಿಕ್ ಸೆಷನ್ಸ್ ಅಲ್ಲಿ ಮೋಹನ್ ಮೂರ್ತಿ ಅವರು 2 ನಿಮಿಷ 28 ಸೆಕೆಂಡ್, ಅನಿಲ್ ಕುಮಾರ್ 2 ನಿಮಿಷ 22 ಸೆಕೆಂಡ್, ವೆಂಕಟೇಶ್ ಅವರು 1 ನಿಮಿಷ 58 ಸೆಕೆಂಡ್, ಮತ್ತೆ ಎವ್ಯಾಲ್ಯೂಯೇಷನ್ ಸೂರಜ್ ಅವರು 3 ನಿಮಿಷ 29 ಸೆಕೆಂಡ್ ತಗೊಂಡಿದ್ದಾರೆ. ಇಷ್ಟ ಹೇಳ್ತಾ ನನ್ನ ವರದಿ ಮುಗಿಸ್ತೀನಿ ಸರ್. ಧನ್ಯವಾದ ಅನಿಲ್ ಕುಮಾರ್ ಅವರೇ. ನೀವು ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಎಲ್ಲರೂ ಟೈಮ್ ಲಿಮಿಟ್ ಅಲ್ಲಿ ಇರೋದ್ರಿಂದ ನೀವು ಒಂದೇ ಸಾಲಲ್ಲಿ ಮುಗಿಸ್ಬೋದು. ಎಲ್ರು ಏನಂತಂದ್ರೆ ಸಮಯದ ಮಿತಿ ಒಳಗಡೆನೆ ಮಾತಾಡಿದ್ದಾರೆ ಅಂತಂದ್ರೆ ಅಲ್ಲಿಗೆ ಎಲ್ಲರದು ಕವರ್ ಆಗೋಗ್ತದೆ. ಧನ್ಯವಾದ ನಿಮ್ಗೆ. ಈಗ ಆ ಕೌಂಟರ್ ಮತ್ತೆ ಗ್ರಮೇರಿಯನ್ ವರದಿ ಕೊಡೋದಕ್ಕೆ ನಾನು ರಾಘವೇಂದ್ರ ಅವ್ರನ್ನ ವೇದಿಕೆ ಕರೀತಾ ಇದ್ದೇನೆ. ರಾಘವೇಂದ್ರ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಇವತ್ತು ಎಲ್ರೂ ಅತ್ಯುತ್ತಮವಾಗಿ ಭಾಷಣ ಮಾಡಿದ್ರು ಅಥವಾ ಮಾತಾಡಿದ್ರು. ಎಲ್ಲ ಸಾಧ್ಯವಾದಷ್ಟು ಅನುಪಯುಕ್ತ ಪದಗಳನ್ನ ಬಳಸಲಿಲ್ಲ. ಹಾಗೀಗ ನಾನೇ ಕೆಲವು ಪದಗಳನ್ನ ಉಪಯೋಗಿಸ್ತೇನೆ, ನನಗೆ ಆಮೇಲೆ ಅರ್ಥ ಆಯ್ತು. ಸೊ ಹಾಗೆ ಅಂತೆಲ್ಲ. ಆದ್ರೆ ಇವತ್ತಿನ ದಿನ ಎಲ್ಲರೂ ಅತ್ಯುತ್ತಮವಾಗಿ ಮಾತಾಡಿದ್ವಿ. ಅದ್ರ ಜೊತೆಗೆ ಕೆಲವು ಕೋಡ್ಸ್ಗಳನ್ನ ಕೆಲವರು ಉಪಯೋಗಿಸಿದ್ರು. ಈಗ ಉದಾಹರಣೆಗೆ ಸೂರಜ್ ಸರ್ ಅವರು ಹೇಳಿದ್ದು ಕೆಲವು ಬಾಲಕನಿಂದ ಬಲವಂತನಾದದ್ದು ಹೇಗೆ ಅನ್ನೋದು ಒಳ್ಳೆ ಕೋಟು. ಅದಾದ್ಮೇಲೆ ಅಚ್ರೇಕರ್ ಸರ್ ಅವ್ರ ಭಾಷಣದಲ್ಲಿ ಬಹಳಷ್ಟು ಒಳ್ಳೆ ಕೋಟುಗಳನ್ನ ಉಪಯೋಗಿಸಿದ್ರು. ಸೊ ಲೆಟ್ ಇಟ್ ಫ್ಲೋ ಫ್ರಮ್ ಬ್ಲಾಡರ್ ಟು ಬ್ಲಿಸ್, ಮೈ ವರ್ಡ್ ರಿವಾಲ್ವ್ಸ್ ಅರೌಂಡ್ ಲೈಕ್ ಯೂರಾಲಜಿ ಅನ್ನೋ ತರ ಅದು. ಆಮೇಲೆ ಆಸ್ ಇಫ್ ಐ ಸ್ಟಕ್ ದ ಆಯಿಲ್ ರಿಗ್ ಅನ್ನೋ ತರ. ಆಮೇಲೆ ಪಂಪ್ಕಿನ್ ಬಿಕೇಮ್ ಲೆಮನ್, ಅಂದ್ರೆ ಬಳ್ಳಿಗೆ ಕುಂಬಳಕಾಯಿ ಬಾರವೇ ಅಂತ ಒಳ್ಳೊಳ್ಳೆ ಕೋಟ್ಗಳನ್ನ ತಮಾಷೆಯಾಗಿ ಹಾಸ್ಯದ ದಾಟಿಯಲ್ಲಿ ಉಪಯೋಗಿಸಿದ್ರು. ಆಮೇಲೆ ಇನ್ ಕೆಲವು ವಾಕ್ಯಗಳು ಹೆಂಗೆ ಅಂದ್ರೆ, ಪ್ರಾಬ್ಲಮ್ಸ್ ಅಬೌವ್ ದ ನೆಕ್ ಸಾಲ್ವ್ ಫ್ರಮ್ ದ ಬಿಲೋ ದ ಟೆಕ್ ಅಂತ.
ವಾಟ್ ಯು ರಿಲೀಸ್ ವಿಲ್ ಗಿವ್ ಯು ರಿಲೀಫ್ ಅಂತ ಅನ್ನೋ ಕೋಟ್ ಕೂಡ ಉಪಯೋಗಿಸಿದ್ರು ಚೆನ್ನಾಗಿ. ಅದ್ರ ಜೊತೆಗೆ ಒಳ್ಳೆ ಪದಗಳನ್ನ ಉಪಯೋಗಿಸಿದ್ರು, ರಿಟೆನ್ಷನ್ಸ್ ಅಂಡ್ ಇಂಟೆನ್ಷನ್ ಅದ ರೈಮ್ ಬರೋಂಥ ಪದಗಳನ್ನ ಉಪಯೋಗಿಸಿದ್ರು. ಅದ್ರ ಜೊತೆಗೆ ಮೆಡಿಕಲ್ ಟರ್ಮಿನಾಲಜೀಸ್ ಕೆಲವು ಉಪಯೋಗಿಸಿದ್ರು, ಕ್ಯಾಥೆಟರ್, ಎನಿಮಾ ಅಂತೆಲ್ಲ. ಓವರಾಲ್ ಇನ್ನು ರವಿಕುಮಾರ್ ಅವ್ರಿಗೆ ಬಂದ್ರೆ ಅವರು ಇವತ್ತು ಅತ್ಯುತ್ತಮವಾಗಿ ನಡೆಸ್ತಾ ಇದ್ರು. ಅದ್ರ ಜೊತೆಗೆ ಸರ್ವಾಧಿಕಾರಿ, ಸಂಧಾನಕಾರ, ಮಾನವತಾವಾದಿ, ಅಡಾಮೆಂಟ್, ಒತ್ತೆಯಾಳುಗಳು ಅಂತ ಒಳ್ಳೊಳ್ಳೆ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ಇನ್ನು ಮೋಹನ್ಮೂರ್ತಿ ಅವರು ಬಂದ್ರೆ ಅವರು ಕೂಡ ಕೆಲವು ಸೇನಾ ಕಾರ್ಯಾಚರಣೆ ಅಥವಾ ಡಿಪೆಂಡೆಂಟ್ಸು ಅದ್ರ ಬಗ್ಗೆ ಎಲ್ಲ ತರ ಎಲ್ಲ ಉಪಯೋಗಿಸಿದ್ರು. ಆಮೇಲೆ ಇನ್ನು ವೆಂಕಟೇಶ್ ಅವ್ರು ಬಂದಾಗ ಅವರು ತುಂಬಾ ಒಳ್ಳೊಳ್ಳೆ ಪದಗಳನ್ನ ಉಪಯೋಗಿಸಿದ್ರು. ತಂತ್ರಗಳು, ಪ್ರತಿತಂತ್ರಗಳು, ನಯವಾಗಿ, ಮತ್ತೆ ಒಳಸಂಚು, ತಲೆಬುಡ, ಒಳಾರ್ಥ, ಪರಾಮರ್ಶಿಸಿ ನೋಡೋದು ಅಂತೆಲ್ಲ ಉಪಯೋಗಿಸಿದ್ರು. ಇನ್ನು ಸುರೋಜ್ ಸರ್ ಅವ್ರಿಗೆ ಬಂದ್ರೆ ಅವರು ಒಳ್ಳೆ ಪದಗಳನ್ನ ಚೆನ್ನಾಗಿ ಉಪಯೋಗಿಸ್ತಾರೆ ಯಾವಾಗ್ಲೂ. ಹಾಗೇನೆ ಇವತ್ತು ವಿಕ್ರಮ್ ಬೇತಾಳ ಅನ್ನೋದ್ರಿಂದ ಶುರು ಮಾಡಿ ಚಾಣಾಕ್ಷತನದ ಅನುಭವ ಅಂತ ಮುಂತಾದ ಒಳ್ಳೊಳ್ಳೆ ಪದಗಳನ್ನ ಬಳಸಿದ್ರು. ಸೊ ಓವರ್ ಇವತ್ತು ಆ ಕೌಂಟರ್ನಲ್ಲಿ ಎಲ್ಲರೂ ಅತ್ಯುತ್ತಮವಾಗಿ ನಿರ್ವಹಿಸಿದ್ರು. ಮತ್ತೆ ವ್ಯಾಕರಣ ಇದರಲ್ಲಿ ಒಳ್ಳೊಳ್ಳೆ ಪದಗಳನ್ನ ಉಪಯೋಗಿಸಿದ್ರು. ಅದ್ರ ಜೊತೆಗೆ ರವಿಕುಮಾರ್ ಅವರು ಯುಫೋರಿಯಾ ಅನ್ನೋ ಪದನ ಅರ್ಥವತ್ತಾಗಿ ಸರಿಯಾದ ಅರ್ಥ ಬರುವಂತೆ ಬಳಸಿದ್ರು. ಸೊ ಇಷ್ಟು ನನ್ನ ಗ್ರಾಮೇರಿಯನ್ ವರದಿಯನ್ನ ಮತ್ತೆ ಆ ಕೌಂಟರ್ ವರದಿಯನ್ನ ಸಲ್ಲಿಸಿ ನಾನು ವೇದಿಕೆಯನ್ನ ಮರಳಿ ಮೋಹನ್ಮೂರ್ತಿ ಅವರಿಗೆ ಕೊಡ್ತಾ ಇದ್ದೀನಿ. ಧನ್ಯವಾದ ರಾಘವೇಂದ್ರ ಅವರೇ, ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ವರದಿನ ಪ್ರಸ್ತುತಪಡಿಸಿದಿರಿ. ಈಗ ಸಮಗ್ರ ಮೌಲ್ಯಮಾಪನದ ಸರದಿ. ಮೊದಲನೇದಾಗಿ ನಮ್ ಸಭೆ 3 ನಿಮಿಷ 3 ಗಂಟೆ 2 ನಿಮಿಷ 3 ಗಂಟೆ 3 ನಿಮಿಷ ಅಷ್ಟೊತ್ತಿಗೆ ಸರಿಯಾಗಿ ಶುರುವಾಯ್ತು. ಅದರ ಒಂದು ಕರೆಕ್ಟ್ ಟೈಮ್ಗೆ ಶುರು ಮಾಡಿದ್ವಿ. ನಮ್ಮ ಅನಿಲ್ ಕುಮಾರ್ ಅವರು ಎಸೆ ರೋಲ್ ತಗೊಂಡು ಎಂದಿನಂತೆ ಒಳ್ಳೆ ರೀತಿಲಿ ಓಪನಿಂಗ್ ಕೊಟ್ರು. ಅವರು ಒಂದ್ ಹೇಳಿದ್ರು ಏನಂತಂದ್ರೆ, ಬೇರೆ ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ಗಳಿಗೆ ನಮ್ ಟೋಸ್ಟ್ ಮಾಸ್ಟರ್ ಕ್ಲಬ್ ನ ಕಂಪೇರ್ ಮಾಡ್ಕೊಂಡು ಯಾವ ರೀತಿ ನಮ್ ಕ್ಲಬ್ ಬೆಟರ್, ಅಲ್ಲಿ ಯಾವ ರೀತಿ ರೋಲ್ಗಳನ್ನ ತಗೋಬಹುದು ಅಂತ ಹೇಳಿದ್ರು ಅವರು, ನಮ್ ಬೆಟರ್ ಅಂತ. ಇದು ಆಕ್ಚುಲಿ ಏನಂದ್ರೆ ಡಬಲ್ ಎಡ್ ಸ್ಪೋರ್ಡ್, ಇದು 2 ಅಂಚಿನ ಕತ್ತಿ ಇದು. ಒಂದು ದೃಷ್ಟಿಕೋನದಲ್ಲಿ ರೋಲ್ ಸಿಗುತ್ತೆ ಸಂತೋಷ, ಬಟ್ ಮೆಂಬರ್ಸ್ ಏನಂತಂದ್ರೆ ಕಡಿಮೆ ಇದಾರೆ. ಅದೊಂಥರ ಟಿಕಿಂಗ್ ಟೈಮ್ ಬಾಂಬ್ ತರ, ಒಬ್ರಿಬ್ರು ಹೋಗ್ಬಿಟ್ರೆ ಏನಂತಂದ್ರೆ ಕ್ಲಬ್ ಸರ್ವೈವಲ್ಲೇ ಸ್ಟೇಕ್ ಆಗೋಗ್ತದೆ. ಸೊ ಈ ದೃಷ್ಟಿಕೋನದಿಂದ ನೋಡಿದಾಗ ನಾವೆಲ್ಲ ಕ್ಲಬ್ ನ ಸದಸ್ಯರನ್ನ ಉತ್ತಮ ಪಡಿಸೋದಕ್ಕೆ ಪ್ರಯತ್ನ ಮಾಡೋಣ ಅನ್ನೋ ಒಂದು ಎಚ್ಚರಿಕೆನೂ ಇತ್ತು ಅಂತ ಭಾವಿಸ್ತೀನಿ ನೀವ್ ಹೇಳಿದ್ರದ್ರಲ್ಲಿ. ಅಥವಾ ನಾವ್ ಹಂಗ ಅರ್ಥ ಮಾಡ್ಕೊಂಡು ಕ್ಲಬ್ ಸದಸ್ಯರನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನ ಮಾಡೋಣ. ಇದು ಒಂದು ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಾದಂತಹ ಕೆಲಸ. ಅಲ್ಲಿಂದ ನಿಯಮಗಳನ್ನ ಓದಿದ್ರು. ನಮ್ಮ ಅಚರೇಕರ್ ಸರ್ನ ಚೆನ್ನಾಗಿ ಪರಿಚಯ ಮಾಡ್ಕೊಟ್ರು. ಅಲ್ಲೇ ಅವ್ರನ್ನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಅವ್ರು ಹೇಳುದು ಬಹಳ ಹಿರಿಯರು ಅಂತ. ನಮ್ಗೆ ಅವ್ರ ಹಿರಿಯರು ಅಂತ ಗೊತ್ತಿತ್ತು, ಬಹಳ ಹಿರಿಯರು ಅಂತ ಗೊತ್ತಿರ್ಲಿಲ್ಲ. ಅದು ಚೆನ್ನಾಗಿತ್ತು. ಅಲ್ಲಿಂದ ಮುಂದೆ ನಮ್ಮ ಅಧ್ಯಕ್ಷರು, ನಮ್ಮ ಅಚರೇಕರ್ ಸರ್ ಒಂದು ಒಳ್ಳೆ ಟಾಪಿಕ್ ತಗೊಂಡಿದ್ರು, ಚೆನ್ನಾಗಿ ಇನ್ವಾಲ್ವ್ ಮಾಡಿದ್ರು. ಒಂದು ವಿಭಿನ್ನ ಪ್ರಯತ್ನ. ನಾನು ಇದೇ ಫಸ್ಟ್ ಅವರು ಆ ರೀತಿ ಒಂದು ಎಲ್ಲರನ್ನು ಬೇರೆ ರೀತಿ ಮಾಡಿದ್ರು. ಇದು ಈ ಸಿದ್ಧ ಮಾದರಿಗಳನ್ನ ಮೀರೋ ಪ್ರಯತ್ನ ಅಂತ ಒಂದು ಕನ್ನಡದಲ್ಲಿ ಹೇಳ್ತಾರೆ. ಸೊ ಆ ತರ ಒಂದು ಸಿದ್ಧ ಮಾದರಿನ ಮೀರಿ ಎಲ್ಲರನ್ನು ಒಂದು ಪ್ರಶ್ನೆ ಕೇಳಿ ಎಲ್ಲರನ್ನು ಇನ್ವಾಲ್ವ್ ಮಾಡಿ ಆ ಆನ್ಸರ್ ಇಂದ ಏನಂತಂದ್ರೆ ಏನೋ ಒಂದು ಹೊಸ ಪಾಠನ ನಮ್ಗೆ ಹೇಳ್ಕೊಟ್ರು. ಅದರಲ್ಲಿ ಅವರು ಮಹಾಭಾರತದ ಶ್ರೀಕೃಷ್ಣ, ಅರ್ಜುನ ಎಲ್ಲರನ್ನೂ ತಗೊಂಡ್ ಬಂದು ಏನ್ ನಮ್ ಬದುಕಲ್ಲಿ ನಮ್ಮ ಆದ್ಯತೆ ಏನಾಗಿರ್ಬೇಕು ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಒಂಥರ ಕಥೆಗಳ ಮೂಲಕ, ಆಮೇಲಿಂದ ನಮ್ಮನ್ನ ಇನ್ವಾಲ್ವ್ ಮಾಡೋದ್ರ ಮೂಲಕ ಹೇಳ್ಕೊಟ್ರು. ಅದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂತ ವಿಷಯ. ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಸಾಮಾನ್ಯ ಒಂದು ಮೆಸೇಜ್ ಇರ್ಬೇಕು ಅಂತ ಹೇಳ್ತಾರೆ. ಸೊ ಆತರ ಒಂದು ಒಳ್ಳೆ ಮೆಸೇಜ್ ಕೊಟ್ರು. ಮೆಸೇಜ್ ಹೇಳೋದು ದೊಡ್ಡ ವಿಚಾರ ಅಲ್ಲ, ಆ ಮೆಸೇಜ್ ನ ಮನದಟ್ಟಾಗೋ ರೀತಿ ಹೇಳೋದಿದೆಯಲ್ಲ ಅದು ದೊಡ್ಡ ವಿಚಾರ. ಅಲ್ಲಿ ನಮ್ಮ ಅಚರೇಕರ್ ಸರ್ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲಿಂದ ನಮ್ಮ ರವಿಕುಮಾರ್ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ಪರಿಚಯ ಮಾಡ್ಕೊಟ್ರು, ರವಿ ಅಣ್ಣ ಅಂತ. ಅದು ಕರೆಕ್ಟ್ ಆಗಿ ಸೂಟ್ ಆಗತ್ತೆ. ಅವರು ಮಾಡ್ತಾ ಇರೋ ಕೆಲಸಗಳು ನಮ್ಮ ಟೋಸ್ಟ್ ಮಾಸ್ಟರ್ ಕ್ಲಬ್ಗೆ ಅವರು ಏನೇನ್ ಮಾಡ್ತಾ ಇದಾರೆ ಅದನ್ನೆಲ್ಲ ನಾವು ನೋಡಿದಾಗ ಅದು ಒಳ್ಳೆ ರೀತಿಲಿ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅವ್ರಿಗೆ. ಆಮೇಲಿಂದ ನಮ್ಮ ರವಿಕುಮಾರ್ ಅವರು ಅವರ ನಿರೂಪಣೆಯಲ್ಲಿ ಆಪರೇಷನ್ ಥಂಡರ್ ಬೋಲ್ಟ್ ತಗೊಂಡ್ರು. ಆಪರೇಷನ್ ಈ ತರದ ವಿಚಾರಗಳನ್ನ ತಗೊಂಡು TMOD ಥೀಮ್ಗೆ ಅಳವಡಿಸೋದಿದೆಯಲ್ಲ ಅದು ಕಷ್ಟ ಇದೆ. ಅದು
ಅದನ್ನ ರವಿಕುಮಾರ್ ಅವರು ತಗೊಂಡು ಓಕೆ ಇದ್ ಮಾಡ್ಕೊಂಡ್ ಮಾಡಿದ್ರೆ ಅದು ಒಂಥರ ಏನಂತಂದ್ರೆ ಅಲ್ಲಿ ಸಮಯ ಸ್ವಲ್ಪ ಇದಾಯ್ತು. ಅದ್ ಬಿಟ್ರೆ ನನ್ಗೆ ಅದು ಒಳ್ಳೆ ಥೀಮ್ ಅಂತ ಅನಿಸ್ತದು. ಓವರ್ ಆಲ್ ಇದು ನೋಡಿದಾಗ ಅದು ಚೆನ್ನಾಗಿತ್ತು ಅದು. ಆಮೇಲಿಂದ ಅವರು ವಿವರಗಳು ತುಂಬಾ ಮಾಹಿತಿ ಕೊಟ್ರು. ಅವರು ಡಿಸ್ಟೆನ್ಸ್ ಇರ್ಬೋದು, ಆಮೇಲಿಂದ ಅವರು ಸ್ಕ್ರೀನ್ ಶೇರ್ ಮಾಡಿ ಮ್ಯಾಪ್ ಎಲ್ಲ ತೋರಿಸಿದ್ದು ಅದೆಲ್ಲ ಏನಂದ್ರೆ ಚೆನ್ನಾಗಿತ್ತು. ಓಕೆ, ಒಂದು ವಿಜುವಲಿ ನಮ್ಗೆ ಗೊತ್ತಾಗ್ತಾ ಇತ್ತು, ಓಕೆ ಹಿಂಗಿದೆ ಹಿಂಗಿದೆ, ಈ ದೇಶ ಇಲ್ಲಿದೆ, ಇಲ್ಲಿಂದ ಇಷ್ಟು ದೂರ ಇದೆ, ಅದೆಲ್ಲ ಚೆನ್ನಾಗಿತ್ತು. ಅದು ಒಳ್ಳೆ ಪ್ರಯತ್ನ ಅದು. ಆಮೇಲಿಂದ ಕಡೆಯಲ್ಲಿ ಅವರು ಟೈಮ್ ಸಾಲದೆ ಇದ್ದಾಗ ಇಸ್ರೇಲಿ ಸೈನಿಕರ ತರ ಇವರು ಕೂಡ ಅವರ ನಿರೂಪಣೆಯಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ರು. ಮಿಂಚಿನ ಕಾರ್ಯಾಚರಣೆ ನಡೆಸಿ ಮುಗಿಸಿದ್ರು. ನನ್ಗೆ ಒಟ್ಟಾರೆ ಅದು ಇಷ್ಟ ಆಯ್ತು. ನನ್ಗೆ ಒಂಚೂರು ಅವರು ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕಂತ ಅನ್ಸಿದಂದ್ರೆ ಅವರ ಒಂದು ಇದ್ರಲ್ಲಿ ಅವರು ಸ್ಕ್ರೀನ್ ಗಳೆಲ್ಲ ಇದ್ ಮಾಡ್ಬೇಕಾದ್ರೆ ಅದನ್ನ PPT ಮಾಡ್ಬೋದಿತ್ತು. ಅವರು ಯಾವುದು ಫಸ್ಟ್ ಬರ್ಬೇಕು, ಯಾವ್ದು ಸೆಕೆಂಡ್ ಬರ್ಬೇಕು ಅಂತ PPT ಮಾಡಿದ್ರೆ ಆ ಹುಡ್ಕಾಡೋದು ಸ್ವಲ್ಪ ತಪ್ಪದು, ಅಲ್ಲೊಂದ್ ಸ್ವಲ್ಪ ಅವ್ರಿಗೆ ಟೈಮ್ ಸಿಗೋದು. ಮತ್ತೆ ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ಹೋದಾಗ ನಾವು ನಿರೂಪಣೆ ಇದ್ರಲ್ಲಿ ಸ್ವಲ್ಪ ಈಕ್ವಲ್ ಆಗಿರೋ ತರ ನೋಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರಲ್ಲಿ ಏನಾಯ್ತು, ಫಸ್ಟ್ ಪಾರ್ಟ್ ಅಲ್ಲಿ ನಾವು ಜನರಲ್ ಎವ್ಯಾಲ್ಯೂಯೇಷನ್ಗೆ ಇದಕ್ ಬರೋದಕ್ ಮೊದಲು ಒಂದ್ ಸ್ವಲ್ಪ ವಿವರಣೆ ಕೊಟ್ರು, ಅದ್ ಚೆನ್ನಾಗಿತ್ತು. ಆಮೇಲೆ ಜನರಲ್ ಎವ್ಯಾಲ್ಯೂಯೇಷನ್ ಆದ್ಮೇಲೆ ಆ ಪಾತ್ರಧಾರಿ ವಿವರಗಳನ್ನೆಲ್ಲ ಕೊಟ್ಟಾದ್ಮೇಲೆ ಆಮೇಲಿಂದ ಅವ್ರು ವಿವರ ಕೊಟ್ಟಿದ್ದು ಪ್ರಿಪೇರ್ಡ್ ಸ್ಪೀಚ್ ಬರೋಷ್ಟೊತ್ತಿಗೆ 3:50 ಆಗೋಯ್ತು. ಅಲ್ಲಿ ಸ್ವಲ್ಪ ಜಾಸ್ತಿ ಆಗೋಯ್ತು. ಅದನ್ನ ಸ್ಪ್ಲಿಟ್ ಮಾಡಿ ಅವರು ನೆಕ್ಸ್ಟ್ ಇದ್ರಲ್ಲಿ ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು. ಅದೊಂದು ನನ್ಗೆ ಇದಂತ ಅನ್ಸಿದ್ದು. ಒಟ್ಟಾರೆ ಅವರ ಒಂದು ಇದು ಚೆನ್ನಾಗಿ ಬಂತು TM ಮೋಡಿ. ಮತ್ತೆ ಇಂಥದೊಂದು ಕಠಿಣ ವಿಷಯನ ಅವರು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಮತ್ತೆ ಅದನ್ನ ಸಮರ್ಥ ರೀತಿಯಲ್ಲಿ ನಮ್ಮ ಮುಂದೆ ಪ್ರಸ್ತುತ ಪಡಿಸಿರೋದಕ್ಕೆ ರವಿಕುಮಾರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ಟೇಬಲ್ ಟಾಪಿಕ್ ಮಾಸ್ಟರ್ ಆಗಿ ನಮ್ಮ ಸೂರಜ್ ಅವರು ಕಾರ್ಯನಿರ್ವಹಿಸಿದ್ರು. ಇವತ್ತು ಅವ್ರಿಗೆ ಸ್ವಲ್ಪ ಅಂತ ಅವಕಾಶಗಳು ಸಿಗ್ಲಿಲ್ಲ. ಇವತ್ತು ಸ್ವಲ್ಪ ಒಂದು ತುರ್ತು ಕಾರ್ಯಾಚರಣೆ ನಡೀತಾ ಇದ್ದಿದ್ರಿಂದ ನಮ್ಮ ಟೇಬಲ್ ಟಾಪಿಕ್ ಇದ್ರವ್ರಿಗೂ ಸಿಗ್ಲಿಲ್ಲ. ಬಟ್ ಅದಕ್ಕೆ ಥೀಮ್ ಕನೆಕ್ಟ್ ಆಗುವಂತ ಒಂದು ಟಾಪಿಕ್ ಗಳನ್ನ ಚೂಸ್ ಮಾಡಿದ್ರು. ಒಂದು ಆಂಬಿಗ್ಯೂಟಿಲಿ ಮನುಷ್ಯ ಯಾವ ರೀತಿ ಇದ್ ಮಾಡ್ತಾನೆ ಅನ್ನೋ ಒಂದು ಟಾಪಿಕ್ ನ ಕೊಟ್ರು. ಆ ತರದ್ದು ಚೆನ್ನಾಗಿತ್ತು ಅದು. ಅವ್ರು ಕೊಟ್ಟಿರೋದು 3 ಟಾಪಿಕ್ ಆದ್ರು 3 ಕೂಡ ಚೆನ್ನಾಗಿತ್ತು. ಎಲ್ರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದ್ರಲ್ಲಿ ನಾನು ವೆಂಕಟೇಶ್ ಅವ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡಿದ್ದೆ, ಅವ್ರದ್ದು ಸ್ಪೀಚ್ ಬಗ್ಗೆ. ಅವ್ರು ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಏನಂತಂದ್ರೆ, ನನ್ಗೆ ಈಗ ಗೊತ್ತಾಗ್ಬಿಡುತ್ತೆ ಒಳಾರ್ಥ ಯಾವ್ದು ಇದು ಅಂತ. ಈಗ ಮಾತಾಡಕ್ ಭಯ ಆಗ್ತಾ ಇದೆ ನನ್ಗೆ. ಸೊ ಒಟ್ಟಾರೆ ನಮ್ಮ TTM ಒಂದು ಚಿಕ್ಕದಾದ್ರೂ ಒಂದು ಚೊಕ್ಕವಾಗಿ ನಡೀತು ಅಂತಾನೆ ಹೇಳ್ಬೋದು. ಅದನ್ನ ನಡ್ಸ್ಕೊಟ್ಟಂತಹ ಸೂರಜ್ ಅವ್ರಿಗೆ ಮತ್ತೆ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಆಮೇಲಿಂದ ಇವತ್ತಿನ ಸಭೆಯ ಹೈಲೈಟ್ ಅಂದ್ರೆ ನಮ್ಮ ಪ್ರಿಪೇರ್ಡ್ ಸ್ಪೀಚ್ ಅಂತಾನೆ ಹೇಳ್ಬೋದು, ನಮ್ಮ ಚರೇಕರ್ ಸರ್ ಅವ್ರದ್ದು. ಅದ್ರ ಬಗ್ಗೆ ಈಗಾಗ್ಲೇ ನಮ್ಮ ಸೂರಜ್ ಅವರು ಹೇಳಿದ್ದಾರೆ. ನಾನು ಪುನಃ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಬಟ್ ನನ್ಗೆ ತುಂಬಾ ಇಷ್ಟ ಆಗಿದ್ದು ಏನಂತಂದ್ರೆ ಅದ್ರ ಎಕ್ಸಿಕ್ಯೂಷನ್ ಯಾವ ತರ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಅನ್ನೋದು. ಒಂದು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆಮೇಲಿಂದ ಅವರ ಮುಖದ ಹಾವಭಾವ ಇರ್ಬೋದು, ಪ್ರತಿಯೊಂದು ಅವರ ಒಂದು ಘಟನೆಗಳನ್ನ ಹೇಳ್ಬೇಕಾದ್ರೆ ಆ ಘಟನೆ ತಕ್ಕಂಗೆ ಅದನ್ನ ಬದಲಾಯಿಸಿದಿರ್ಬೋದು. ಪಾತ್ರಧಾರಿಗಳನ್ನ ಬೇರೆ ಪಾತ್ರಧಾರಿಗಳು ಬಂದಾಗ ಅವರು ವಾಯ್ಸ್ ಅಲ್ಲಿ ಮಾತಾಡೋದಕ್ಕೆ ಇದ್ ಮಾಡಿದ್ದು, ಧ್ವನಿ ಏರಿಳಿತಾ ಇರ್ಬೋದು, ಇದೆಲ್ಲ ನನ್ಗಿಷ್ಟ ಆಯ್ತು. ಮತ್ತೆ ಇನ್ನೊಂದು ಸೂರಜ್ ಅವರು ಹೇಳಿದ್ರು, ಅವ್ರಿಗೆ ಹೇಳ್ತಿದ್ದ ವಿಷಯಗಳಲ್ಲಿ ಏನಂತಂದ್ರೆ ಒಂದ್ ಚೂರ್ ಆ ಕಡೆ ಹೋಗಿದ್ರೆ ಒಂಚೂರು ಅಶ್ಲೀಲ ಆಗ್ಬಿಡೋದು, ಆ ತರದ ಒಂದು ವಿಚಾರಗಳದು. ಅದನ್ನ ಬಹಳ ಸಟಲ್ ಆಗಿ ಒಂದು ಅಂತ ವಿಚಾರನ ಈಗ ಪಬ್ಲಿಕ್ ಫೋರಮ್ ಅಲ್ಲಿ ಹೇಳ್ಬೇಕಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಅದು ನಮ್ ಕೇಳ್ಬಿಟ್ಟು ನಗಾಡ್ಬಿಡ್ತೀವಿ. ಬಟ್ ಏನಂದ್ರೆ ಅದನ್ನ ಒಂಚೂರು ಅಶ್ಲೀಲತೆಯ ಸೋಂಕಿಲ್ದನೆ ಅದನ್ನ ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಅದರಲ್ಲಿ ಅಚ್ರೇಕರ್ ಸರ್ ಒಂಥರ ಸಿಕ್ಸರೇ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಸರ್ ಅದು. ನನಗೆ ಬಹಳ ಇಷ್ಟ ಆಯ್ತು ಅದು ನೀವು ಇದು ಮಾಡಿದ್ದು. ಮತ್ತೆ ಎವ್ಯಾಲ್ಯೂಯೇಷನ್ ಅಲ್ಲೂ ಅಷ್ಟೇ, ಎವ್ಯಾಲ್ಯೂಯೇಷನ್ ಅಷ್ಟೇ ಸಮರ್ಥವಾಗಿ ಪ್ರಿಪೇರ್ಡ್ ಸ್ಪೀಚ್ ಎಷ್ಟು ಚೆನ್ನಾಗಿತ್ತು ಅಷ್ಟೇ ಒಂದು ಸಮರ್ಥವಾಗಿ ಸೂರಜ್ ಅವರು ಎವ್ಯಾಲ್ಯೂಯೇಷನ್ ಮಾಡಿದ್ರು, ಮೌಲ್ಯಮಾಪನ. ಅವ್ರು ಹೇಳಿದ್ರು ಏನಂದ್ರೆ, ಸೂರಜ್ ಅವರು ಇವತ್ತಿನ ಪ್ರಿಪೇರ್ಡ್ ಸ್ಪೀಚ್ ಒಂಥರ ಮಾಸ್ಟರ್ ಕ್ಲಾಸ್ ಪ್ರಿಪೇರ್ಡ್ ಸ್ಪೀಚ್ ಇದ್ರಲ್ಲಿ ಅಂತ.
ನಾನ್ ಹೇಳ್ತಾ ಇದ್ದೀನಿ ಅಂದ್ರೆ ಮೌಲ್ಯಮಾಪನ ಕೂಡ ಒಂದು ಮಾಸ್ಟರ್ ಕ್ಲಾಸ್. ಇವತ್ತು ನಮ್ಗೆ ಒಳ್ಳೆ ಪಾಠ ಎರಡೂ ನಾವು ಚೆನ್ನಾಗಿ ಕಲ್ತ್ವಿ. ಈ ಕಡೆ ಪ್ರಿಪೇರ್ಡ್ ಸ್ಪೀಚ್ ಹೆಂಗ್ ಮಾಡ್ಬೇಕು, ಮತ್ತೆ ಪ್ರಿಪೇರ್ಡ್ ಸ್ಪೀಚ್ ನ ಮೌಲ್ಯಮಾಪನ ಹೆಂಗ್ ಮಾಡ್ಬೇಕು, ಎರಡನ್ನೂ ನಾವು ಚೆನ್ನಾಗಿ ಕಲ್ತ್ವಿ. ಅದನ್ನ ಪ್ರಿಪೇರ್ಡ್ ಸ್ಪೀಚ್ ಕೊಟ್ಟಂತಹ ಕಮಲಾಕರ್ ಅಚ್ರೇಕರ್ ಸರ್, ಮತ್ತೆ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿದಂತ ಸೂರಜ್ ಅವರು, ಇಬ್ರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ. ಅಲ್ಲಿಂದ ಮುಂದೆ ನಮ್ಮ ಟೈಮರ್ ಅನಿಲ್ ಕುಮಾರ್ ಅವರು ಕಾರ್ಯನಿರ್ವಹಿಸಿದ್ರು. ಇವತ್ತು ಸ್ವಲ್ಪ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ, ಆದ್ರೂ ಏನಂದ್ರೆ ಅವರು ಸಡನ್ ಆಗಿ ಪಿಚಿನ್ ಆಗಿ ಓಕೆ ನಾನು ಟೈಮರ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ದು, ಆತರ ಇನಿಷಿಯೇಟಿವ್ ತಗೊಂಡು ಬಂದ್ರಲ್ಲ, ಅದು ಬಹಳ ಮುಖ್ಯ. ಅದು ಒನ್ ಆಫ್ ದ ಲೀಡರ್ಶಿಪ್ ಕ್ವಾಲಿಟಿ. ಅದಕ್ಕೆ ಏನಂತಂದ್ರೆ ನಾನು ಅನಿಲ್ ಕುಮಾರ್ ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ. ಆಮೇಲಿಂದ ರಾಘವೇಂದ್ರ ಅವರು ಗ್ರಾಮೇರಿಯನ್ ಆ ಕೌಂಟ್ರಲ್ಲಿ ಅದನ್ನ ಏನಂದ್ರೆ ನಾವು ಒಂಥರ ನಾರ್ಮಲ್ ರೋಲ್ ತರ ಮಾಡ್ಕೊಬಿಟ್ಟಿದ್ವಿ. ಆ ಕೌಂಟರ್ ಗ್ರಾಮೇರಿಯನ್ ಅಲ್ಲಿ ಒಂಥರ ಬ್ಲ್ಯಾಂಡ್ ಆಗಿ ಹೇಳಿ ಮುಗಿಸ್ಬಿಡ್ತೀವಿ, ಆ ಕೌಂಟರ್ ಅಲ್ಲಿ ಇದ್ ಮಾಡ್ತೇನೆ, ಆಮೇಲಿಂದ ಗ್ರಾಮೇರಿಯನ್ ಅಲ್ಲಿ ಇದ್ ಮಾಡ್ತೇನೆ ಅಂತ ಅನ್ಕೊಂಡು. ಬಟ್ ಇವತ್ತು ರಾಘವೇಂದ್ರ ಅವ್ರು ಏನ್ ಮಾಡಿದ್ರು, ಅದ್ರಲ್ಲಿ ಸಮಾಸದ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ರು. ಒಂದ್ ಸಣ್ಣ ಒಂದು 1 ಮಿನಿಟ್ ಅಷ್ಟು ಇತ್ತದು. ಒಂಥರ ನಮ್ಗೆ ಒಂದ್ ಮಾಹಿತಿ ಕೊಟ್ಟು ತಿಳ್ಕೊಂಡಂಗ ಆಯ್ತು. ಅಲ್ಲ ಹೌದಲ್ವಾ, ಸಮಾಸ ನಾವು ಓದಿದ್ವಲ್ಲ 10th ಅಲ್ಲಿ PUC ಎಲ್ಲ ಇರ್ಬೇಕಾದ್ರೆ ಅಂತ. ಅಂದ್ರೆ ಯಾವ್ದೇ ಒಂದ್ ರೋಲ್ ತಗೊಂಡ್ರು ಅದನ್ನ ಕ್ರಿಯೇಟಿವ್ ಆಗಿ ನಾವು ಏನಾರ ಒಂದ್ ಮಾಡ್ಬೋದು, ನಾವು ಮನ್ಸ್ ಮಾಡಿದ್ರೆ ಅನ್ನೋದನ್ನ ರಾಘವೇಂದ್ರ ಅವ್ರು ತೋರಿಸ್ಕೊಟ್ರು. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇದಿಷ್ಟು ಏನಂದ್ರೆ ನಮ್ದು ಯಾವ ರೀತಿ ನಡೀತಂತ ಇದು. ಮತ್ತೆ ಒಂದು ಇಂಪ್ರೂವ್ಮೆಂಟ್ ಏನಪ್ಪಾ ಅಂತಂದ್ರೆ, ಇದು ನನಗೇನೆ ಜನರಲ್ ಇವ್ಯಾಲ್ಯೂಯೇಟರ್ ಆಗಿ ನಾನು ಟೈಮರ್ ಯಾರು ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಬೇಕು. ಅದು ಏನಂದ್ರೆ ಅಟ್ಲೀಸ್ಟ್ ಒಂದ್ ಸಭೆ ಶುರುವಾಗಕ್ ಮೊದ್ಲು ಅಜೆಂಡಾ ನೋಡ್ಬೇಕು. ಆಸ್ ಎ ಜನರಲ್ ಎವ್ಯಾಲ್ಯೂಯೇಟರ್ ನಾನು ಅದ್ರದ್ದು ಇಂಪ್ರೂವ್ಮೆಂಟ್ ನನ್ಗೇನೆ ಅದು. ಸೊ ಅದೊಂದು ಇಂಪ್ರೂವ್ ಮಾಡ್ಕೋಬೇಕು ನಾವು. ಆಮೇಲಿಂದ ನಮ್ಮ TM ಮೋಡಿ ಅವರು ಸ್ವಲ್ಪ ಯುದ್ಧದ ಕಾರ್ಯಾಚರಣೆಯಲ್ಲಿ ಸ್ವಲ್ಪ ಫುಲ್ ಇನ್ವಾಲ್ವ್ ಆಗಿದ್ರಿಂದ TTM ಮತ್ತೆ ಪ್ರಿಪೇರ್ಡ್ ಸ್ಪೀಚ್ ಆರ್ಡರ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಅದೊಂಚೂರು ಇಂಪ್ರೂವ್ ಮಾಡ್ಕೋಬೇಕು. ಇದಿಷ್ಟು ನಾವು ಇಂಪ್ರೂವ್ ಮಾಡ್ಕೋಬೇಕಾದಂತಹ ಅಂಶಗಳು. ಸೊ ನಾನು ಒಟ್ಟಾರೆ ಎಲ್ಲಾನು ಕವರ್ ಮಾಡಿದ್ದೀನಿ. ಇದು ನನ್ನ ಒಟ್ಟಾರೆ ಏನಂದ್ರೆ ಸಮಗ್ರ ಮೌಲ್ಯಮಾಪನದ ವರದಿ ಅಂತ ಹೇಳ್ತಾ ಈಗ ಸಭೆನ ಒಂದು ಮುಕ್ತಾಯದ ಹಂತದಲ್ಲಿ ತಗೊಂಡೋಗೋದಕ್ಕೆ ನಾನು ರವಿಕುಮಾರ್ ಅವ್ರಿಗೆ ವೇದಿಕೆ ಕೊಡ್ತೀನಿ. ರವಿಕುಮಾರ್ ಅವರೇ, ವೇದಿಕೆ ನಿಮ್ದು. ಈಗಾಗ್ಲೇ ನಾವು ಸಮಯ ಮಿತಿನ ಮೀರಿದ್ದೀವಿ. ಅದರಿಂದ ಇಲ್ಲಿಗೆ ಎಲ್ರು ಒಪ್ಕೊಳ್ಳೋದಾದ್ರೆ ಇಂದಿನ ಸಭೆಯನ್ನ ಇಲ್ಲಿಗೆ ಮುಗಿಸೋಣ. ನಮ್ಮ ಇವರು ಅಚ್ರೇಕರ್ ಸರ್ ಅಧ್ಯಕ್ಷರು ಕೊಡಬೇಕು. ಅಧ್ಯಕ್ಷರು ಕೊಟ್ರೆ ಅದು ಓಕೆ. ನಾನು ವೇದಿಕೆಯನ್ನ ಮರಳಿ ನಮ್ಮ ಟೋಸ್ಟ್ ಮಾಸ್ಟರ್ ಆಚಾರ್ಯ ಸರ್ಗೆ ನೀಡ್ತಾ ಇದ್ದೇನೆ. ವೇದಿಕೆ ನಿಮ್ದು ಸರ್. ಧನ್ಯವಾದಗಳು ರವಿಕುಮಾರ್ ಅವರೇ. ಮತ್ತೊಮ್ಮೆ ಮೋಹನ್ ಮೂರ್ತಿ ಅವರ ಒಂದು ಸಮರ್ಪಕವಾದಂತಹ ಸವಿಸ್ತಾರವಾದಂತಹ ಸಮಗ್ರ ಮೌಲ್ಯಮಾಪನಕ್ಕೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅದಕ್ಕೆ ಮೋಹನ್ ಕುಮಾರ್ ಅವರು ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ಅದರಲ್ಲಿ ಆಳವಾಗಿ ಇನ್ವಾಲ್ವ್ ಆಗಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ಅವರು ಒಂದು ಮೌಲ್ಯಮಾಪನವನ್ನು ಮಾಡ್ತಾರೆ. ಅದು ಕೂಡ ನಾವು ಕಲಿತಕ್ಕಂಥದ್ದು ಅಂತ ಹೇಳ್ತಾ, ಆಗಲೇ ಸಮಯ ಸಾಕಷ್ಟು ಆಗಿದೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಸಭೆಯನ್ನ ಇವತ್ತಿಗೆ ಇಲ್ಲಿ ಮುಕ್ತಾಯ ಮಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು. ಧನ್ಯವಾದಗಳು. ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ದೀನಿ.